ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಹೊಸ ಚಾಪ್ಟರ್ ಮಾಡ್ತಾ ಇದ್ದೀವಿ, ರಿಯಲ್ ನಂಬರ್ಸ್ ಅಂತ. ಈ ಚಾಪ್ಟರಲ್ಲಿ ಎರಡು ಡಿಫ್ರೆಂಟ್ ಥಿಯರಮ್ಸ್ ಇದೆ. ಆ ಎರಡು ಥಿಯರಮ್ಸ್ ನಾವು ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಎಲ್ಲ ಕ್ವೆಶನ್ಸನ್ನು ಸಾಲ್ವ್ ಮಾಡ್ಬೋದು. ಡಿಫ್ರೆಂಟ್ ವೆರೈಟಿ ಆಫ್ ಕ್ವೆಶನ್ಸ್ ಇದೆ ಆ್ಯಂಡ್ ಎಲ್ಲ ಎಕ್ಸಸೈಸ್ ಕ್ವೆಶನ್ಸ್ನು ಸಾಲ್ವ್ ಮಾಡೋಣ. ಫಸ್ಟ್ ಒನ್ ಏನು ಅಂದರೆ ಯೂಕ್ಲಿಡ್ಸ್ ಡಿವಿಷನ್ ಆಲ್ಗಾರಿದಮ್ ಆ್ಯಂಡ್ ಸೆಕೆಂಡ್ ಒನ್ ಏನು ಅಂದರೆ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್. ಯೂಕ್ಲಿಡ್ಸ್ ಡಿವಿಷನ್ ಆಲ್ಗಾರಿದಮ್ ಏನಂತಿರೋದು ಅಂದರೆ ಗಿವನ್ ಎನಿ ಇಂಟೀಜರ್ಸ್ ಎ ಆ್ಯಂಡ್ ಬಿ, ಯಾವುದಾದ್ರೂ ಎರಡು ಇಂಟೀಜರ್ಸ್ ತೊಗೊಂಡ್ರೆ ಇದು ಎ ಮತ್ತು ಬಿ ಬರೀ ವೇರಿಯಬಲ್ಲು, ನಾವು ಯಾವುದಾದ್ರೂ ಇಂಟೀಜರ್ಸ್ ತೊಗೊಳ್ತೀವಿ ಅದ್ರ ಜಾಗದಲ್ಲಿ. there exists unique integers q and r satisfying a equals bq plus r and 0 less than equal to r less than b. ಏನಿಷ್ಟು ಲೆಟರ್ಸ್ ಬರ್ದೇಳಕ್ಕಂದರೆ ಏನಿಲ್ಲ. ಇವಾಗ ನಾವು ಡಿವಿಷನ್ ಮಾಡ್ತಿರುವಾಗ ನಾವು ಏನು ನೋಡಿದ್ವಿ, ಕ್ಯೂ ಕೋಶಂಟ್ ಅಂತ ನೋಡಿದ್ವಿ, ಆರ್ ರಿಮೈಂಡರ್ ಅಂತ ನೋಡಿದ್ವಿ. ಅದೇ ಇಲ್ಲೂ ಬರ್ದಿರೋದು. ಇದು ನಮ್ಮ ಡಿವಿಡೆಂಡ್, ಇದು ನಮ್ಮ ಡಿವೈಸರ್, ಇದು ಕೋಶಂಟ್, ಇದು ರಿಮೈಂಡರ್. ಸಿಂಪಲ್. ಆ್ಯಂಡ್ ಇನ್ನೇನು ಹೇಳ್ತಿರೋದು, ರಿಮೈಂಡರ್ ಯಾವಾಗ್ಲೂ 0 ಮತ್ತು ಬಿ ಮಧ್ಯದಲ್ಲಿ ಇರುತ್ತೆ. ಆ್ಯಂಡ್ ಇಟ್ ಕ್ಯಾನ್ ನೆವರ್ ಬಿ ಈಕ್ವಲ್ ಟು ಬಿ, ಯಾಕಂದರೆ ರಿಮೈಂಡರ್ ಈಕ್ವಲ್ ಟು ಬಿ ಆಗಿದ್ದರೆ ಅವಾಗ ಇನ್ನೊಂದ್ಸಲಿ ಆ ನಂಬರನ್ನು ಡಿವೈಡ್ ಮಾಡ್ಬೋದು. ಆ್ಯಂಡ್ 0ನೂ ಆಗಿರ್ಬೋದು ಅಥವಾ 0ಗಿಂತ ಜಾಸ್ತಿನೂ ಆಗಿರ್ಬೋದು, 0ಗಿಂತ ಕಮ್ಮಿ ಯಾವತ್ತೂ ರಿಮೈಂಡರ್ ಇರೋಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಇವಾಗ ವೆರಿ ಇಂಪಾರ್ಟೆಂಟ್ ಲೆಮ್ಮ ಇದು. ಇದನ್ನು ಇಟ್ಕೊಂಡ್ಬಿಟ್ಟು ನಾವು ಎಕ್ಸಸೈಸ್ 8.1 ಸಾಲ್ವ್ ಮಾಡೋಣ. ಇವಾಗ ಯೂಕ್ಲಿಡ್ ಡಿವಿಷನ್ ಲೆಮ್ಮ ಇಟ್ಕೊಂಡ್ಬಿಟ್ಟು ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಫಸ್ಟ್ ಕ್ವೆಶನಲ್ಲಿ ಕೇಳ್ತಿರೋದು HCF ಆಫ್ 135 ಆ್ಯಂಡ್ 225 ಎಷ್ಟು ಅಂತ ಕೇಳ್ತಿರೋದು. HCF ಅಂದರೆ ನಮಗೆ ಗೊತ್ತು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ. ಯೂಕ್ಲಿಡ್ ಡಿವಿಷನ್ ಲೆಮ್ಮಿಂದ ಏನು ಗೊತ್ತು, A = BQ + R ಅಂತ. ಇವಾಗ ಫಸ್ಟ್ ಸ್ಟೆಪ್ ಏನು, ಫಸ್ಟ್ ಸ್ಟೆಪ್ಪು ಈ ಎರಡು ನಂಬರ್ಸಲ್ಲಿ ಯಾವ್ದು ದೊಡ್ಡದು ಅಂತ ಕಂಡುಹಿಡಿಬೇಕು. ಸೊ ಇಲ್ಲಿ 135 ಮತ್ತು 225 ಮಧ್ಯದಲ್ಲಿ 225 ಇಸ್ ಗ್ರೇಟರ್. ಸೊ 225 ಇವಾಗ ನಂದು ಎ ಆಗುತ್ತೆ. ಇಲ್ಲಿ ಎ ಏನಿತ್ತೋ ಅದು ನನ್ನ 225 ಇಸ್ ಈಕ್ವಲ್ ಟು ಬಿ ಯಾವಾಗಲೂ ಚಿಕ್ಕ ನಂಬರ್ ಆಗುತ್ತೆ. ಇದು ಫಸ್ಟ್ ಸ್ಟೆಪ್ಪಲ್ಲಿ ಬಿ ನನ್ನ ಚಿಕ್ಕ ನಂಬರ್ ಆಗುತ್ತೆ. ಇವಾಗ ಏನು ಮಾಡಬೇಕು ಅಂದರೆ ಕ್ಯೂ ಮತ್ತು ಆರ್ ಕಂಡುಹಿಡಿಬೇಕು. ಸೊ 135ನ ಯಾವುದೋ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನೋ ಒಂದು ವ್ಯಾಲ್ಯೂ ಸಿಗುತ್ತೆ. ಆ ವ್ಯಾಲ್ಯೂ ಪ್ಲಸ್ ರಿಮೈಂಡರ್ ಆ್ಯಡ್ ಮಾಡಿದಾಗ 225 ಸಿಗಬೇಕು. ಸೊ 135 ಇಂಟು 1 ಎಷ್ಟು, ನಮಗೆ 135 ಸಿಗುತ್ತೆ. 135 ಇಂಟು 2 ಎಷ್ಟಾಗುತ್ತೆ, 2 ಜೊತೆ ಮಲ್ಟಿಪ್ಲೈ ಮಾಡಿದಾಗ 270 ಸಿಗುತ್ತೆ. ಇವಾಗ ನಂಗೆ 270 225ಗಿಂತ ಜಾಸ್ತಿ ಇದೆ. ಸೊ 2 ಜೊತೆ ಮಲ್ಟಿಪ್ಲೈ ಮಾಡಿಕೊಡ್ದು. 1 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 135 ಸಿಗುತ್ತೆ. ಆ್ಯಂಡ್ 135ಗೆ ಏನು ಆ್ಯಡ್ ಮಾಡಿದ್ರೆ 225 ಸಿಗ್ಬೋದು. ನಾನು ಏನು ಮಾಡ್ಬೋದು, ಉಲ್ಟಾ ಮಾಡ್ಬೋದು. 225 ಮೈನಸ್ 135 ಮಾಡ್ತೀನಿ. ಸೊ ಇಲ್ಲಿ 0 ಸಿಕ್ತು, ಇಲ್ಲಿ ಎಷ್ಟು ಸಿಗುತ್ತೆ, 9 ಸಿಗುತ್ತೆ. ಸೊ 135 ಪ್ಲಸ್ 90 ಮಾಡಿದ್ರೆ 135 ಪ್ಲಸ್ 90 ಮಾಡಿದಾಗ 225 ಸಿಗುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ಏನು ಬರ್ಕೊಂಡಿದ್ನೋ ಅದು ನಂದು ಇವಾಗ ಎ ಆಗುತ್ತೆ. ಸೊ 135 ಇವಾಗ ನನ್ನ ಎ ಆಯಿತು. ಇಸ್ ಈಕ್ವಲ್ ಟು ಬಿ, ಇವಾಗ ನನ್ನ ರಿಮೈಂಡರ್ ಏನಿತ್ತೋ ಅದು ನನ್ನ ಬಿ. ಆ್ಯಂಡ್ ಆಲ್ಸೋ ರಿಮೈಂಡರ್ ನಾವು ಇವನ್ ಚೆಕ್ ಮಾಡ್ಬೋದು ಎವ್ರಿ ಸ್ಟೆಪ್ಪಲ್ಲಿ. ರಿಮೈಂಡರ್ ಇಸ್ ಇಟ್ ಬಿಟ್ವೀನ್ 0 ಆ್ಯಂಡ್ ಬಿ ಏನಾಯ್ತು ಇಲ್ಲಿ 135. 90 135ಗಿಂತ ಕಮ್ಮಿ ಇದೆ, ಸೊ ಕರೆಕ್ಟ್ ಆಗಿದೆ. ಸೊ 135 ಇಸ್ ಈಕ್ವಲ್ ಟು 90 ಇಂಟು ಯಾವುದೋ ನಂಬರ್ ಪ್ಲಸ್ ಆರ್. ಸೊ 90 ಇಂಟು 1 90, 90 ಇಂಟು 2 180. 180 ಆಗೋಕ್ಕೆ ಸಾಧ್ಯ ಇಲ್ಲ. ಸೊ 90 ಇಂಟು 1 ಮಾಡೋಣ. ಇವಾಗ 90 ಪ್ಲಸ್ ವಾಟ್ ಗಿವ್ಸ್ ಅಸ್ 135. 90 ಜೊತೆ ಏನು ಆ್ಯಡ್ ಮಾಡಿದ್ರೆ 135 ಸಿಗುತ್ತೆ, ನನಗೆ 45 ಆ್ಯಡ್ ಮಾಡಿದ್ರೆ 135 ಸಿಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು, ಇದು ನಂದು ಇವಾಗ ಎ ಆಯಿತು. ಸೊ ಇದು 90 ಈಸ್ ಈಕ್ವಲ್ ಟು ನನ್ನ ಬಿ ಏನಾಗುತ್ತೆ 45 ಆಯಿತು. ಸೊ 45 ಇಂಟು ಯಾವುದೋ ನಂಬರ್ ಪ್ಲಸ್ ಆರ್. 45 ಇಂಟು 2 ಮಾಡಿದಾಗ ನನಗೆ 90 ಡೈರೆಕ್ಟಾಗಿ ಸಿಕ್ಬಿಡುತ್ತೆ. ಸೊ 45 ಇಂಟು 2 ಅಂತ ಹಾಕ್ತೀನಿ. ಆರ್ ಏನಾದರೂ ಇದೆಯಾ, ಇಲ್ಲ. ಸೊ ಆರ್ ಏನಾಗುತ್ತೆ ಈ ಸ್ಟೆಪ್ಪಲ್ಲಿ 0 ಆಯಿತು. ಆ್ಯಂಡ್ ಆರ್ ಕ್ಯಾನ್ ಬಿ ಈಕ್ವಲ್ ಟು 0, ಲೆಸ್ ದ್ಯಾನ್ ಈಕ್ವಲ್ ಟು ಅಂತ ಹಾಕಿದೆ. ನಮಗೆ ರಿಮೈಂಡರ್ ಯಾವಾಗ 0 ಸಿಗುತ್ತೋ ಅಲ್ಲೇ ನಮ್ಮ ಪ್ರಾಬ್ಲಮ್ ಎಂಡ್ ಆಗುತ್ತೆ. ಇದರ ಅರ್ಥ ಏನು, ಇಲ್ಲಿ ನಮಗೇನಿತ್ತು ಬಿ ವ್ಯಾಲ್ಯೂ ಏನಿತ್ತು ಫೈನಲ್ ಸ್ಟೆಪ್ಪಲ್ಲಿ ಅದೇ ನನ್ನ HCF. ಸೊ HCF ಆಫ್ 135 ಆ್ಯಂಡ್ 225 ಏನಾಗುತ್ತೆ, ನನ್ನ ಬಿ ವ್ಯಾಲ್ಯೂ ಇನ್ ದ ಲಾಸ್ಟ್ ಸ್ಟೆಪ್ ವಿಚ್ ಇಸ್ ಈಕ್ವಲ್ ಟು 45. ಥರ್ಡ್ ಕ್ವೆಶನ್ ನೋಡೋಣ. ಇಲ್ಲೂ ಅದೇ ಕೇಳ್ತಿರೋದು HCF ಆಫ್ 267 ಮತ್ತು 255. ನಾನು ಏನು ಫಸ್ಟ್ ಸ್ಟೆಪ್ ನಂದು
ಎ ಕಂಡು ಹಿಡಿಬೇಕು ಆ್ಯಂಡ್ ಎ ಯಾವಾಗಲೂ ಗ್ರೇಟರ್ ನಂಬರ್ ಆಗುತ್ತೆ. ಸೊ 867 ಈಸ್ ಈಕ್ವಲ್ ಟು ಬಿ ಏನಾಗುತ್ತೆ ಸ್ಮಾಲರ್ ನಂಬರ್. ಸೊ 255 ಇಂಟು ಯಾವುದೋ ನಂಬರ್ ಪ್ಲಸ್ ರಿಮೈಂಡರ್. ಸೊ 255 ಇಂಟು 3 ಮಾಡಿ ನೋಡೋಣ. ಇಂಟು 3 ಮಾಡಿದ್ರೆ ಇಲ್ಲಿ 15 1 16 1 765 ಸಿಗ್ತದೆ. 765ಗೆ ನಾನು ಅಕಸ್ಮಾತ್ 255 ಇಂಟು 4 ಮಾಡಿದ್ರೆ ಜಾಸ್ತಿ ಆಗುತ್ತೆ, 900 ಮೇಲೆ ಹೋಗುತ್ತೆ. ಸೊ ನಾನು 3ಲೇ ಸ್ಟಾಪ್ ಮಾಡ್ತೀನಿ. ಇಂಟು 3 ಮಾಡಿದಾಗ 765 ಸಿಕ್ತು. ಏನು ರಿಮೈಂಡರ್ ಆ್ಯಡ್ ಮಾಡಬೇಕು? ನಾನು ಸಬ್ಟ್ರಾಕ್ಟ್ ಮಾಡಿ ನೋಡ್ತೀನಿ. 867 ಮೈನಸ್ 765. ಸೊ ಇದು ಸಬ್ಟ್ರಾಕ್ಟ್ ಮಾಡಿದಾಗ ಇಲ್ಲಿ 2 ಇಲ್ಲಿ 0 ಇಲ್ಲಿ 1. ಸೊ ಏನು ಬರೀಬೋದು ರಿಮೈಂಡರ್? 102 ಅಂತ. ಇದರ ಅರ್ಥ ಏನು? 255 ಇಂಟು 3 ಪ್ಲಸ್ 102 ಮಾಡಿದಾಗ 867 ಸಿಕ್ತು. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು? ಇವಾಗ ಇದು ನನ್ನ ಎ ಆಯಿತು. ಸೊ 255 ಇಸ್ ಈಕ್ವಲ್ ಟು ಬಿ ಏನಾಗುತ್ತೆ? ವೆರಿ ಗುಡ್, ರಿಮೈಂಡರ್ ಆಗುತ್ತೆ 102 ಇಂಟು ಯಾವುದೋ ನಂಬರ್ ಪ್ಲಸ್ ಆರ್. 102 ಇಂಟು 2 ಇಂಟು 1 ಮಾಡಿದಾಗ 102 ಆಯಿತು. 102 ಇಂಟು 2 ಮಾಡಿದಾಗ 204 ಆಯಿತು. ಸೊ 204 ಕ್ಲೋಸ್ ಇದೆ ಇದ್ರ ಜೊತೆ. ಸೊ 200 ಇಂಟು 2 ಮಾಡಿದ್ರೆ 204 ಸಿಗುತ್ತೆ. ಏನು ರಿಮೈಂಡರ್ ಆಗಬೇಕು? 255 ಮೈನಸ್ 102 ಇಂಟು 2 ಮಾಡಿದಾಗ 204 ಸಿಕ್ಕಿತ್ತು. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲಿ 1 ಇಲ್ಲಿ 5. ಸೊ 51 ನನ್ನ ರಿಮೈಂಡರ್. ಸೊ 204ಗೆ 51 ಆ್ಯಡ್ ಮಾಡಿದ್ರೆ ನಮಗೆ 255 ಸಿಗುತ್ತೆ. ನೆಕ್ಸ್ಟ್ ಸ್ಟೆಪ್ ಇದು ನನ್ನ ಎ ಆ್ಯಂಡ್ ಇವಾಗ ನಂಗೆ ಬಿ ಏನಾಗುತ್ತೆ? ರಿಮೈಂಡರ್ ವಿಚ್ ಇಸ್ 51. 51 ಇಂಟು ಏನು 102 ಸಿಕ್ಬೋದು? ಇದು ಮತ್ತೆ ನೋಡೋಣ. ಸೊ 51 ಇಂಟು ನಾನು ಇವಾಗ ಅಕಸ್ಮಾತ್ 2 ಮಾಡಿದ್ರೆ ಎಷ್ಟಾಗುತ್ತೆ? ಇಲ್ಲಿ 2 ಆಗುತ್ತೆ, ಇಲ್ಲಿ 10 ಆಗುತ್ತೆ. ಸೊ ನಾನು ಡೈರೆಕ್ಟಾಗಿ 102 ಇಲ್ಲಿ ಸಿಕ್ಬಿಟ್ಟಿದೆ. ಸೊ ಇಂಟು 2 ಮಾಡಿದಾಗ 102 ಸಿಕ್ತು. ಸೊ ರಿಮೈಂಡರ್ ಏನಾಗುತ್ತೆ? 0 ಆಗುತ್ತೆ. ಸೊ 0 ಸಿಕ್ಕಿದಾಗ ನಮಗೆ ಗೊತ್ತು ಆಲ್ಗಾರಿದಮಿಲ್ ಸ್ಟಾಪ್ ಆಗುತ್ತೆ ಅಂತ. ಆ್ಯಂಡ್ ಎಚ್ ಸಿ ಎಫ್ ಏನಾಗುತ್ತೆ? ಲಾಸ್ಟ್ ಸ್ಟೆಪ್ಪಲ್ಲಿ ಏನು ಬಿ ವ್ಯಾಲ್ಯೂ ಇತ್ತು ಅದು ನನ್ನ ಎಚ್ ಸಿ ಎಫ್. ಸೊ ನಾನು ಎಚ್ ಸಿ ಎಫ್ ಆಫ್ 867 ಆ್ಯಂಡ್ 255 ಈಸ್ ಈಕ್ವಲ್ ಟು 51 ಅಂತ ಎಂಡ್ ಮಾಡ್ತೀವಿ. ಸೆಕೆಂಡ್ ಕ್ವೆಶನ್ ನೋಡೋಣ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಫಸ್ಟ್ ಕ್ವೆಶನ್ಗಿಂತ. ಶೋ ದ್ಯಾಟ್ ಎನಿ ಪಾಸಿಟಿವ್ ಆಡ್ ಇಂಟೀಜರ್ ಈಸ್ ಆಫ್ ದ ಫಾರ್ಮ್ 6q + 1 6q + 3 ಅಥವಾ 6q + 5. ಏನು ಹೇಳ್ತಿರೋದು ಅಂದರೆ ಪಾಸಿಟಿವ್ ಆಡ್ ಇಂಟೀಜರ್ಸ್ ಯಾವುದಾದಿದೆ? 1 3 5 7 ಇದೆಲ್ಲ ಪಾಸಿಟಿವ್ ಪ್ಲಸ್ ಇದೆಲ್ಲ ಆಡ್. ಸೊ ಇದೆಲ್ಲ ಪಾಸಿಟಿವ್ ಆಡ್ ಇಂಟೀಜರ್ಸ್ ಅಂತೀವಿ. ಸೊ ಈ ನಂಬರ್ಸನ್ನು ರೆಪ್ರೆಸೆಂಟ್ ಮಾಡಿದಾಗ ಅದು ಯಾವಾಗಲೂ 6q + 1 6q + 3 ಅಥವಾ 6q + 5 ಫಾರ್ಮಲ್ಲಿ ಇರುತ್ತೆ ಅಂತ. ಸೊ ನಾವು ಯೂಕ್ಲಿಡ್ಸ್ ಡಿವಿಷನ್ ಲೆಮಾ ನೋಡಿದ್ದೀವಿ, ಅದನ್ನೇ ಅಪ್ಲೈ ಮಾಡಬೇಕು. ಯೂಕ್ಲಿಡ್ಸ್ ಡಿವಿಷನ್ ಲೆಮಾ ಏನು? ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಸೊ ನಾನು ಇವಾಗ ಒಂದು ಹಿಂಟ್ ಕೊಡ್ತೀನಿ. ಇಲ್ಲಿ ನೋಡಿ ಕ್ಯೂ ಎಲ್ಲಿ ಬರ್ತಿದೆ? ಇಲ್ಲಿ ಕ್ಯೂ ಇದೆ, ಇಲ್ಲಿ ಕ್ಯೂ ಇದೆ, ಇಲ್ಲಿ ಕ್ಯೂ ಇದೆ. ಆ್ಯಂಡ್ ಕ್ಯೂ ಜೊತೆ ಯಾವಾಗಲೂ 6 6 6 ಇದೆ. ಸೊ ನಾನು ಬಿ ಜಾಗದಲ್ಲಿ ಏನು ಹಾಕಲಿ? 6 ಹಾಕ್ತೀನಿ. ಸೊ ದ್ಯಾಟ್ 6q ಸಿಗುತ್ತೆ. ಸೊ ಏನು ಆನ್ಸರ್ ಸೊಲ್ಯೂಷನ್ ಹೇಗೆ ಬರೆಯೋದು? ಲೆಟ್ ಎ ಬಿ ಎನಿ ಇಂಟೀಜರ್. ಯಾಕೆ ಎನಿ ಇಂಟೀಜರ್? ಯಾಕಂದರೆ ನಾವು ಹೇಳ್ತಾ ಇದ್ದೀವಿ ಯಾವ ಪಾಸಿಟಿವ್ ಆಡ್ ಇಂಟೀಜರ್ಗಾದರೂ ಸರಿ ನಾವು 6q ಪ್ಲಸ್ ಈ ಡಿಫ್ರೆಂಟ್ ಫಾರ್ಮ್ಸೇ ತೊಗೊಳುತ್ತೆ ಅಂತ ತೋರಿಸ್ತೀವಿ. ಸೊ ಲೆಟ್ ಎ ಬಿ ಎನಿ ಇಂಟೀಜರ್. ನೆಕ್ಸ್ಟ್ ನಾನು ಏನು ಹೇಳ್ತಾ ಇದ್ದೀನಿ? ಲೆಟ್ ಬಿ ಈಕ್ವಲ್ ಟು 6. ಬಿ 6 ಅಂದರೆ ಏನು? ಈ ಇದು ನಾವೇನು ಕನ್ಸ್ಟ್ರೇಂಟ್ ಬರ್ದೀವೋ ಅದನ್ನ ಇವಾಗ ಆನ್ಸರ್ ಮಾಡೋಣ. ಸೊ ಇದರ ಅರ್ಥ ಏನು? ಎ ಇಸ್ ಈಕ್ವಲ್ ಟು 6q ಪ್ಲಸ್ ಆರ್. ಮತ್ತು ಆರ್ ವ್ಯಾಲ್ಯೂಸ್ ಏನೇನು ಇರ್ಬೋದು? 0 ಲೆಸ್ ದ್ಯಾನ್ ಈಕ್ವಲ್ ಟು ಆರ್ ಲೆಸ್ ದ್ಯಾನ್ ಬಿ. ಬಿ ಏನು? ಇಲ್ಲಿ ಬಿ ಇಸ್ ಈಕ್ವಲ್ ಟು 6. ಸೊ ಇದನ್ನು ರೀರೈಟ್ ಮಾಡೋಣ. ಬಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಎ ಇಸ್ ಈಕ್ವಲ್ ಟು 6q ಪ್ಲಸ್ ಫಸ್ಟ್ ವ್ಯಾಲ್ಯೂ ಏನಿರ್ಬೋದು? 0 ಆಗಿರ್ಬೋದು. ಸೊ 6q ಪ್ಲಸ್ 0 ಅಥವಾ ಎ ಇಸ್ ಈಕ್ವಲ್ ಟು ಇನ್ನೇನಾಗ್ಬೋದು? 6q ಪ್ಲಸ್ 1 ಅಥವಾ ಏನಾಗ್ಬೋದು? 6q plus 2, 6q plus 3, 6q plus 4, 6q plus 5. 6q plus 6 ಆಗಕ್ಕೆ ಸಾಧ್ಯನಾ? ಇಲ್ಲ, ಯಾಕಂದರೆ ಇಲ್ಲಿ ಬರೀ ಲೆಸ್ ದ್ಯಾನ್ ಇದೆ, ಈಕ್ವಲ್ ಟು ಇಲ್ಲ. ಸೊ 5 ಎಲ್ಲ ನಾವು ನಿಲ್ಲಿಸ್ಬೇಕು. ಸೊ ಎ ಯಾವುದಾದ್ರೂ ಇಂಟೀಜರ್ ಅಂದೀವಿ, ಯಾವುದಾದ್ರೂ ಇಂಟೀಜರ್ ಆಗಿದ್ರೆ ಈ ಇಷ್ಟು ಫಾರ್ಮ್ಸ್ ತೊಗೊಳ್ಬೋದು. ಕ್ವೆಶನಲ್ಲಿ ಏನು ಕೇಳಿದ್ದಾರೆ? ಬರೀ ಆಡ್ ಇಂಟೀಜರ್ಸ್ ಕೇಳಿದ್ದಾರೆ, ಆಡ್ ಪಾಸಿಟಿವ್ ಇಂಟೀಜರ್ಸ್. ಸೊ ಇದನ್ನು ನಾನು ನೋಡಿದ್ರೆ ಇವಾಗ 6q ಪ್ಲಸ್ 0ನ ನಾನು ಜಸ್ಟ್ 6q ಅಂತಾನೆ ಇಟ್ಕೊಳ್ಬೋದು. ಸೊ 6qನ ನಾನು ಏನಂತ ಬರ್ಕೊಳ್ಬೋದು? 2 ಇಂಟು 3q.
ಇದು ಡಿವಿಸಿಬಲ್ ಬೈ 2 ಆಗುತ್ತೆ. ಸೊ ಡಿವಿಸಿಬಲ್ ಬೈ 2 ಅಂದರೆ ಅದು ಈವನ್ ಅಂತ. 6q ಪ್ಲಸ್ 1 ಏನಾಗುತ್ತೆ? 2 ಇಂಟು 3q ಪ್ಲಸ್ 1. ಸೊ ಯಾವುದೋ 2m ಪ್ಲಸ್ 1 ಅಂತ ಫಾರ್ಮ್ ಇದೆ. ಸೊ ಅದೇನಾಗುತ್ತೆ? ಅದು ಆಡ್ ಆಗುತ್ತೆ. ಸೊ ಇದು ಈವನ್ ಆಯಿತು, ಇದು ಆಡ್ ಆಯಿತು. ಸಿಮಿಲರ್ಲಿ ಇದೇನಾಗುತ್ತೆ? ನಾನು ಇದನ್ನು ಏನಂತ ಬರಿಬೋದು? 2 ಇಂಟು 3q ಪ್ಲಸ್ 1. 2 ಕಾಮನ್ ತೆಗಿತಾ ಇದ್ದೀನಿ. ಸೊ ಮತ್ತೆ ಇದನ್ನು ಯಾವುದಾದ್ರೂ m ಅಂತ ತೊಗೊಂಡ್ರೆ 2m ಆಯಿತು. ಸೊ ಅದು ಈವನ್ ಆಗುತ್ತೆ. ಸೊ ಇದನ್ನು ನಾವು ರಿಜೆಕ್ಟ್ ಮಾಡ್ತೀವಿ. ಇದನ್ನು ನಾವು ರಿಜೆಕ್ಟ್ ಮಾಡಿದ್ವಿ ಯಾಕಂದರೆ ಡಿವಿಸಿಬಲ್ ಬೈ 2. ಇದೇನಾಗುತ್ತೆ? 2 ಇಂಟು 2 ಆಚೆ ತೆಗೆದ್ರೆ ಇಲ್ಲಿ 3q ಉಳ್ಕೊಳ್ಳುತ್ತೆ. ಆ್ಯಂಡ್ 3ನ ನಾನು ಹೇಗೆ ಬರಿಬೋದು? 3ನ ನಾನು 2 ಪ್ಲಸ್ 1 ಅಂತ ಬರಿಬೋದು. ಸೊ 2 ಪ್ಲಸ್ 1 ಅಂತ ಬರೆದಾಗ ಇಲ್ಲಿ ಪ್ಲಸ್ 1 ಅಂತ ಆಚೆ ಈ 2ನ ನಾನು ಪ್ಲಸ್ 1 ಅಂತ ತೆಗ್ದೀನಿ. ಆ್ಯಂಡ್ ಇನ್ನೇನು ಉಳ್ಕೊಂಡಿದೆ? ಪ್ಲಸ್ 1. ಸೊ ಮತ್ತೆ ಇದು ಏನು ಫಾರ್ಮ್ ಆಯಿತು? ನಾನು ಇದನ್ನು ಸುಮ್ಮನೆ m ಅಂತ ರೆಪ್ರೆಸೆಂಟ್ ಮಾಡಿದ್ರೆ ಇದು 2m ಪ್ಲಸ್ 1 ಆಯಿತು. ಇದನ್ನು ನೋಡೋಣ. ಮತ್ತೆ 2 ಆಚೆ ತೆಗಿತೀನಿ. ಸೊ 2 ಆಚೆ ತೆಗೆದ್ರೆ ಏನು ಉಳ್ಕೊಳ್ಳುತ್ತೆ? ಇಲ್ಲಿ ಇದು 6q ಇತ್ತು. ಸೊ ಇಲ್ಲಿ 3q ಉಳಿಯುತ್ತೆ. ಇಲ್ಲಿಂದ 2 ತೆಗೆದ್ರೆ 2 ಉಳ್ಕೊಳ್ಳುತ್ತೆ. ಸೊ ಇದು ಮತ್ತೆ 2m ಫಾರ್ಮಲ್ಲಿದೆ. ಆ್ಯಂಡ್ ಇದೇನಾಗುತ್ತೆ? ನಾನು 6q ಪ್ಲಸ್ 5ನ ನಾನು ಏನಂತ ಬರ್ಕೊಳ್ಬೋದು? 6q ಪ್ಲಸ್ 4 ಪ್ಲಸ್ 1 ಅಂತ ಬರ್ಕೊಳ್ಬೋದು. ಸೊ ಇದೇನಾಗುತ್ತೆ? 2 ತೆಗೆದ್ರೆ ಇಲ್ಲಿ 3q ಉಳ್ಕೊಳ್ಳುತ್ತೆ. 3q ಪ್ಲಸ್ ಇದು 2 ಆಗುತ್ತೆ. ಇದನ್ನ ಒಳಗೆ ತೊಗೊಳಕ್ಕಾಗಲ್ಲ ಯಾಕಂದರೆ ಇಟ್ಸ್ ನಾಟ್ ಡಿವಿಸಿಬಲ್ ಬೈ 2. ಈ ಪ್ಲಸ್ 1ನ ಸೆಪ್ರೇಟಾಗಿ ಬರ್ಕೊಳ್ತೀವಿ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಏನಾಗ್ತಿದೆ ಅಂದರೆ ಇದು 2m ಫಾರ್ಮಲ್ಲಿದೆ. ಸೊ ಇದನ್ನು ಸುಮ್ಮನೆ m ಅಂತ ರೆಪ್ರೆಸೆಂಟ್ ಮಾಡಿದ್ರೆ 2m ಫಾರ್ಮಲ್ಲಿದೆ. ಇದು 2m ಪ್ಲಸ್ 1 ಆಯಿತು. ಇದು ಮತ್ತೆ 2m ಆಯ್ತು. ಇದು 2m ಆಯಿತು. 2m ಪ್ಲಸ್ 1 ಆಯಿತು. 2m ಆಯಿತು. ಮತ್ತು ಇದು 2m ಪ್ಲಸ್ 1. ಈ m ಬಗ್ಗೆ ನೀವೇನು ವರಿ ಮಾಡ್ಕೊಳ್ಬೇಡಿ. ಅದು ಸುಮ್ಮನೆ ನಾವು ಹೇಳ್ತಾ ಇದ್ದೀವಿ ಯಾವುದೋ ಒಂದು ವೇರಿಯಬಲ್ ಒಳಗಿದೆ ಅಂತ. ಸೊ ಇಷ್ಟು ಮಾಡಿದ್ಮೇಲೆ ಯಾವ್ದು 2m ಫಾರ್ಮಲ್ ಇದೆಯೋ ಅದೆಲ್ಲ ಈವನ್ ನಂಬರ್ಸ್ ಅಂತ ಆಯಿತು ಯಾಕಂದರೆ ದೇ ಆರ್ ಡಿವಿಸಿಬಲ್ ಬೈ 2. 2m ಪ್ಲಸ್ 1 ಫಾರ್ಮಲ್ ಇದ್ದರೆ ಸೊ ಇದು ಮತ್ತು ಇದು ಈ ಮೂರೂ 2m ಪ್ಲಸ್ 1 ಫಾರ್ಮಲ್ ಇದೆ. ಸೊ ದಟ್ ಮೀನ್ಸ್ ದೇ ಆರ್ ಆಡ್ ನಂಬರ್ಸ್. ಅದಕ್ಕೆ ನಾವು ಹೇಳ್ತೀವಿ 6q ಪ್ಲಸ್ 1, 6q ಪ್ಲಸ್ 3 ಮತ್ತು 6q ಪ್ಲಸ್ 5 ಆರ್ ಈ ಫಾರ್ಮಲ್ ಮಾತ್ರ ಪಾಸಿಟಿವ್ ಆಡ್ ಇಂಟೀಜರ್ಸ್ನ ರೆಪ್ರೆಸೆಂಟ್ ಮಾಡ್ಬೋದು. ಥರ್ಡ್ ಕ್ವೆಶನಲ್ಲಿ ಹೇಳ್ತಿದ್ದಾರೆ 2 ಡಿಫ್ರೆಂಟ್ ಗ್ರೂಪ್ಸ್ ಇದೆ. ಇವ್ರ ಆರ್ಮಿ ಗ್ರೂಪ್ಸ್ ಅಂತ ಮಾರ್ಚ್ ಪಾಸ್ ಮಾಡ್ತಿದ್ದಾರೆ. ಅವ್ರು ಹೇಳ್ತಿರೋದು ಇವಾಗ ಫಸ್ಟು ಈ 32 ಮೆಂಬರ್ ಗ್ರೂಪ್ ಇದೆ. ಅವ್ರು ಹೆಂಗೋ ನಿಂತಿದ್ದಾರೆ. ಇಲ್ಲಿ 32 ಮೆಂಬರ್ಸ್ ಇದ್ದಾರೆ. ನೆಕ್ಸ್ಟ್ ಅವ್ರು ಹೇಳ್ತಿರೋದು 616 ಮೆಂಬರ್ಸು ಇದ್ದಾರೆ. ಅವ್ರ ಹಿಂದೆ ನಿಂತಿರೋದು 616 ಸಾರಿ. ಇವಾಗ ಅವ್ರು ಕೇಳ್ತಿರೋದು ವಾಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ದ ಕಾಲಮ್ಸ್ ದಟ್ ದೀಸ್ 2 ಗ್ರೂಪ್ಸ್ ಕ್ಯಾನ್ ಮಾರ್ಚ್ ಇನ್ ಅಂತ. ಸೊ ಒಂದ್ರ ಹಿಂದೆನೇ ಒಂದಿರಬೇಕು. ಇದ್ರಲ್ಲಿ ಜಾಸ್ತಿ ಕಾಲಮ್ಸ್ ಇದ್ರಲ್ಲಿ ಕಮ್ಮಿ ಕಾಲಮ್ಸ್ ಆ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಎರಡೂ ಈಕ್ವಲ್ ಇರಬೇಕು. ಆ್ಯಂಡ್ ಮ್ಯಾಕ್ಸಿಮಮ್ ಕಾಲಮ್ಸ್ ಎಷ್ಟು ಅಂತ ಕೇಳ್ತಿರೋದು. ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ನಾವು ಬೇಕಾದರೆ ಇಬ್ಬರು ಒಂದೇ ಕಾಲಮಲ್ಲಿ ಇರ್ಬೋದು. ಏನಂಗಂದರೆ 32 ಮೆಂಬರ್ಸ್ ಇಲ್ಲಿ 1 2 3 4 ಆ ಥರ ಇಲ್ಲಿ 32 ಮೆಂಬರ್ಸ್ ನಿಂತ್ಕೊಂಡ್ಬಿಟ್ಟು ಇಲ್ಲೂ 616 ಮೆಂಬರ್ಸ್ ನಿಂತ್ಕೊಳ್ಬೋದು. ಅಥವಾ 2 ಕಾಲಮ್ಸ್ ಮಾಡ್ಬೋದು. 2 ಕಾಲಮ್ಸ್ ಮಾಡಿದ್ರೆ ಏನು? ಇಲ್ಲಿ 1 2 3 4 ಇಲ್ಲಿ 16 ಬರುತ್ತೆ. ಆಮೇಲೆ 17 18 32 ಬರುತ್ತೆ. ಸಿಮಿಲರ್ಲಿ ಇವರು 2 ಕಾಲಮ್ಸಲ್ಲಿ ನಿಂತ್ಕೊಳ್ಬೋದು. ಆ ಥರ ಅವ್ರು ಹೇಳ್ತಿರೋದು ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲಮ್ಸ್ ಎಷ್ಟಿರ್ಬೋದು ಈ 2 ಗ್ರೂಪ್ಸ್ ಮಧ್ಯದಲ್ಲಿ ಅಂತ. ಸೊ ಅದರ ಅರ್ಥ ಏನು? ನಾವು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ತೆಗಿಬೇಕು. ಸೊ ದ್ಯಾಟ್ ನಮಗೆ ಟೋಟಲ್ ನಂಬರ್ ಆಫ್ ಕಾಲಮ್ಸು ಹೈಯೆಸ್ಟ್ ಇರಬೇಕು. ಅದನ್ನ ಇವಾಗ ಹೇಗೆ ಸಾಲ್ವ್ ಮಾಡೋದು ಅಂದರೆ ನಾವು ಈ 2 ನಂಬರ್ಸ್ ಮಧ್ಯದಲ್ಲಿ HCF ತೊಗೊಳ್ಬೇಕು. ಸೊ HCF ತೊಗೊಳ್ಳೋದು ಹೇಗೆ? HCF ಆಫ್ 32 ಆ್ಯಂಡ್ 616. ಸೊ ಪ್ರೀವಿಯಸ್ ಕ್ವೆಶನ್ಸಲ್ಲಿ ನಾವು ನೋಡಿದ್ವಿ ಯೂಕ್ಲಿಡ್ ಡಿವಿಷನ್ ಲೆಮ್ಮ ಯೂಸ್ ಮಾಡಬೇಕು. ಇವಾಗ ಗ್ರೇಟರ್ ನಂಬರ್ ಏನು? ಅದು ನಮ್ಮ A ಆಗುತ್ತೆ. ಸೊ 616 ಇಸ್ ಈಕ್ವಲ್ ಟು 32 ಇಂಟು ಯಾವುದೋ ನಂಬರ್ ಪ್ಲಸ್ R. ಸೊ 32 ಇಂಟು ಯಾವ ನಂಬರ್ ಮಾಡಬೇಕು ಅಂತ ನೋಡೋಣ. 32 ಇಂಟು 2 ಮಾಡಿದಾಗ 64 ಆಗುತ್ತೆ. ಸೊ 32 ಇಂಟು 20 ಮಾಡಿದಾಗ 640 ಆಗಿಬಿಡುತ್ತೆ. ಅದು ಇದಕ್ಕಿಂತ ಜಾಸ್ತಿ. ಸೊ ನಾನು 32 ಇಂಟು 19 ಮಾಡಿ ನೋಡ್ತೀನಿ ಎಷ್ಟು ಸಿಗುತ್ತೆ ಅಂತ. 19 ಇಂಟು 2 38, 19 ಇಂಟು 3 57, ಸೊ 608. ಸೊ 608 ಹಾಕ್ಬೋದು ಇಲ್ಲಿ. ಸೊ 32 ಇಂಟು 19 ಪ್ಲಸ್ ಸೊ 608 ಪ್ಲಸ್ ಏನು ಕೊಡೋದು ನಮಗೆ 616 8 ಜೊತೆ ಆ್ಯಡ್ ಮಾಡಿದಾಗ 616 ಸಿಗುತ್ತೆ. ನೆಕ್ಸ್ಟ್ ಏನು? ಇದು ನಮ್ಮ A ಆಯಿತು. 32 ಇಸ್ ಈಕ್ವಲ್ ಟು ಇದು ನನ್ನ B 8 ಪ್ಲಸ್ ಯಾವುದೋ ನಂಬರ್ ಪ್ಲಸ್ R. 8 ಇಂಟು 4 ಎಷ್ಟು? ಸಾರಿ 8 ಇಂಟು ಪ್ಲಸ್ ಅಲ್ಲ 8 ಇಂಟು 4 ಪ್ಲಸ್ 0 ಮಾಡಿದ್ರೆ 32 ಸಿಗುತ್ತೆ. ಸೊ ರಿಮೈಂಡರ್ 0 ಆಯಿತು. ಇಲ್ಲಿಗೆ ನಾವು ಎಂಡ್ ಮಾಡ್ತೀವಿ. ಇದು ನನ್ನ HCF. ಸೊ HCF ಆಫ್
616 and 32 is equal to 8. ಇದರ ಅರ್ಥ ಏನು ಅಂದರೆ ಇಲ್ಲಿ ನಮಗೆ 8 ಡಿಫ್ರೆಂಟ್ ಕಾಲಮ್ಸಲ್ಲಿ ಇವ್ರು ನಿಂತ್ಕೊಂಡ್ಬಿಟ್ಟು ಇವರು 8 ಡಿಫ್ರೆಂಟ್ ಕಾಲಮ್ಸಲ್ಲಿ ನಿಂತ್ಕೊಂಡ್ರೆ ಅದೇ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲಮ್ಸ್ ದಟ್ ದೇ ಕ್ಯಾನ್ ಸ್ಟ್ಯಾಂಡ್ ಇನ್ ಆಗುತ್ತೆ ಫಾರ್ ಇಟ್ ಟು ಹ್ಯಾವ್ ಈಕ್ವಲ್ ಕಾಲಮ್ಸ್. ಫೋರ್ತ್ ಕ್ವೆಶನ್ ಅಲ್ಲಿ ಕೇಳ್ತಿರೋದು ಶೋ ದ್ಯಾಟ್ ಸ್ಕ್ವೇರ್ ಆಫ್ ಎನಿ ಪಾಸಿಟಿವ್ ಇಂಟೀಜರ್ ಇಸ್ ಈದರ್ ಆಫ್ ದ ಫಾರ್ಮ್ 3m ಅಥವಾ 3m ಪ್ಲಸ್ 1. ಯೂಕ್ಲಿಡ್ ಡಿವಿಷನ್ ಲೆಮಾನೇ ಯೂಸ್ ಮಾಡೋಣ. ಇವಾಗ ಇಲ್ಲಿ ಹೇಳ್ತಿರೋದು 3m ಪ್ಲಸ್ 1, ಅಲ್ಲಿ BQ ಪ್ಲಸ್ R ಅಂತ ಅಲ್ಲಿ RHS ಅಲ್ಲಿ ಇದೆ. ಸೊ ನಾನು ಏನು ಮಾಡ್ತೀನಿ ಅಂದರೆ ಸೊಲ್ಯೂಷನ್ ನೋಡ್ಕೊಡಿ. ಲೆಟ್ A be any ಪಾಸಿಟಿವ್ ಇಂಟೀಜರ್. ಸೊ ಈ ಎಲ್ಲ ಕ್ವೆಶನ್ಸ್ನು ಏನು ಯಾವಾಗಲೂ ನಾವು ಎನಿ ಪಾಸಿಟಿವ್ ಇಂಟೀಜರ್ ಅಂತೀವಿ. ಆ್ಯಂಡ್ ಈ ಥರ ಟೈಪ್ ಆಫ್ ಕ್ವೆಶನ್ಸಲ್ಲಿ ನಾವು ಏನು ಡಿಸೈಡ್ ಮಾಡಬೇಕು ಅಂದರೆ ಬಿದ ವ್ಯಾಲ್ಯೂ ಏನು ಅಂತ ನಾವು ಡಿಸೈಡ್ ಮಾಡ್ತೀವಿ. ಇಲ್ಲಿ ನಮಗೆ 3 and 3 ಇದೆ. ಸೊ ನಾನು ಬಿ ವ್ಯಾಲ್ಯೂ ಏನು ತೊಗೊಳ್ತೀನಿ 3 ಅಂತ ತೊಗೊಳ್ತೀನಿ. ಸೊ ಲೆಟ್ ಬಿ ಈಕ್ವಲ್ ಟು 3. ಸೊ ಎ ಈಕ್ವಲ್ ಟು BQ ಪ್ಲಸ್ ಆರ್ ಅಂತ ಇದೆ. ಸೊ ಎ ಈಕ್ವಲ್ ಟು 3Q ಪ್ಲಸ್ ಆರ್. ಆರ್ ಯಾವ ವ್ಯಾಲ್ಯೂಸ್ ತೊಗೊಳ್ಬೋದು? 0 ಲೆಸ್ ದ್ಯಾನ್ ಈಕ್ವಲ್ ಟು ಆರ್ ಲೆಸ್ ದ್ಯಾನ್ ಬಿ. ಬಿ ಏನಲ್ಲಿ 3. ಸೊ ಎ ಏನೇನಾಗ್ಬೋದು ಈಗ? ಎ ಇಸ್ ಈಕ್ವಲ್ ಟು 3Q. ಯಾಕೆ? ಆರ್ ನಾನು 0 ಹಾಕೀನಿ. ಅಥವಾ ಎ ಈಕ್ವಲ್ ಟು 3Q ಪ್ಲಸ್ 1, ಆರ್ ವ್ಯಾಲ್ಯೂ 1. ಅಥವಾ ಎ ಇಸ್ ಈಕ್ವಲ್ ಟು 3Q ಪ್ಲಸ್ 2. ಎ ಈಕ್ವಲ್ ಟು 3Q ಪ್ಲಸ್ 3 ಆಗಲ್ಲ, ಯಾಕಂದರೆ ಆರ್ ಇಸ್ ಲೆಸ್ ದ್ಯಾನ್ 3, ಈಕ್ವಲ್ ಟು 3 ಅಂತೂ ಆಗಲ್ಲ. ಇವಾಗ ಅವ್ರು ನಮಗೆ ಈ ವ್ಯಾಲ್ಯೂಸ್ ಆಫ್ ಎ ಈ 3 ಇರ್ಬೋದು. ಇಲ್ಲಿ ಸ್ಕ್ವೇರ್ ಆಫ್ ಎನಿ ಪಾಸಿಟಿವ್ ಇಂಟೀಜರ್ ಕೇಳಿದರೆ ಇಲ್ಲಿ ಬರೀ ಪಾಸಿಟಿವ್ ಇಂಟೀಜರ್ ಇದೆ. ಸೊ ನಾನು ಎ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? ಇದು 3 ಸ್ಕ್ವೇರ್ Q ಸ್ಕ್ವೇರ್. ಹೋಲ್ ಸ್ಕ್ವೇರ್ ಮಾಡಿದಾಗ 3 ಸ್ಕ್ವೇರ್ Q ಸ್ಕ್ವೇರ್. ಇಲ್ಲಿ ಏನು? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನು? ನಮಗಾಗಲೇ ಗೊತ್ತು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಸೊ ಅದೇ ಐಡೆಂಟಿಟಿ ಇಲ್ಲಿ ಯೂಸ್ ಮಾಡ್ತಾ ಇವಿ. ಸೊ ಇಲ್ಲಿ ಎ ಸ್ಕ್ವೇರ್ ಏನಾಗುತ್ತೆ? 3 ಸ್ಕ್ವೇರ್ Q ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2 ಇಂಟು ಎ ಇಂಟು ಬಿ. ಇಲ್ಲಿ ಎ ಏನು ಹೇಳ್ತಾ ಇರೋದು? ಈ ವೇರಿಯಬಲ್, ಅಥವಾ ನೀವು x ಪ್ಲಸ್ y ಹೋಲ್ ಸ್ಕ್ವೇರ್ ಅಂತಲೂ ಅಂದ್ಕೊಳ್ಬೋದು. ಸೊ 2 ಇಂಟು ಇಲ್ಲಿ ನನಗೆ 3Q ಇಂಟು 2 ಇಂಟು 1 ಆಯಿತು. ಓಕೆ, ನೆಕ್ಸ್ಟ್ ಇದೇನಾಗುತ್ತೆ? ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಲ್ಲಿ 3 ಸ್ಕ್ವೇರ್ Q ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಎಷ್ಟಾಯಿತು? 4 ಪ್ಲಸ್ 2 ಇಂಟು ಎ ಇಂಟು ಬಿ. ಸೊ ಇಲ್ಲಿ 2 ಇಂಟು 3Q ಇಂಟು 2. ಓಕೆ, ಇವಾಗ ನಾವು ನೋಡೋಣ ಏನು ಮಾಡಬೇಕು ಅಂತ. ಇಲ್ಲಿ ನಮಗೆ 3m ಅಥವಾ 3m ಪ್ಲಸ್ 1 ಫಾರ್ಮಲ್ಲಿ ಕೇಳ್ತಿರೋದು. ಇದನ್ನು ನಾನು 3 ಆಚೆ ತೊಗೊಳ್ತೀನಿ. ಇಲ್ಲಿ 3 ಆಚೆ ತೊಗೊಳ್ತೀನಿ. ಏನು ಉಳ್ಕೊಂಡಿದೆ? ಇನ್ನೊಂದು 3 ಇದೆ ಆ್ಯಂಡ್ Q ಸ್ಕ್ವೇರ್ ಉಳ್ಕೊಂಡಿದೆ. ಇಲ್ಲೂ ನಾನು ಅದೇ ಮಾಡ್ತೀನಿ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ? 3ನ ಆಚೆ ತೊಗೊಳ್ತೀನಿ. ಇಲ್ಲಿ ಏನು ಉಳ್ಕೊಂಡಿದೆ? 3 ಮತ್ತು Q ಸ್ಕ್ವೇರ್. ಇಲ್ಲಿ ಏನು ಉಳ್ಕೊಂಡಿದೆ? ನಾವು ಇಲ್ಲಿಂದ 3 ಆಚೆ ತೆಗಿಯೋಕ್ಕಲ್ಲ, ಸೊ ಇದು ಹಾಗೆ ಇಟ್ಕೊಂಡಿರೋಣ. ಪ್ಲಸ್ ಇಲ್ಲಿಂದ ನಾನು ಮತ್ತೆ 3 ಆಚೆ ತೊಗೊಂಡಿನಿ. ಏನು ಉಳ್ಕೊಂಡಿದೆ? Q ಇಂಟು 2 ಇಂಟು 1. ಸೊ 2 ಇಂಟು Q ಇಂಟು 1 ಮಾಡಿದಾಗ 2Q ಮಾತ್ರ ಉಳ್ಕೊಳ್ಳುತ್ತೆ. ಆ್ಯಂಡ್ ಇಲ್ಲಿ ಪ್ಲಸ್ 1 ಏನಿದೆಯೋ ಅದು ಆಚೆ ಬರಿಬೇಕು ನಾವು. ಇವಾಗ ಪ್ಲಸ್ 1 ನೀವು ಒಳಗೆ ಬರೀ ಕುಡ್ದು, ಯಾಕಂದರೆ ನಾವು ಇದರಿಂದ 3 ಕಾಮನ್ ತೆಗೆದಿಲ್ಲ. ಇಲ್ಲಿ ಏನಾಗುತ್ತೆ? ಮತ್ತೆ 3 ಆಚೆ ತೆಗಿತೀನಿ. ಇಲ್ಲಿ 3Q ಸ್ಕ್ವೇರ್ ಉಳ್ಕೊಂಡಿದೆ. ಪ್ಲಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ನಾನು ಇದನ್ನು ಏನಂತ ರಿರೈಟ್ ಮಾಡ್ಕೊಳ್ತೀನಿ ಅಂದರೆ 3 ಸ್ಕ್ವೇರ್ Q ಸ್ಕ್ವೇರ್ ಪ್ಲಸ್ 4ನ್ನು ನಾನು ಯಾವಾಗಲೂ 3 ಸೆಪ್ರೇಟ್ ಮಾಡಿಬಿಡ್ತೀನಿ. ಸೊ 3ನ ನಾನು ಸೆಪ್ರೇಟ್ ಮಾಡಿಬಿಟ್ಟು 3 ಪ್ಲಸ್ 1 ಅಂತ ಬರೀತೀನಿ. ಯಾಕೆ? ನಮಗೆ ಇಲ್ಲೆಲ್ಲ 3m ಪ್ಲಸ್ 1 ಆ ಥರ ಕೊಟ್ಟಿರೋದು. ಸೊ ನನಗೆ 3 ವ್ಯಾಲ್ಯೂ ಬೇಕು. ಆ್ಯಂಡ್ ಬಿಕಾಸ್ 4 ಇಸ್ ಗ್ರೇಟರ್ ದ್ಯಾನ್ 3, ನಾನು 3ನ ಫಸ್ಟ್ ಬರ್ಕೊಂಡ್ಬಿಟ್ಟು ಪ್ಲಸ್ ಏನು ಉಳ್ಕೊಂಡಿದೆಯೋ ಆ ನಂಬರ್ ಅದನ್ನು ಬರೆಯೋಣ. ಪ್ಲಸ್ ಇದು ಹಾಗೆ ಬರ್ಕೊಳ್ಳೋಣ. ಸೊ ಇಲ್ಲಿ 3Q ಇಂಟು 2 ಇಂಟು 2 ಮಾಡಿದಾಗ 4 ಆಯಿತು. ಸೊ ಇವಾಗ ನಾನು 3 ಆಚೆ ತೆಗೆದಾಗ ಅಲ್ಲಿ 3Q ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಇದರಿಂದ 3 ಆಚೆ ತೆಗೆದಾಗ 1 ಉಳ್ಕೊಳ್ಳುತ್ತೆ. ಇದರಿಂದ ಏನೋ ಆಚೆ ತೆಗಿಯೋಕ್ಕಾಗಲ್ಲ, ಸೊ ಇದು ನಂಬರ್ ಹಾಗೆ ಇಟ್ಕೊಂಡಿರೋಣ. ಇದರಿಂದ 3 ಆಚೆ ತೆಗೆದಾಗ 4Q ಉಳ್ಕೊಳ್ಳುತ್ತೆ. ಏನಿಲ್ಲಿ ಪ್ಲಸ್ 1 ಇರೋದು ಅದು ಮರಿ ಕುಡಿದು ಪ್ಲಸ್ 1 ಹಾಕಬೇಕು. ಸೊ ಇಲ್ಲಿ ಏನು ಅಬ್ಸರ್ವ್ ಮಾಡೋಣ ಅಂದರೆ, ಇದನ್ನು ನಾನು m ಅಂತ ತೊಗೊಂಡ್ರೆ ಇದರ ವ್ಯಾಲ್ಯೂ ಏನಾಗುತ್ತೆ? 3m. ಇಲ್ಲಿ ನಾನು ಇದನ್ನು m ಅಂತ ತೊಗೊಂಡ್ರೆ ಇದರ ವ್ಯಾಲ್ಯೂ ಏನಾಗುತ್ತೆ? 3m ಪ್ಲಸ್ 1. ಸಿಮಿಲರ್ಲಿ ಇದರ ವ್ಯಾಲ್ಯೂ ನಾನು m ಅಂತ ತೊಗೊಂಡ್ರೆ ಇಲ್ಲಿ ಏನಾಗುತ್ತೆ? 3m ಪ್ಲಸ್ 1. ಇದು ಬಿಟ್ಟು ಇನ್ನು ಯಾವ ಪಾಸಿಬಿಲಿಟೀಸು ಇಲ್ಲ ಹೇಗೆ, ಯಾಕಂದರೆ ನಾವು ಆಗಲೇ ಹೇಳಿದ್ವಿ
ರಿಮೈಂಡರ್ ಯಾವಾಗಲೂ ಬಿಟ್ವೀನ್ 0 ಆ್ಯಂಡ್ 3 ಇರುತ್ತೆ ಅಂತ. ಸೊ ಯಾವುದಾದ್ರೂ ಪಾಸಿಟಿವ್ ಸ್ಕ್ವೇರ್ ಇಂಟೀಜರ್ ತೊಗೊಂಡಾಗ ಅದು ಯಾವಾಗ್ಲೂ ಕೂಡ 3m ಅಥವಾ 3m+1 ಫಾರ್ಮುಲೆ ಇರುತ್ತೆ, ನೋ ಮ್ಯಾಟರ್ ಯಾವ ಇಂಟೀಜರ್ ನಂಬರ್ ತೊಗೊಳ್ತೀವಿ. ಫಿಫ್ತ್ ಕ್ವೆಶನ್ ಅಲ್ಲಿ ಹೇಳ್ತಿದ್ದಾರೆ, ಶೋ ದಟ್ ದ ಕ್ಯೂಬ್ ಆಫ್ ಎನಿ ನಂಬರ್, ಎನಿ ಪಾಸಿಟಿವ್ ಇಂಟೀಜರ್ ಈಸ್ ಈದರ್ 9m+1 ಅಥವಾ 9m+8 ಅಂತಿದ್ದಾರೆ. ಸೊ ನಾವು ಸ್ಕ್ವೇರಿಗೆ ಏನು ಮಾಡಿದ್ವೋ ಅದೇ ಪ್ರೊಸೀಜರ್ ಇಲ್ಲೂ ಫಾಲೋ ಮಾಡೋಣ. ಸೊ ನನ್ನ ಸೊಲ್ಯೂಷನ್ ಏನಾಗುತ್ತೆ, ಲೆಟ್ ಎ ಬಿ ಎನಿ ಪಾಸಿಟಿವ್ನ ನಾನು ಪ್ಲಸ್ ವಿ ಇ ಅಂತ ಹಾಕ್ತೀನಿ, ಇವಾಗ ಪಾಸಿಟಿವ್, ಮೈನಸ್ ವಿ ಇ ಅಂದರೆ ನೆಗೆಟಿವ್, ಪಾಸಿಟಿವ್ ಇಂಟೀಜರ್. ನೆಕ್ಸ್ಟ್ ಏನು, ಇವಾಗ ನಾನು ಬಿ ವ್ಯಾಲ್ಯೂ ಬೇಕು. ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ಒಂದು ಸ್ವಲ್ಪ ಡಿಫ್ರೆಂಟ್ ಲಾಜಿಕ್ ಯೂಸ್ ಮಾಡ್ತಾ ಇದ್ದೀನಿ. ಲೆಟ್ ಬಿ ಇಸ್ ಈಕ್ವಲ್ ಟು 3 ಅಂತ ತೊಗೊಳ್ತಾ ಇದ್ದೀನಿ. ಇಲ್ಲಿ 9m, 9m+1, 9m+8 ಅಂತ ಇದೆ. ನಾನು 3 ತೊಗೊಂಡ್ಬಿಟ್ಟು ನನಗೆ 9 ವ್ಯಾಲ್ಯೂಸೇ ಸಿಗ್ಬೋದು. ಯಾಕೆ ಅಂದರೆ ಎ ಕ್ಯೂಬ್ ಮಾಡಿದಾಗ ನನಗೆ 9 ವ್ಯಾಲ್ಯೂ ಸಿಗುತ್ತೆ ಈ ಎಲ್ಲ ಡಿಫ್ರೆಂಟ್ ಆಪ್ಷನ್ಸಲ್ಲಿ. ಸೊ ಯು ಜಸ್ಟ್ ಅಬ್ಸರ್ವ್ ಮಾಡಿ, ಅದಾದಮೇಲೆ ನಿಮಗೆ ಅರ್ಥ ಆಗುತ್ತೆ. ಸೊ ಬಿ ವ್ಯಾಲ್ಯೂ ಇದು ತೊಗೊಂಡ್ರೆ ಎ ಇಸ್ ಈಕ್ವಲ್ ಟು 3q ಪ್ಲಸ್ ಆರ್, ಮತ್ತು ಆರ್ ಯಾವ ವ್ಯಾಲ್ಯೂ ಇರ್ಬೋದು, 0 ಲೆಸ್ ದ್ಯಾನ್ ಈಕ್ವಲ್ ಟು ಆರ್ ಲೆಸ್ ದ್ಯಾನ್ 3. ನಾನು ಅಕಸ್ಮಾತ್ 9 ತೊಗೊಳ್ತಿದ್ರೆ ಲೆಸ್ ದ್ಯಾನ್ 9 ಆಗ್ತಿತ್ತು ಆ್ಯಂಡ್ ತುಂಬ ಲೆಂಗ್ದಿ ಆಗುತ್ತೆ ಪ್ರಾಬ್ಲಮ್. ಇವಾಗ ಏನು ಬರಿಬೋದು, ಎ ಇಸ್ ಈಕ್ವಲ್ ಟು 3q ಅಥವಾ ಎ ಇಸ್ ಈಕ್ವಲ್ ಟು 3q ಪ್ಲಸ್ 1 ಅಥವಾ ಎ ಇಸ್ ಈಕ್ವಲ್ ಟು 3q ಪ್ಲಸ್ 2. ಎ ಇಸ್ ಈಕ್ವಲ್ ಟು 3q ಪ್ಲಸ್ 3 ಆಗಲ್ಲ, ಯಾಕಂದರೆ ಆರ್ ಇಸ್ ಲೆಸ್ ದ್ಯಾನ್ 3. ಇವಾಗ ನಾನು ಕ್ಯೂಬ್ ಮಾಡ್ತೀನಿ, ಯಾಕಂದರೆ ಕ್ಯೂಬ್ ಆಫ್ ಎನಿ ಪಾಸಿಟಿವ್ ಇಂಟೀಜರ್ ಅಂತಾರೆ. ಸೊ ಇಲ್ಲಿ ಎ ಕ್ಯೂಬ್ ಏನಾಗುತ್ತೆ, 3q ಕ್ಯೂಬ್. ಈ ಕೇಸಲ್ಲಿ ಏನಾಗುತ್ತೆ, ಎ ಕ್ಯೂಬ್ ಇಸ್ ಈಕ್ವಲ್ ಟು, ಇಲ್ಲಿ x+y ಹೋಲ್ ಕ್ಯೂಬ್ ಫಾರ್ಮಲ್ ಇದೆ. x+y ಹೋಲ್ ಕ್ಯೂಬ್ ಬರೆದಾಗ ಏನು ನಾವು ಮಾಡಬೇಕು, x ಕ್ಯೂಬ್ ಪ್ಲಸ್ y ಕ್ಯೂಬ್ ಪ್ಲಸ್ 3xy ಇಂಟು x+y ತಾನೆ. ಸೊ ಅದನ್ನೇ ಇಲ್ಲಿ ಅಪ್ಲೈ ಮಾಡೋಣ. ಇಲ್ಲಿ ಫಸ್ಟ್ ಈ ನಂಬರನ್ನು ಕ್ಯೂಬ್ ಮಾಡೋಣ. ಸೊ 3q ಕ್ಯೂಬ್ ಪ್ಲಸ್ 1 ಕ್ಯೂಬ್ ಮಾಡಿದ್ರೆ 1 ಸಿಗುತ್ತೆ, ಪ್ಲಸ್ 3xy. ಸೊ 3 ಇಂಟು 3q ಇಂಟು 1 ಪ್ಲಸ್ x ಪ್ಲಸ್ y. ಸೊ 3q ಪ್ಲಸ್ 1, ಇಂಟು x ಪ್ಲಸ್ y ವಿಚ್ ಇಸ್ 3q ಪ್ಲಸ್ 1. ನನಗೆ ಕನ್ಫ್ಯೂಸ್ ಆಗ್ತದೆ, ಕೇರ್ಫುಲ್ಲಾಗಿ ಬರೀರಿ. ಓಕೆ, ಆ್ಯಂಡ್ ಇಲ್ಲಿ ಏನಾಗುತ್ತೆ, ಎ ಕ್ಯೂಬ್ ಇಸ್ ಈಕ್ವಲ್ ಟು 3q ಕ್ಯೂಬ್ ಪ್ಲಸ್ 2 ಕ್ಯೂಬ್ ಎಷ್ಟಾಗುತ್ತೆ, 8 ಸಿಗುತ್ತೆ, ಪ್ಲಸ್ 3 ಇಂಟು 3q ಇಂಟು 2 ಇಂಟು 3q ಪ್ಲಸ್ 2. ಇದು 3q ಪ್ಲಸ್ 2 ಕಾಣಿಸ್ತಿಲ್ಲ ಅಂದರೆ 3q ಪ್ಲಸ್ 2 ಬರ್ದೀನಿ ಲಾಸ್ಟಲ್ಲಿ. ಇವಾಗ ನಾನು 9 ಆಚೆ ತೆಗಿಬೇಕು ಎಲ್ಲಾದ್ರಿಂದ, 3 ಅಲ್ಲ. ಯಾಕೆ ಅಂದರೆ ನನಗೆ 9 ಬೇಕು. ಸೊ 9 ಆಚೆ ತೆಗಿಯೋಕ್ಕೆ ಟ್ರೈ ಮಾಡೋಣ ಇನ್ ಈಚ್ ಆಫ್ ದೀಸ್ ಕೇಸಸ್. ಇಲ್ಲಿ 3 ಕ್ಯೂಬ್ ಅಂದರೆ ಎಷ್ಟು, 27 ತಾನೆ, ಅಥವಾ ನಾನು 3 ಕ್ಯೂಬಿಂದ 3 ಸ್ಕ್ವೇರ್ ತೆಗಿಬೋದು ವಿಚ್ ಇಸ್ 9. ಸೊ ಇದೇನಾಗುತ್ತೆ, 9 ಇಂಟು ಇಲ್ಲಿ 3 ಉಳ್ಕೊಳ್ಳುತ್ತೆ, ಕ್ಯೂಬ್ ಹಾಗೆ ಇರುತ್ತೆ. ಸಿಮಿಲರ್ಲಿ ಇಲ್ಲೂ ಅಷ್ಟೇ, ಇದು ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. 3 ಕ್ಯೂಬ್ ಅಂದರೆ 27. ಸೊ 27ಇಂದ ನಾನು 9 ತೆಗೆದ್ರೆ 9 ಇಂಟು 3 ಆಯಿತು. ಸೊ ಅದಕ್ಕೆ 3 ಉಳ್ಕೊಳ್ತಿದೆ. ಇಲ್ಲೇನಾಗುತ್ತೆ, 9 ಇಂಟು 3q ಕ್ಯೂಬ್ ಪ್ಲಸ್, ಓಕೆ ಇಲ್ಲಿ ಇವಾಗ ನೋಡೋಣ ಏನೇನು ಉಳ್ಕೊಳುತ್ತೆ ಅಂತ. ಈ ಪ್ಲಸ್ 1 ನಾನು ಆಬ್ವಿಯಸ್ಲಿ ಇದನ್ನು 9 ತೆಗಿಯೋಕ್ಕಲ್ಲ, ಸೊ ಈ 1 ನಾನು ಹಾಗೆ ಇಟ್ಕೊಂಡಿರ್ತೀನಿ. ಇಲ್ಲಿ 3 ಇಂಟು 3 ಆಗಲೇ ಇದೆ, ಸೊ 9 ಆಗಲೇ ಇದೆ. ಏನು ಉಳ್ಕೊಳುತ್ತೆ, q ಇಂಟು 1 ವಿಚ್ ಇಸ್ ನಥಿಂಗ್ ಬಟ್ q. ಆ್ಯಂಡ್ ಇದನ್ನು ಹಾಗೆ ಬರ್ಕೊಳ್ಬೋದು, ಯಾಕಂದರೆ ಇದು ಹೇಗೂ ಎರಡು ಮಲ್ಟಿಪ್ಲೈ ಆಗ್ತಿದೆ. ಸೊ ಇಟ್ ಮೀನ್ಸ್ 3q ಪ್ಲಸ್ 1 ಫ್ಯಾಕ್ಟರೇ ಆಗುತ್ತೆ. ಓಕೆ, ಆ್ಯಂಡ್ ಏನು ಉಳ್ಕೊಂಡಿದೆ, ಪ್ಲಸ್ 1. ಸೊ ಇದು ವೆರಿ ಇಂಪಾರ್ಟೆಂಟ್, ನೀವು ಇದನ್ನು ಮರಿ ಕೊಡೋದು ಎಕ್ಸಾಮಲ್ಲಿ, ಅದಕ್ಕೆ ನೀವು ಮಾರ್ಕ್ ಮಾಡ್ಕೊಂಡ್ಬಿಡಿ ಯಾವಾಗ ನೀವು ಕಾಮನ್ ತೆಗಿತಾ ಇರೋ. ಇಲ್ಲೂ ಅಷ್ಟೇ 9 ತೆಗೆಯೋಣ. ಸೊ 9 ತೆಗೆದ್ರೆ ಇಲ್ಲಿ 3q ಕ್ಯೂಬ್, ಇಲ್ಲಿ ಪ್ಲಸ್ 8 ಆಬ್ವಿಯಸ್ಲಿ ತೆಗಿಯೋಕ್ಕಾಗಲ್ಲ, ಸೊ ಇದನ್ನು ನಾನು ಸರ್ಕಲ್ ಮಾಡಿರ್ತೀನಿ. ಇಲ್ಲೂ ಅಷ್ಟೇ ಇದು 9 ಆಗುತ್ತೆ. ಸೊ ನನಗೆ ಇಲ್ಲಿ ಏನು ಪ್ಲಸ್ ಸಿಗುತ್ತೆ, q ಇಂಟು 2 ವಿಚ್ ಇಸ್ 2q ಇಂಟು 3q ಪ್ಲಸ್ 2 ಪ್ಲಸ್ 8. ಓಕೆ, ಸೊ ಇದೇನಾಯಿತು, ಇದನ್ನು ನಾನು m ಅಂತ ತೊಗೊಂಡ್ರೆ ಇದು 9m ಫಾರ್ಮ್ ಆಯಿತು. ಇದನ್ನು ನಾನು ಇವಾಗ m ಅಂತ ತೊಗೊಂಡ್ರೆ ಇಲ್ಲಿ ಯಾವ ಫಾರ್ಮ್ ಆಗುತ್ತೆ, 9m ಪ್ಲಸ್ 1
ಆ್ಯಂಡ್ ಇದನ್ನು ನಾನು ಎಮ್ ಅಂತ ತೊಗೊಂಡ್ರೆ ಇದೇನಾಗುತ್ತೆ 9m + 8. ಸೊ ಕ್ವೆಶ್ನಲ್ಲಿ ಏನು ಕೇಳಿದ್ರು, ಅವ್ರು ಹೇಳಿದ್ರು ಕ್ಯೂಬ್ ಆಫ್ ಎನಿ ಪಾಸಿಟಿವ್ ಇಂಟೀಜರ್ ಈ 3 ಫಾರ್ಮ್ಸಲ್ಲಿ ಇರುತ್ತೋ ಇಲ್ವೋ ಅಂತ ಕೇಳ್ತಿದ್ದಾರೆ. ನಾವಿಲ್ಲಿ ಏನು ಪ್ರೂವ್ ಮಾಡಿದ್ವಿ, 9m, 9m + 1 ಅಥವಾ 9m + 8 ಫಾರ್ಮಲ್ಲೇ ಯಾವಾಗಲೂ ಇರುತ್ತೆ ಅಂತ. ಇವಾಗ ನಾವು ಸೆಕೆಂಡ್ ಥಿಯರಮ್ ಆಫ್ ದ ಚಾಪ್ಟರ್ ನೋಡೋಣ. ಇದಕ್ಕೆ ನಾವು ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್ ಅಂತ ಹೇಳ್ತೀವಿ. ಉದ್ದ ಇದೆ ಒಂದು ಸೆಂಟೆನ್ಸು, ಬಟ್ ಬ್ರೇಕ್ ಡೌನ್ ಮಾಡ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ ಏನಿದು ಅಂತ. ಎವ್ರಿ ಕಾಂಪೋಸಿಟ್ ನಂಬರ್ ಅಂದರೆ ಯಾವ ನಂಬರ್ಸ್ ಪ್ರೈಮ್ ನಂಬರ್ಸ್ ಅಲ್ವೋ ಅದನ್ನು ನಾವು ಕಾಂಪೋಸಿಟ್ ನಂಬರ್ ಅಂತೀವಿ. ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಅಥವಾ ಫ್ಯಾಕ್ಟರೈಸ್ಡ್. ಸೊ ಅದು ಏನು ಹೇಳ್ತಾ ಅದು ಯಾವ ನಂಬರ್ ಬೇಕಾದರೂ ಹೀಗೆ ಎಕ್ಸ್ಪ್ರೆಸ್ ಮಾಡ್ಬೋದು. ಹೇಗೆ ಅಂದರೆ ಆ್ಯಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ಸ್. ಸೊ ಯಾವುದಾದ್ರೂ ಒಂದು ನಂಬರ್ ತೊಗೊಂಡ್ಬಿಟ್ಟು ಅದನ್ನು ನಾವು ಬ್ರೇಕ್ ಡೌನ್ ಮಾಡ್ತೀವಿ ಸಚ್ ದಟ್ ಆ ಪ್ರೈಮ್ ನಂಬರ್ಸನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ವಾಪಸ್ ಅದೇ ನಂಬರ್ ಸಿಗೋ ಥರ ಫ್ಯಾಕ್ಟರೈಸ್ ಮಾಡ್ತಾ ಇದ್ವಿ. ಆ್ಯಂಡ್ ದಿಸ್ ಫ್ಯಾಕ್ಟರೈಸೇಷನ್ ಇಸ್ ಯುನೀಕ್ ಅಪಾರ್ಟ್ ಫ್ರಮ್ ದಿ ಆರ್ಡರ್ ಇನ್ ವಿಚ್ ದ ಪ್ರೈಮ್ ಫ್ಯಾಕ್ಟರ್ಸ್ ಅಕರ್. ಸೊ ಅವ್ರು ಹೇಳ್ತಿರೋದು ನಾವು ಯಾವುದಾದ್ರೂ ನಂಬರ್ ತೊಗೊಂಡ್ಬಿಟ್ಟು ಅದನ್ನು ಬ್ರೇಕ್ ಡೌನ್ ಮಾಡಿದಾಗ ಇಂಟು ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್ ಬರೀ ಒಂದು ಸೆಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಮಾತ್ರ ಆ ನಂಬರ್ ಕೊಡೋಕ್ಕೆ ಸಾಧ್ಯ ಇದೆ, ಇನ್ಯಾವ ಸೆಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸು ಆ ನಂಬರ್ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಎಕ್ಸ್ಪ್ಲೇನ್ ಮಾಡ್ತೀನಿ. 36 ಅಂತ ಎಕ್ಸಾಂಪಲ್ ತೊಗೊಳ್ಳೋಣ. ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 36 ಏನಾಗುತ್ತೆ, ನಾವು ಆಗಲೇ ಹಿಂದಿನ ಕ್ಲಾಸಸ್ಸಲ್ಲಿ ಕಲ್ತೀವಿ. ಫಸ್ಟ್ ಪ್ರೈಮ್ ನಂಬರ್ ಯಾವುದು, ಸ್ಮಾಲೆಸ್ಟ್ ಪ್ರೈಮ್ ನಂಬರ್ 2. ಸೊ ನಾವು 2 ಜೊತೆ ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. 2 ಜೊತೆ ಡಿವೈಡ್ ಮಾಡಿದಾಗ ನಮಗೆ ಏನು ಸಿಗುತ್ತೆ, 18. ಮತ್ತು 2 ಜೊತೆ ಮಾಡಿದಾಗ 9. ಇದು ಡಿವೈಡೆಡ್ ಬೈ 3, 3 3s are 9 ಸಿಗುತ್ತೆ. ಆ್ಯಂಡ್ ಯಾವಾಗ ನಿಲ್ಲಿಸ್ತೀವಿ, ಅದಾದರೂ ಪ್ರೈಮ್ ನಂಬರ್ ಸಿಕ್ಕಿದಾಗ ನಾವು ಇದನ್ನು ನಿಲ್ಲಿಸ್ತೀವಿ. ಸೊ 36ನ ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೋದು, 2 × 2 × 3 × 3 ಅಂತ. ಸೊ ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ 2² ಅಂತ ಹಾಕ್ತೀವಿ, 2 × 2ನ. ಆ್ಯಂಡ್ ಇಲ್ಲಿ ಏನು ಹಾಕ್ತೀವಿ, 3². ವೆರಿ ಇಂಪಾರ್ಟೆಂಟ್ ಥಿಂಗ್, ನಾನು ಏನು ಒಂದು ಟಿಪ್ ಕೊಡ್ತೀನಿ ಅಂದರೆ ಯಾವಾಗಲೂ ನೀವು ಈ ಥರ ಬರೀತಿರುವಾಗ ಸ್ಮಾಲೆಸ್ಟ್ ಟು ಗ್ರೇಟೆಸ್ಟ್ ನಂಬರ್ ಮಾತ್ರ ಹಿಂಗೆ ಬರೀರಿ. ಇದು ನಾವು ಏನಕ್ಕೆ ಮಾಡ್ತೀವಿ ಅಂದರೆ ನೀವು ಆಮೇಲೆ LCM HCF ಕಂಡು ಹಿಡಿದಾಗ ಈ ಆರ್ಡರ್ ನಾವು ಯಾವಾಗಲೂ ಫಾಲೋ ಮಾಡಿದ್ರೆ ಈಸಿ ಆಗುತ್ತೆ ಸಾಲ್ವ್ ಮಾಡೋಕ್ಕೆ. ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಈ ಫ್ಯಾಕ್ಟರೈಸೇಷನ್ ನಾವು ಬರೀ ಈ ಪ್ರೈಮ್ ನಂಬರ್ಸನ್ನು ಮಲ್ಟಿಪ್ಲೈ ಮಾಡಿದಾಗ ಮಾತ್ರ ನಮಗೆ 36 ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇದು ಯುನೀಕ್ ಆಗಿದೆ. ಆ್ಯಂಡ್ ಅವ್ರು ಏನು ಹೇಳ್ತಿರೋದು ಅಂದರೆ ನಾನು ಅಕಸ್ಮಾತ್ 3² × 2² ಅಂತ ಬರೆದ್ರೆ ಅದೇನು ಪ್ರಾಬ್ಲಮ್ ಇಲ್ಲ. ಸೊ ನಾನೇನು ಹೇಳೋಕ್ಕಲ್ಲ, ಓ ಅಕ್ಕ 36ನ ನಾವು 2² × 3² ಬರಿಬೋದು, 3² × 2² ಬರಿಬೋದು. ಸೊ ಯುನೀಕ್ ಆಗ್ತಿಲ್ಲ, 2 ಡಿಫ್ರೆಂಟ್ ಟೈಪ್ ಟೂ ಡಿಫ್ರೆಂಟ್ ಸೊಲ್ಯೂಷನ್ ಸಿಗ್ತಾರೆ ಅಂತ ನೀವು ಹೇಳ್ಬೋದು. ಬಟ್ ಅವ್ರು ಇಲ್ಲಿ ಏನು ಹೇಳ್ತಿರೋದಂದರೆ ಆರ್ಡರ್ ಇನ್ ವಿಚ್ ದ ಪ್ರೈಮ್ ಫ್ಯಾಕ್ಟರ್ಸ್ ಅಕರ್ನ ನಾವು ಕನ್ಸಿಡರ್ ಮಾಡ್ತಿಲ್ಲ. ಸೊ ಇದು ಮತ್ತು ಇದು ಸೇಮ್ ಅರ್ಥ ಆಯಿತು. ಅವ್ರು ಏನು ಹೇಳ್ತಿರೋದು ಅಂದರೆ ನಾನು 2² × 5 × 3 ಆ ಥರ ಏನು ಸಿಗೋಕ್ಕಲ್ಲ, 36 ಸಿಗೋದಕ್ಕೆ. ಸೊ ಇದು ನಮ್ಮ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್. ಇವಾಗ ಎಕ್ಸಸೈಸ್ 8.2 ನೋಡೋಣ. ಇಲ್ಲಿ ಫಸ್ಟ್ ಕ್ವೆಶನಲ್ಲಿ ಹೇಳ್ತಿರೋದು ರೈಟ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 140 ಅಂತ. ಈ ಕಡೆ ಸೈಡ್ ಏನು ಬರ್ದೀನೋ ನೆಕ್ಸ್ಟ್ ಕ್ವೆಶನ್ಸ್ಗೆ ಅಪ್ಲಿಕಬಲು. ಇವಾಗ ಅದ್ರ ಆ ಕಡೆ ಗಮನ ಕೊಡಬೇಡಿ. 140 ಪ್ರೈಮ್ ಫ್ಯಾಕ್ಟರೈಸೇಷನ್ ಏನು, 140. ಸೊ ಫಸ್ಟ್ ಏನು ಜೊತೆ ಡಿವೈಡ್ ಮಾಡ್ತೀವಿ, 2 ಜೊತೆ ಡಿವಿಸಿಬಲ್ ಇದೆ, ಸೊ 2 ಮಾಡೋಣ. ಸೊ 2 × 7 = 14, 0ನ ಹಾಗೆ ಬರೆಯೋಣ. ಮತ್ತೆ 2 ಜೊತೆ ಡಿವೈಡ್ ಮಾಡಿದ್ರೆ ಇಲ್ಲಿ 35 ಸಿಗುತ್ತೆ. ಇವಾಗ ಏನು ಮಾಡ್ಬೋದು, 2 ಜೊತೆ 35 ಡಿವಿಸಿಬಲ್ ಇಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು, 3 ಜೊತೆ ಡಿವಿಸಿಬಲ್ ಇದೆಯಾ, ಇಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರ್ 5, ಆ್ಯಂಡ್ ನಮಗೆ ಗೊತ್ತು 5 ಜೊತೆ ಇದು ಹೋಗುತ್ತೆ, ಸೊ 7 ಆಯಿತು. 7 ಒಂದು ಪ್ರೈಮ್ ನಂಬರ್, ಇದನ್ನು ಫರ್ದರ್ ನಾವು ಫ್ಯಾಕ್ಟರೈಸ್ ಮಾಡೋಕ್ಕಲ್ಲ, ಸೊ ಇಲ್ಲಿಗೆ ನಿಲ್ಲಿಸ್ತೀವಿ. ಸೊ 140 ನಾವು ಹೇಗೆ ಬರಿಬೋದು, 140 = 2 × 2 × 5 × 7. ಸೊ ನಾನು ಏನು ಬರಿಬೋದು, 2 × 2 × 5 × 7. ಯಾವಾಗಲೂ ಅಸೆಂಡಿಂಗ್ ಆರ್ಡರ್ಲೇ ಹೋಗೋಣ. ಆ್ಯಂಡ್ 2 ಸಲ 2 ಇದೆ, ಸೊ ನಾನು 140 ಏನಂತ ಬರಿಬೋದು, 2² × 5 × 7. 3825 ಮಾಡೋಣ. ಈಗ 3825 2 ಜೊತೆ ಡಿವಿಸಿಬಲ್ ಇಲ್ಲ, 3 ಜೊತೆ ಡಿವಿಸಿಬಲ್ ಇದೆಯಾ ಇಲ್ವಾ ಚೆಕ್ ಮಾಡೋಕ್ಕೆ ನಾವು ಎಲ್ಲ ನಂಬರ್ ಡಿಜಿಟ್ಸನ್ನು ಆ್ಯಡ್ ಮಾಡ್ತೀವಿ. ಸೊ 3 + 8 11, 11 + 2 13, 13 + 5 18. ಆ್ಯಂಡ್ 18 3 ಜೊತೆ ಡಿವಿಸಿಬಲ್ ಇದೆ, ಸೊ 3 ಜೊತೆ ಡಿವೈಡ್ ಮಾಡ್ಬೋದು ಈ ನಂಬರ್ನ. 3 × 1, 3 × 2 ಮಾಡಿದಾಗ 6 ಆಗುತ್ತೆ, ಸೊ 22 ಉಳ್ಕೊಳ್ಳುತ್ತೆ. 3 × 7 ಮಾಡಿದಾಗ 21, 15 ಉಳ್ಕೊಳ್ಳುತ್ತೆ, ಇಲ್ಲಿ 5. ಇದು ನಿಮಗೆ ಗೊತ್ತಿಲ್ಲ ನಾನು ಹೇಗೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಅಂದರೆ ನೀವು 3825 ಡಿವೈಡೆಡ್ ಬೈ 3 ಅಂತಲೂ ಮಾಡಿಬಿಟ್ಟು ಏನು ಕೋಶಂಟ್ ಇದೆಯೋ ಅದನ್ನು ಬರ್ಕೊಳ್ಬೋದು. ನೆಕ್ಸ್ಟ್ ಏನು, 1 + 2 3, 3 + 7 10, 10 + 5 15, ಮತ್ತೆ 3 ಜೊತೆ ಡಿವಿಸಿಬಲ್ ಇದೆ. ಸೊ 3 ಬರೆದಾಗ ಇಲ್ಲಿ 4, ಇಲ್ಲಿ 2, ಇಲ್ಲಿ 5. 3 ಜೊತೆ ಡಿವಿಸಿಬಲ್ಲ, 4 + 2 6, 6 + 5 11.
11 3 ಜೊತೆ ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ನಾವು ಅದಕ್ಕೆ ಏನು ಮಾಡ್ತೀವಿ 5 ಜೊತೆ ನೆಕ್ಸ್ಟ್ ನಂಬರ್ ಇರೋದು 5. ಸೊ 5 ಜೊತೆ ಡಿವೈಡ್ ಮಾಡೋಣ. ಇಲ್ಲಿ 5 ಇಂಟು 8 ಇಸ್ ಈಕ್ವಲ್ ಟು 40. 25 ಉಳ್ಕೊಂಡಿದೆ. ಸೊ 5 ಇಂಟು 5 ಇಸ್ 25. ಇದನ್ನು ಮತ್ತೆ 5 ಜೊತೆ ಡಿವೈಡ್ ಮಾಡ್ಬೋದು. ಸೊ ಇಲ್ಲಿ ಏನಾಗುತ್ತೆ ನಮಗಾಗಲೇ 17 ಇಂಟು 5 ಇಸ್ ಈಕ್ವಲ್ ಟು 85 ಅಂತ ನಮಗೆ ಗೊತ್ತು. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಏನಾಗುತ್ತೆ ಇದ್ರದ್ದು 3825ನ ನಾವು ಏನಂತ ಬರಿಬೋದು 3 ಇಂಟು 3 ಇಂಟು 5 ಇಂಟು 5 ಇಂಟು 17 ಅಥವಾ 3 ಸ್ಕ್ವೇರ್ ಇಂಟು 5 ಸ್ಕ್ವೇರ್ ಇಂಟು 17. ಸೆಕೆಂಡ್ ಕ್ವೆಶನ್ ನೋಡೋಣ. ಇಲ್ಲಿ ಕೇಳ್ತಿರೋದು ಎಲ್ ಸಿ ಎಮ್ ಆಫ್ ದೀಸ್ ಟೂ ನಂಬರ್ಸ್, ಎಚ್ ಸಿ ಎಫ್ ಆಫ್ ದೀಸ್ ಟೂ ನಂಬರ್ಸ್ ಎರಡನ್ನೂ ಕಂಡುಹಿಡೀರಿ. ಅದಾದ್ಮೇಲೆ ವೆರಿಫೈ ಮಾಡಬೇಕು ಈ ಎರಡು ನಂಬರ್ದು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಈಸ್ ಈಕ್ವಲ್ ಟು 510 ಇಂಟು 92 ಅಂತ ಕೇಳಿದಿರೋದು. ಸೊ ಅದಕ್ಕೆ ನಾವು ಈ ಪ್ರಾಪರ್ಟೀಸಲ್ಲಿ ಏನು ಹಾಕಿನೋ ಅದನ್ನು ಯೂಸ್ ಮಾಡೋಣ. ಫಸ್ಟ್ ಸ್ಟೆಪ್ ಏನು ಅಂದರೆ ಈ ಥರ ಕ್ವೆಶನ್ ಸಾಲ್ವ್ ಮಾಡೋದಕ್ಕೆ ಇದನ್ನು ಪ್ರೈಮ್ ಫ್ಯಾಕ್ಟರೈಸ್ ಮಾಡಬೇಕು, ಇದನ್ನು ಪ್ರೈಮ್ ಫ್ಯಾಕ್ಟರೈಸ್ ಮಾಡಬೇಕು. ಸೊ 510 ಪ್ರೈಮ್ ಫ್ಯಾಕ್ಟರೈಸ್ ಮಾಡಿದ್ರೆ ಏನು ಸಿಗುತ್ತೆ ಇಂಟು 2 ಮಾಡಿದಾಗ 2 5 5 ಆಯಿತು. ನೆಕ್ಸ್ಟ್ ಏನು ಮಾಡ್ಬೋದು 2 ಜೊತೆ ಆಗಲ್ಲ. ಸೊ 3 ಜೊತೆ ಆಗುತ್ತೋ ಇಲ್ವೋ 5 + 5 10 10 + 2 12. ಸೊ 3 ಜೊತೆ ಡಿವಿಸಿಬಲ್ ಇದೆ. ಸೊ 3 ಜೊತೆ ಮಾಡಿದಾಗ 3 ಇಂಟು 8 24 15 ಉಳಿದಿದೆ. ಸೊ 3 ಇಂಟು 5. ಇಲ್ಲಿ ನಾನು ಏನು ಮಾಡ್ಬೋದು 5 ಜೊತೆ ಮಾಡ್ಬೋದು 17. ಸೊ ನಾನು 510 ನಾನು ಏನಂತ ಬರಿಬೋದು 510 ಈಸ್ ಈಕ್ವಲ್ ಟು 2 ಇಂಟು 3 ಇಂಟು 5 ಇಂಟು 17. ಓಕೆ, ನೆಕ್ಸ್ಟ್ 92 ಮಾಡೋಣ. ನನ್ನ ಜೊತೆ ನೀವೇ ಮಾಡಿ. ಸೊ 2 ಜೊತೆ ಮಾಡಿದಾಗ 46 ಮತ್ತು 2 ಜೊತೆ ಮಾಡಿದಾಗ 23 ಒಂದು ಪ್ರೈಮ್ ನಂಬರ್. ಸೊ ನಾವಿಲ್ಲೇ ನಿಲ್ಲಿಸಬೇಕು. ಸೊ 92 ಇಸ್ ಈಕ್ವಲ್ ಟು 2 ಸ್ಕ್ವೇರ್, ಯಾಕಂದರೆ 2 ಸಲ 2 ಇದೆ, ಇಂಟು 23. ಓಕೆ, ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ತೆಗ್ದಿದ್ದೀವಿ. ಇಲ್ಲಿ ಹೇಳ್ತಿರೋದು ಎಚ್ ಸಿ ಎಫ್ ಆಫ್ ಎ ಕಾಮ ಬಿ. ಎ ಕಾಮ ಬಿ ಜಸ್ಟ್ ವೇರಿಯಬಲ್ಸು. ಸೊ ಎ ಜಾಗದಲ್ಲಿ 510 ಇದೆ, ಬಿ ಜಾಗದಲ್ಲಿ 92 ಇದೆ. ಎಚ್ ಸಿ ಎಫ್ ಏನಾಗುತ್ತೆ ಅಂದರೆ ಎಚ್ ಸಿ ಎಫ್ ಆಫ್ ನಾನು 510, 92 ಅಂತ ಹಾಕ್ಬಿಡ್ತೀನಿ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಸ್ಮಾಲೆಸ್ಟ್ ಪವರ್ ಆಫ್ ಈಚ್ ಕಾಮನ್ ಪ್ರೈಮ್ ಫ್ಯಾಕ್ಟರ್. ಸೊ ಫಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಕಾಮನ್ ಫ್ಯಾಕ್ಟರ್ಸ್ ಯಾವುದಾದ್ರು ನೋಡಬೇಕು. ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಸೊ 2 1 ಕಾಮನ್ ಫ್ಯಾಕ್ಟರು. 3 ಇಲ್ಲಿದೆ, 3 ಇಲ್ಲಿದೆಯಾ ಇಲ್ಲ. 5 ಇದೆ, 5 ಇಲ್ಲಿಲ್ಲ. 17 ಇಲ್ಲಿದೆ, 17 ಇಲ್ಲಿಲ್ಲ. ಸಿಮಿಲರ್ಲಿ 23 ಇಲ್ಲಿದೆ, 23 ಇಲ್ಲಿಲ್ಲ. ಸೊ ಕಾಮನ್ ಫ್ಯಾಕ್ಟರ್ ಯಾವ್ದಿರೋದು ಬರೀ 2. ಆ್ಯಂಡ್ ಇಲ್ಲಿ ಹೇಳ್ತಿರೋದು ಪ್ರಾಡಕ್ಟ್ ಆಫ್ ದ ಸ್ಮಾಲೆಸ್ಟ್ ಪವರ್ ಆಫ್ ಈಚ್ ಕಾಮನ್ ಫ್ಯಾಕ್ಟರ್. ಸೊ ಇಲ್ಲಿ ಒಂದೇ ಒಂದು ಕಾಮನ್ ಫ್ಯಾಕ್ಟರ್ ಇರೋದು. ಸೊ ಪ್ರಾಡಕ್ಟ್ ಟರ್ಮ್ ಮರ್ತೋಗ್ಬಿಡಿ. ಇಲ್ಲಿ ಏನು ಹೇಳ್ತಿರೋದು ಸ್ಮಾಲೆಸ್ಟ್ ಪವರ್ ಏನು ಅಂತ. ಇಲ್ಲಿ 2 ಪವರ್ 1, ಇಲ್ಲಿ 2 ಪವರ್ 2 ಇದೆ. ಎಚ್ ಸಿ ಎಫ್ ಏನಾಗುತ್ತೆ 2 ಪವರ್ 1. ಅಕಸ್ಮಾತ್ ಇನ್ನೂ ಯಾವುದಾದ್ರೂ ಒಂದು ಕಾಮನ್ ಫ್ಯಾಕ್ಟರ್ ಇದ್ದರೆ, ಸಪೋಸ್ ಇಲ್ಲಿ 3 ಇದೆ, ಇಲ್ಲಿ 3 ಸ್ಕ್ವೇರ್ ಇದೆ ಅಥವಾ 3 ಕ್ಯೂಬ್ ಇದೆ ಅಂದರೆ ಆವಾಗ ಇಂಟು 3 ಪವರ್ ಏನು ಸ್ಮಾಲೆಸ್ಟ್ ಫ್ಯಾಕ್ಟರು. ಇಲ್ಲಿ 1 ಇದ್ಬಿಟ್ಟು ಇಲ್ಲಿ 3 ಪವರ್ 3 ಇದ್ದಿದ್ರೆ ಬರೀ 3 ಪವರ್ 1 ಅಂತ ಹಾಕ್ತಿದ್ವಿ. ಇಲ್ಲಿ ಸಿನ್ಸ್ ಒಂದೇ ಒಂದು ಕಾಮನ್ ಫ್ಯಾಕ್ಟರ್ ಇದೆ, ನಮಗೇನು ಪ್ರಾಡಕ್ಟ್ ಬೇಕಾಗಿಲ್ಲ. ಎಚ್ ಸಿ ಎಫ್ ಆಫ್ ದೀಸ್ ಟೂ ನಂಬರ್ಸ್ ಈಸ್ ಈಕ್ವಲ್ ಟು 2 ಆಗುತ್ತೆ. ಎಲ್ ಸಿ ಎಮ್ ಏನಾಗುತ್ತೆ, ಎಲ್ ಸಿ ಎಮ್ ಆಗಿ ಅವ್ರು ಹೇಳ್ತಿರೋದು ಎಲ್ ಸಿ ಎಮ್ ಆಫ್ 510, 92 ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಗ್ರೇಟೆಸ್ಟ್ ಪವರ್ ಆಫ್ ಈಚ್ ಪ್ರೈಮ್ ಫ್ಯಾಕ್ಟರ್ ಇನ್ವಾಲ್ವ್. ಪಿ ಎಫ್ ಅಂದರೆ ಪ್ರೈಮ್ ಫ್ಯಾಕ್ಟರ್. ಇಲ್ಲಿ ಅವರು ಕಾಮನ್ ಬಗ್ಗೆ ಏನೂ ಹೇಳ್ತಿಲ್ಲ. ಸೊ ಅವ್ರು ಏನು ಹೇಳ್ತಿರೋದು ಅಂದರೆ ಈಚ್ ಪ್ರೈಮ್ ಫ್ಯಾಕ್ಟರ್ ನೋಡಿ, ಎರಡರಲ್ಲೂ ಇದ್ದರೆ ಬರೀ ಗ್ರೇಟೆಸ್ಟ್ ಪವರನ್ನು ಮಾತ್ರ ಸೆಲೆಕ್ಟ್ ಮಾಡಿ, ಒಂದೇ ಕಡೆ ಇದ್ದರೆ ಅದನ್ನೇ ತೊಗೊಳ್ಳಿ ಅಂತ. ಸೊ ಇಲ್ಲಿ ಏನು ಹೇಳ್ತಿರೋದು ಅಂದರೆ ಫಸ್ಟ್ ಇಲ್ಲಿ 2 ಇದೆ, ಇಲ್ಲೂ 2 ಇದೆ. ಸೊ 2 ಪವರ್ 1, 2 ಪವರ್ 2 ಇದೆ. ಸೊ ಇಲ್ಲಿ ಬರೀ 2 ಪವರ್ 2 ಕನ್ಸಿಡರ್ ಮಾಡೋಣ. ಸೊ 2 ಪವರ್ 2 ಕನ್ಸಿಡರ್ ಮಾಡಿದ್ವಿ. ನೆಕ್ಸ್ಟು 3 ಇದೆ, ಇಲ್ಲಿ 3 ಇಲ್ಲ. ಸೊ ನಾನು 3 ಹಾಗೆ ಬರ್ಕೊಳ್ತೀನಿ. ಇಲ್ಲಿ 5 ಇದೆ, ಇಲ್ಲಿ 5 ಇಲ್ಲ. ಸೊ 5 ಹಾಗೆ ಬರ್ಕೊಳ್ತೀನಿ. 17 ಹಾಗೆ ಬರ್ಕೊಳ್ತೀನಿ. ಇದು ನಾವು 2 ಆಗಲೇ ಕನ್ಸಿಡರ್ ಮಾಡೀವಿ. ಇಲ್ಲಿ ನಾನು 23 ಹಾಗೆ ಬರ್ಕೊಳ್ತೀನಿ. ಸೊ ಅವ್ರು ಏನು ಹೇಳ್ತಿರೋದು ಅಂದರೆ ಎಚ್ ಸಿ ಇದನ್ನು ನೀವು ಮಲ್ಟಿಪ್ಲೈ ಮಾಡಿದ್ರೆ ಅದು ಒಂದು ವ್ಯಾಲ್ಯೂ ಸಿಗುತ್ತೆ. ಎಚ್ ಸಿ ಎಫ್ ಮಾಡಿದಾಗ ನಾವು ಏನು ನೋಡ್ತಾ ಇದ್ವಿ, ಇದೆರಡರಲ್ಲಿ ಕಾಮನ್ ಯಾವುದಿದೆ ನೋಡ್ತಾ ಇದ್ವಿ. ಆ ಕಾಮನ್ದು ಹೈಯೆಸ್ಟ್ ಪವರ್ ಮಾತ್ರ ಅಲ್ಲಿ ಹಾಕ್ತಾ ಇದ್ದೀವಿ. ಸಾರಿ, ಹಾಂ, ಲೋಯೆಸ್ಟ್ ಪವರ್ ಮಾತ್ರ ಹಾಕ್ತಾ ಇದ್ವಿ. ಇಲ್ಲಿ ಸ್ಮಾಲೆಸ್ಟ್ ಪವರ್. ಎಲ್ ಸಿ ಎಮ್ ಮಾಡಿದಾಗ ನಾವು ಏನು ಮಾಡಿದ್ವಿ, ಇದರಲ್ಲಿ ಅಕಸ್ಮಾತ್ ಎರಡರಲ್ಲೂ ಇದೆ ಅಂದರೆ ಹೈಯೆಸ್ಟ್ ಪವರ್ ಟರ್ಮ್ ಮಾತ್ರ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಯಾವ್ದಾದ್ರು ಪ್ರೈಮ್ ಫ್ಯಾಕ್ಟರ್ಸ್ ಉಳ್ಕೊಂಡಿದೆಯೋ ಅದೆಲ್ಲದನ್ನು ಬರಿತಾ ಇದ್ದೀವಿ. ಸೊ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 2 3 4 6 0 ಅಂತ ಸಿಕ್ತು. ನೆಕ್ಸ್ಟ್ ಅವ್ರು ಏನು ಹೇಳ್ತಿರೋದು ಅಂದರೆ ಒಂದು ವೆರಿಫಿಕೇಷನು ಮಾಡಬೇಕು. ನಮಗೇನು ಪ್ರಾಪರ್ಟಿ ಇದೆ ಅಂದರೆ ಎಲ್ ಸಿ ಎಮ್ ಆಫ್ 2 ನಂಬರ್ಸ್ ಇಂಟು ಹೆಚ್ ಸಿ ಎಫ್ ಆಫ್ 2 ನಂಬರ್ಸ್ ಮಾಡಿದಾಗ ಆ ಎರಡು ನಂಬರ್ಸ್ ಪ್ರಾಡಕ್ಟ್ ಏನಿದೆಯೋ ಅದೆರಡು ಈಕ್ವಲ್ ಆಗುತ್ತೆ ಅಂತಿರೋದು. ಸೊ ಇಲ್ಲೂ ನಾವು ಅದು ಮಾಡಿದ್ರೆ, ನಾನು ಇಲ್ಲಿ ರೇಸ್ ಮಾಡಿಬಿಟ್ಟು ಇಲ್ಲಿ ತೋರಿಸ್ತೀನಿ.
ಏನಿದ್ರ ಅರ್ಥ ಅಂದರೆ ಹೆಚ್ ಸಿ ಎಫ್ ಆಫ್ ಬೋತ್ ದ ನಂಬರ್ಸ್ ಎಷ್ಟು 2, ಎಲ್ ಸಿ ಎಮ್ ಆಫ್ ಬೋತ್ ದ ನಂಬರ್ಸ್ ಎಷ್ಟು 2, 3, 4, 6, 0. ಅವ್ರೇನು ಹೇಳ್ತಿರೋದು ಅಂದರೆ ದಿಸ್ ಶುಡ್ ಬಿ ಈಕ್ವಲ್ ಟು 510 ಇಂಟು 92. ಸೊ 510 ಇಂಟು 92 ಇದೆರಡನ್ನೂ ಕಂಡುಹಿಡಿಯೋಣ. ಇದೆರಡು ಈಕ್ವಲ್ ಅಂದರೆ ಇದನ್ನು ನಾವು ವೆರಿಫೈ ಮಾಡಿದ್ದೀವಿ ಅಂತ. ಸೊ ಇದೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಎಷ್ಟಾಗುತ್ತೆ 0 ಹಾಗೆ ಬರುತ್ತೆ. 6 ಇಂಟು 2 ಇಸ್ ಈಕ್ವಲ್ ಟು 12, ಇಲ್ಲಿ 8 9, ಇಲ್ಲಿ 6, ಇಲ್ಲಿ 4. ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರು ಅಷ್ಟೇ, ನೀವು ಬುಕ್ಕಲ್ಲಿ ಮಲ್ಟಿಪ್ಲೈ ಮಾಡಿ ನೋಡಿ, ಇಲ್ಲೂ ನಿಮಗೆ 4, 6, 9, 2, 0 ಸಿಗುತ್ತೆ. ಸೊ ನಾವು ಏನಂತ ಬರಿಬೋದು, ದೇರ್ ಫಾರ್ ಹೆಚ್ ಸಿ ಎಫ್ ಆಫ್ ಎ ಕಾಮಾ ಬಿ ಇಂಟು ಎಲ್ ಸಿ ಎಮ್ ಆಫ್ ಎ ಕಾಮಾ ಬಿ ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂತ ವೆರಿಫೈ ಮಾಡಿದ್ದೀವಿ. ಸೊ ಇವಾಗ ಫಸ್ಟ್ ಒನ್ ಮಾಡಿ ನೋಡೋಣ. ಸೆಕೆಂಡ್ ಕ್ವೆಶನ್ನೇ 26 ಪ್ರೈಮ್ ಫ್ಯಾಕ್ಟರೈಸೇಷನ್ ಏನು, 26 ಮಾಡಿದಾಗ 2 ಇಂಟು 13 ಪ್ರೈಮ್ ನಂಬರ್, ಸೊ ಅಲ್ಲೇ ನಿಲ್ಲಿಸ್ಬೋದು. ಸೊ 26 ಇಸ್ ಈಕ್ವಲ್ ಟು 2 ಇಂಟು 13. 91 ಮಾಡಿದಾಗ ಏನಾಗುತ್ತೆ, 3 ಜೊತೆ ಡಿವಿಸಿಬಲ್ ಇದೆಯಾ, ಇಲ್ಲ. 5 ಜೊತೆ ಡಿವಿಸಿಬಲ್ ಇದೆಯಾ, ಇಲ್ಲ. 7 ಜೊತೆ ಇದೆಯಾ, ಎಸ್. ಸೊ 7 ಜೊತೆ ಮಾಡಿದಾಗ 13 ಆಯಿತು. ಸೊ 91 ಅಂತ ಬರಿಬೋದು 7 ಇಂಟು 13. ಇವಾಗ ಹೆಚ್ ಸಿ ಎಫ್ ಕಂಡುಹಿಡಿಯೋಣ. ಹೆಚ್ ಸಿ ಎಫ್ ಅಲ್ಲಿ ಏನು ಹೇಳಿದ್ದಾರೆ, ಪ್ರಾಡಕ್ಟ್ ಆಫ್ ದ ಗ್ರೇಟೆಸ್ಟ್ ಪವರ್ಸ್ ಆಫ್ ಈಚ್ ಕಾಮನ್ ಫ್ಯಾಕ್ಟರ್. ಸೊ ಫಸ್ಟ್ ಸ್ಟೆಪ್ ಕಾಮನ್ ಫ್ಯಾಕ್ಟರ್ಸ್ ಯಾವುದು, ಇಲ್ಲೂ 13 ಇದೆ, ಇಲ್ಲೂ 13 ಇದೆ. ಆ್ಯಂಡ್ ಇಲ್ಲಿ ಸ್ಮಾಲೆಸ್ಟ್ ಪವರ್ ಏನು, ಇದು 13 ಪವರ್ 1, ಇದು 13 ಪವರ್ 1. ಸೊ ನಾವು 13 ಪವರ್ 1ನೇ ತೊಗೊಳ್ಬೋದು. ಇಂಟು ಇನ್ನೇನಾದರೂ ಕಾಮನ್ ಫ್ಯಾಕ್ಟರ್ಸ್ ಇದೆಯಾ, ಇಲ್ಲ. ಸೊ ಅದನ್ನು ಹಾಗೆ ನಿಲ್ಲಿಸ್ಬೋದು. ಸೊ ಹೆಚ್ ಸಿ ಎಫ್ ಆಫ್ ದೀಸ್ 2 ನಂಬರ್ಸ್ 13 ಆಯಿತು. ಎಲ್ ಸಿ ಎಮ್ ಏನಾಗುತ್ತೆ, ಪ್ರಾಡಕ್ಟ್ ಆಫ್ ಗ್ರೇಟೆಸ್ಟ್ ಪವರ್ ಆಫ್ ಈಚ್ ಪ್ರೈಮ್ ಫ್ಯಾಕ್ಟರ್ ಇನ್ವಾಲ್ವ್. ಸೊ ಯಾವ ಪ್ರೈಮ್ ಫ್ಯಾಕ್ಟರ್ಸ್ ಇದೆ ಇದರಲ್ಲಿ, 2, 13, 7 ಮತ್ತು 13. 13 ಎರಡು ಕಡೆನೂ ಇದೆ. ಸೊ ಟೋಟಲ್ ನಮ್ಮ ಯಾವ್ದಾದ್ರು ಪ್ರೈಮ್ ಫ್ಯಾಕ್ಟರ್ಸ್ ಇರೋದು 2, 7 ಮತ್ತು 13. ಇದರಲ್ಲಿ ಗ್ರೇಟೆಸ್ಟ್ ಪವರ್ ಆಫ್ ಈಚ್ ಪ್ರೈಮ್ ಫ್ಯಾಕ್ಟರ್ ಅಂತಿರೋದು. ಸೊ 2 ಗ್ರೇಟೆಸ್ಟ್ ಪವರ್ 2 ಪವರ್ 1, 7 ಗ್ರೇಟೆಸ್ಟ್ ಪವರ್ 7 ಪವರ್ 1, 13 ಗ್ರೇಟೆಸ್ಟ್ ಪವರ್ 13 ಪವರ್ 1. ನೀವು 13 ಇಂಟು 13 ಮಾಡಿಕೊಡ್ದು ಗ್ರೇಟೆಸ್ಟ್ ಪವರ್ ಯಾವುದಿದೆ ಇದು ಎರಡರಲ್ಲೂ ಒಂದೇ ಇದೆ. ಸೊ 13 ಪವರ್ 1ನೇ ಕನ್ಸಿಡರ್ ಮಾಡಬೇಕು. ಸೊ ಎಲ್ ಸಿ ಎಮ್ ಏನಾಗುತ್ತೆ, 2 ಇಂಟು 7 ಇಂಟು 13. ಸೊ ಇದು ಎಷ್ಟಾಯಿತು, 7 ಇಂಟು 2 14. ಸೊ 14 ಇಂಟು 13 ಮಾಡಬೇಕು. ಸೊ 14 ಇಂಟು 13 ಮಾಡ್ತೀನಿ. 3 ಇಂಟು 4 ಈಕ್ವಲ್ಸ್ 12, 3 ಇಂಟು 1 3, ಇಲ್ಲಿ 4, ಇಲ್ಲಿ 0, ಇಲ್ಲಿ 4, ಇಲ್ಲಿ 1. ಸೊ ಇಲ್ಲಿ ಏನು ಸಿಗ್ತದೆ, 182 ಸಿಗ್ತದೆ. ಸೊ ಇಲ್ಲಿ ನಾನು ಈಕ್ವಲ್ ಟು 182 ಅಂತ ಹಾಕ್ಬೋದು. ಅವ್ರು ಇನ್ನೇನು ಹೇಳ್ತಿರೋದು, ವೆರಿಫೈ ಮಾಡಿ ದ್ಯಾಟ್ ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂತ. ಸೊ ಫಸ್ಟ್ ಎ ಇಂಟು ಬಿ ಎಷ್ಟು ನೋಡೋಣ, 26 ಇಂಟು 91 ಈಸ್ ಈಕ್ವಲ್ ಟು. ಸೊ ಮತ್ತೆ ಅದನ್ನ ಇವಾಗ ಮಲ್ಟಿಪ್ಲೈ ಮಾಡೋಣ. ಇದನ್ನು ನಾನು ರೇಸ್ ಮಾಡ್ತೀನಿ. ಸೊ ನಾನು ಫಸ್ಟ್ 96 ಬರ್ಕೊಳ್ತೀನಿ, ಇಲ್ಲಿ 91 ಇಂಟು 26 ಮಾಡೋಣ. 6 ಇಂಟು 1 6, 9 ಇಂಟು 6 54. ಇಲ್ಲಿ 0 ಹಾಕೋಣ. 2 ಇಂಟು 1 2, 9 ಇಂಟು 2 18. ಇವಾಗ ಇದನ್ನು ಆ್ಯಡ್ ಮಾಡೋಣ. ಸೊ 6 6, ಇಲ್ಲಿ 3, ಇಲ್ಲಿ 2. ಸೊ 2 3 6 6 ಸಿಕ್ತು. ಇಲ್ಲೇನು ಬರೀಲಿ, 2 3 6 6. ನೆಕ್ಸ್ಟ್ ಅವ್ರು ಏನು ಹೇಳ್ತಿರೋದು, ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್. ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ ಎಷ್ಟಾಗುತ್ತೆ, ಇದು 13 ಇಂಟು 182. ಸೊ 13 ಇಂಟು 182 ಮಾಡೋಣ. 182 ಇಂಟು 13. ಸೊ 3 ಇಂಟು 2 6, 3 ಇಂಟು 8 24, 3 ಇಂಟು 1 3 ಪ್ಲಸ್ 2 5. ಸೊ ಇಲ್ಲಿ 0 ಹಾಕೋಣ. ಇಲ್ಲಿ 281 ಹಾಗೆ ಬರ್ಕೊಳ್ಬೋದು. ಇವಾಗ ಇದನ್ನು ಆ್ಯಡ್ ಮಾಡೋಣ. ಇಲ್ಲಿ 6, ಇಲ್ಲಿ 6, ಇಲ್ಲಿ ಏನಾಗುತ್ತೆ 3 ಇಲ್ಲಿ 3 ಆ್ಯಂಡ್ ಇಲ್ಲಿ 2. ಸೊ ಇಲ್ಲೂ 2 3 6 6 ಆಗ್ತದೆ. ಸೊ ದೇರ್ ಫೋರ್ ಎಲ್ ಸಿ ಎಮ್ ಆಫ್ 26,91 ಇಂಟು ಹೆಚ್ ಸಿ ಎಫ್ ಆಫ್ ಇಲ್ಲೂ ಅಷ್ಟೇ 26,91 is equal to 26 into 91 is equal to 2366 ಅಂತ ಹಾಕಬೇಕು. ಇದು ನಮ್ಮ ವೆರಿಫಿಕೇಶನ್. ಥರ್ಡ್ ಕ್ವೆಶನ್ ನೋಡೋಣ. ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಯೂಸ್ ಮಾಡಿಬಿಟ್ಟು ಇದರ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಕಂಡುಹಿಡಿಬೇಕು. ಆ್ಯಂಡ್ 3 ನಂಬರ್ಸ್ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಇಲ್ಲಿ ಏನು ನೋಟಿಸ್ ಮಾಡಬೇಕು ಅಂದರೆ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಮಾಡಿದ್ದು ಬರೀ 2 ನಂಬರ್ಸ್ಗೆ ಅಪ್ಲಿಕಬಲ್, 3 ನಂಬರ್ಸ್ಗೆ ಅಪ್ಲಿಕಬಲ್ ಇಲ್ಲ. ಅದಕ್ಕೆ ಈ ಕ್ವೆಶನಲ್ಲಿ ಏನು ಕೇಳ್ತಿರೋದು, ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಮಾತ್ರ ಕೇಳ್ತಿರೋದು. ಇವಾಗ ನೋಡೋಣ ಪ್ರೈಮ್ ಫ್ಯಾಕ್ಟರೈಸೇಷನ್ ಫಸ್ಟ್ ಮಾಡೋಣ. ಬೇಗ ಮಾಡಬೇಕು ಇದನ್ನು. 12ಗೆ ಏನಾಗುತ್ತೆ, ಇಂಟು 2 6, ಇಂಟು 2 3.
ಸೊ ಇದನ್ನು ನಾನು 12ಗೆ ಏನು ಬರೀತೀನಿ, 12 ಈಸ್ ಈಕ್ವಲ್ ಟು 2 ಸ್ಕ್ವೇರ್ ಇಂಟು 3. 15 ಏನಾಗುತ್ತೆ, 3 ಜೊತೆ ಡಿವೈಡ್ ಮಾಡಿದಾಗ 5, ಇಲ್ಲ ನಿಲ್ಲಿಸ್ಬೋದು. ಸೊ 15 ಇಸ್ ಈಕ್ವಲ್ ಟು 3 ಇಂಟು 5. 21 ಏನಾಗುತ್ತೆ, 3 ಜೊತೆ ಮಾಡಿದಾಗ 7. ಸೊ ಅದನ್ನು ಅಲ್ಲೇ ನಿಲ್ಲಿಸ್ಬೋದು. 21ಗೆ ನಾವು 3 ಇಂಟು 7 ಅಂತೀವಿ. ಇವಾಗ ನಾವು HCF ಫಸ್ಟ್ ಕಂಡುಹಿಡಿಯೋಣ. HCF ಆಫ್ 12, 15 ಆ್ಯಂಡ್ 21 ಏನಾಗುತ್ತೆ, ನಾವು ಕಾಮನ್ ಫ್ಯಾಕ್ಟರ್ಸ್ ಯಾವುದಾದಿದೆ ನೋಡಬೇಕು. 2 ಇಲ್ಲಿದೆ, 2 ಇಲ್ಲಿದೆಯಾ, ಇಲ್ಲ. ಸೊ ಅದಲ್ಲೇ ರಿಜೆಕ್ಟ್ ಮಾಡ್ಬೋದು. 3 ಇಲ್ಲಿದೆ, 3 ಇಲ್ಲೂ ಇದೆ, 3 ಇಲ್ಲೂ ಇದೆ. ಸೊ 3 ನಮ್ಮ ಕಾಮನ್ ಫ್ಯಾಕ್ಟರ್. 5 ಇಲ್ಲಿದೆ, ಬಟ್ 5 ಎಲ್ಲೂ ಇಲ್ಲ. 7 ಇಲ್ಲಿದೆ, 7 ಇಲ್ಲೆಲ್ಲೂ ಇಲ್ಲ. ಸೊ 3 ನಮ್ಮ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಆ್ಯಂಡ್ ಏನು ಹೇಳಿರೋದು, ಸ್ಮಾಲೆಸ್ಟ್ ಪವರ್ ಆಫ್ ಈಚ್ ಕಾಮನ್ ಫ್ಯಾಕ್ಟರ್. ಸ್ಮಾಲೆಸ್ಟ್ ಪವರ್ ಯಾವುದಿಲ್ಲಿ, ಎಲ್ಲದಕ್ಕೂ 3 ಪವರ್ 1, 3 ಪವರ್ 1, 3 ಪವರ್ 1 ಇದೆ. ಸೊ ಇಲ್ಲಿ 3 ಆಗುತ್ತೆ. ಇನ್ಯಾ ಕಾಮನ್ ಫ್ಯಾಕ್ಟರು ಇಲ್ಲ ಮಲ್ಟಿಪ್ಲೈ ಮಾಡೋಕ್ಕೆ, ಸೊ ಅಲ್ಲೇ ನಿಲ್ಲಿಸ್ಬೋದು. ಸೊ ನಮ್ಮ HCF ಆಫ್ ದೀಸ್ 3 ನಂಬರ್ಸ್ ಇಸ್ 3. LCM ಆಫ್ 12, 15, 21 ಏನಾಗುತ್ತೆ, ಅವ್ರು ಹೇಳಿರೋದು ಪ್ರಾಡಕ್ಟ್ ಆಫ್ ಗ್ರೇಟೆಸ್ಟ್ ಪವರ್ಸ್ ಆಫ್ ಈಚ್ ಪ್ರೈಮ್ ಫ್ಯಾಕ್ಟರ್ ಇನ್ವಾಲ್ವ್. ಸೊ ಎಲ್ಲ ಪ್ರೈಮ್ ಫ್ಯಾಕ್ಟರ್ಸ್ನು ಕನ್ಸಿಡರ್ ಮಾಡೋಣ ಆ್ಯಂಡ್ ಗ್ರೇಟೆಸ್ಟ್ ಪವರ್ ಕನ್ಸಿಡರ್ ಮಾಡಬೇಕು. ಸೊ 2 ಇಲ್ಲಿದೆ, 2 ಗ್ರೇಟೆಸ್ಟ್ ಪವರ್ ಇಲ್ಲಿ ಎಲ್ಲಾದ್ರೂ ನೋಡಿದ್ರೆ ಬರೀ 2 ಪವರ್ 2 ಇದೆ. ಸೊ ಅದು ಹಾಗೆ ಬರೆಯೋಣ ಇಂಟು 3 ಎಲ್ಲ ಕಡೆನೂ ಇದೆ. ಆ್ಯಂಡ್ ಗ್ರೇಟೆಸ್ಟ್ ಪವರ್ ಆಫ್ 3 ಏನು, 1. ಸೊ ಒಂದೇ ಸಲ 3 ಪವರ್ 1 ಅಂತ ಬರೀಬೇಕು. 5 ಇದೆ, 7 ಇದೆ, ಎಲ್ಲೂ ಇಲ್ಲ. ಸೊ ನಾವು 5 ಮತ್ತು 7 ಹಾಗೆ ಬರ್ಕೊಳ್ಬೋದು. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ, 5 ಇಂಟು 2 ಮಾಡಿದಾಗ 10, 10 ಇಂಟು 3 ಮಾಡಿದಾಗ 5 ಇಂಟು 2 ಅಲ್ಲ, ಇದು 5 ಇಂಟು 4. ಸೊ 5 ಇಂಟು 4 ಮಾಡಿದಾಗ 20, 20 ಇಂಟು 3 ಇಂಟು 7, 20 ಇಂಟು 3 ಮಾಡಿದಾಗ 60 ಇಂಟು 7, 7 ಇಂಟು 6 ಮಾಡಿದ್ರೆ 42, ಆ್ಯಂಡ್ 42 ಇಂಟು 10 ಮಾಡಿದಾಗ 420. ಸೊ LCM ಆಫ್ ದೀಸ್ 3 ನಂಬರ್ಸ್ ಇಸ್ 420. ಥರ್ಡ್ ಒನ್ ನೋಡೋಣ, 8, 9 ಆ್ಯಂಡ್ 25. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ನೀವೇ ಮಾಡಿ ನೋಡಿ, ನಾನು ಡೈರೆಕ್ಟಾಗಿ ಬರೀತೀನಿ. 8ಗೆ 2 ಕ್ಯೂಬ್ ಆಯಿತು, 9ಗೆ ಏನಾಗುತ್ತೆ 3 ಸ್ಕ್ವೇರ್, ಆ್ಯಂಡ್ 25ಗೆ ಏನಾಗುತ್ತೆ 5 ಸ್ಕ್ವೇರ್. ಸೊ ನಿಮಗೆ ಅಕಸ್ಮಾತ್ ಇದು ಸಿಕ್ಕಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಾವು ತೋರಿಸ್ತೀವಿ ಹೇಗೆ ಮಾಡೋದು ಅಂತ. ಇವಾಗ ನಾವು ಏನು ಕಂಡುಹಿಡಿಬೇಕು, HCF ಆಫ್ ಈ 3 ನಂಬರ್ಸ್ ಏನಾಗುತ್ತೆ, ಹೈಯೆಸ್ಟ್ ಕಾಮನ್ ಫಸ್ಟ್ ಕಾಮನ್ ಫ್ಯಾಕ್ಟರ್ಸ್ ನೋಡೋಣ. ಇಲ್ಲಿ 2 ಇದೆ, ಇಲ್ಲಿ 2 ಕಡೆನೂ 2 ಇಲ್ಲ. ಇಲ್ಲಿ 3 ಇದೆ, ಈ 2 ಕಡೆಯಲ್ಲಿ 3 ಇಲ್ಲ. ಇಲ್ಲಿ 5 ಇದೆ, ಈ 2 ಕಡೆಯಲ್ಲಿ 5 ಇಲ್ಲ. ಸೊ ಯಾಕೆ ಕಾಮನ್ ಫ್ಯಾಕ್ಟರು ಇಲ್ಲ ಅಂದರೆ, ದಿ ಓನ್ಲಿ ಕಾಮನ್ ಫ್ಯಾಕ್ಟರ್ ಈ ನಂಬರ್ಸ್ಗೆ ಯಾವುದಾಗುತ್ತೆ, 1. ಯಾಕೆ ಅಂದರೆ 1 ಇಸ್ ದ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇದಕ್ಕೆ 1 ಆಗುತ್ತೆ. ಸೊ ಇದು ಇಂಪಾರ್ಟೆಂಟು, ಮರಿ ಕೊಡ್ದು. ಇದಕ್ಕೆ HCF ಇಲ್ಲ ಅಂತ ಬರೀ ಕೊಡ್ದು. ಏನಿದ್ರ ಅರ್ಥ, ಎಲ್ಲದನ್ನು 1 ಜೊತೆ ಡಿವೈಡ್ ಮಾಡ್ಬೋದು. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 1 ಆಗುತ್ತೆ. LCM ಏನು, LCM ಪ್ರಾಡಕ್ಟ್ ಆಫ್ ಗ್ರೇಟೆಸ್ಟ್ ಪವರ್ ಆಫ್ ಈಚ್ ಪ್ರೈಮ್ ಫ್ಯಾಕ್ಟರ್ ಇನ್ವಾಲ್ವ್. ಸೊ ಈಚ್ ಪ್ರೈಮ್ ಫ್ಯಾಕ್ಟರ್ದು ಗ್ರೇಟೆಸ್ಟ್ ಪವರ್ ನೋಡೋಣ. 2ದು ಏನು ಗ್ರೇಟೆಸ್ಟ್ ಪವರ್, ಇಲ್ಲಿ ಹೇಗೂ ಇಲ್ಲಿ 2 ಕಡೆ 2 ಇಲ್ಲ. ಸೊ 2 ಪವರ್ 3 ಆಗುತ್ತೆ. ಇಂಟು 3ದು ಏನು ಗ್ರೇಟೆಸ್ಟ್ ಪವರ್, 3 ಪವರ್ 2, ಆ್ಯಂಡ್ 5 ಗ್ರೇಟೆಸ್ಟ್ ಪವರ್ 5 ಪವರ್ 2. ಇನ್ನು ನಾವೇನು ಜ್ಞಾಪಕ ಇಟ್ಕೊಳ್ಬೋದು ಅಂದರೆ, ಜಸ್ಟ್ ನಿಮ್ಮ ವೆರಿಫಿಕೇಷನ್ಗೆ HCF ಯಾವಾಗಲಾದರೂ 1 ಆಗಿದೆ ಅಂದರೆ ನಮ್ಮ LCM ಯಾವಾಗಲೂ ಈ 3 ನಂಬರ್ಸದು ಪ್ರಾಡಕ್ಟ್ ಏನಿದೆಯೋ ಅದೇ ನಮ್ಮ LCM ಆಗುತ್ತೆ. ಸೊ ಈ 3 ನಂಬರ್ಸ್ ಆ್ಯಕ್ಚುಲಿ ಕೋ ಪ್ರೈಮ್ ನಂಬರ್ಸು. ಏನಾದ್ರ ಅರ್ಥ, ಈ 3 ನಂಬರ್ಸ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 1 ಇದೆ ಅಂದರೆ ಆವಾಗ ಅವ್ರ LCM ಯಾವಾಗಲೂ ದಿಸ್ ಇಂಟು ದಿಸ್ ಇಂಟು ದಿಸ್. 2 ಕ್ಯೂಬ್ ಅಂದರೆ 8, 3 ಸ್ಕ್ವೇರ್ ಅಂದರೆ 9, 5 ಸ್ಕ್ವೇರ್ ಅಂದರೆ 25. ಸೊ ಇದನ್ನು ಮಲ್ಟಿಪ್ಲೈ ಮಾಡೋಣ. 2 ಕ್ಯೂಬ್ ಎಷ್ಟು, 8, 8 ಇಂಟು 9 ಇಂಟು 25. 25 ಇಂಟು 8 ನನಗಾಗಲೇ ಗೊತ್ತು 200 ಅಂತ. ಸೊ ನಾನು 200 ಇಂಟು 9 ಮಾಡ್ತೀನಿ. ಸೊ 9 ಇಂಟು 2 ಎಷ್ಟು, 18, ಆ್ಯಂಡ್ 2 ಝೀರೋಸ್ ಇದೆ. ಸೊ ಹಂಗೆ ಬರೋಣ. ಸೊ LCM ಏನಾಯಿತು, 1800. ಫೋರ್ತ್ ಕ್ವೆಶನಲ್ಲಿ ಹೇಳ್ತಿರೋದು, HCF ಆಫ್ 306 ಆ್ಯಂಡ್ 657 ಇಸ್ ಈಕ್ವಲ್ ಟು 9 ಅಂತ ಕೊಟ್ಟಿರೋದು. ಇವಾಗ ಈ 2 ನಂಬರ್ದೇನೆ LCM ಕಂಡುಹಿಡಿಬೇಕು ಅಂತಿರೋದು. ಸೊ ಒನ್ ಮೆಥಡ್ ಆಫ್ ಸಾಲ್ವಿಂಗ್ ಏನು, ನೀವು ಫಸ್ಟ್ ಪ್ರೈಮ್ ಫ್ಯಾಕ್ಟರೈಸ್ ಮಾಡಿಬಿಟ್ಟು ಇದರ LCM ಕಂಡುಹಿಡಿಬೋದು. ಇನ್ನು ಸಿಂಪ್ಲರ್ ಮೆಥಡ್ ಏನು, ಈ ಫಾರ್ಮುಲಾನ ಯೂಸ್ ಮಾಡ್ಬೋದು. ಸೊ ನಾವೇನು ಬರೀಬೋದು, ಆನ್ಸರ್ LCM ಇಂಟು ಆಫ್ 306,657 ಇಂಟು HCF ಆಫ್ 306,657 is equal to 306 into 657. ಇದು ನಾವು ಇದರಿಂದ ಆಗಲೇ ನೋಡಿದ್ದೀವಿ. ನಮಗೆ HCF ಕೊಟ್ಟಿಯಾರೆ, ಇದು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ LCM ಏನಾಗುತ್ತೆ,
LCM is equal to, ನಾನು ಟ್ರಾನ್ಸ್ಪೋಸ್ ಮಾಡಿದ್ರೆ ಇದು ಕೆಳಗೆ ಬಂದ್ಬಿಟ್ಟು ಡಿವೈಡ್ ಮಾಡಬೇಕು. ಸೊ 306 ಇಂಟು 657 ಡಿವೈಡೆಡ್ ಬೈ HCF ಏನು ಆಗಲೇ 9 ಅಂತ ಕೊಟ್ಟಿರೋದು, ಸೊ ಡಿವೈಡೆಡ್ ಬೈ 9 ಆಗುತ್ತೆ. ಸೊ ಇವಾಗ ನಾವು ಏನು ಮಾಡೋಣ ಅಂದರೆ 9ನ ಇದ್ರ ಜೊತೆ ಕ್ಯಾನ್ಸಲ್ ಮಾಡ್ಬೋದು. ಯಾಕಂದರೆ 6 + 5 11, 11 + 7 18, ಸೊ ಡಿವೈಡ್ ಮಾಡ್ಬೋದು. ಇವಾಗ 9 ಇಂಟು 1, ಇಲ್ಲಿ 9 ಇಂಟು 7 ಮಾಡಿದಾಗ 63 ಆಯಿತು, ಇಲ್ಲಿ 27 ಉಳಿದಿದೆ, ಸೊ 9 ಇಂಟು 3 ಮಾಡೋಣ. ಸೊ 306 ಇಂಟು 73. ಸೊ 6 ಇಂಟು 3 ಮಾಡಿದಾಗ 18, ಇಲ್ಲಿ 1 ಬರುತ್ತೆ, ಇಲ್ಲಿ 0 ಇದೆ, ಸೊ ಇಲ್ಲಿ 1 ಹಂಗೆ ಬರುತ್ತೆ, ಇಲ್ಲಿ 9 ಆಯಿತು. ಇಲ್ಲಿ 0 ಹಾಕೋಣ. 7 ಇಂಟು 6 ಮಾಡಿದಾಗ 42, ಇಲ್ಲಿ 4, ಇಲ್ಲಿ 7 ಇಂಟು 3 21. ಸೊ ಇದೆರಡನ್ನು ಆ್ಯಡ್ ಮಾಡಬೇಕು. 8 3, ಇಲ್ಲೇನಾಗುತ್ತೆ 3, ಇಲ್ಲಿ 1 ಕ್ಯಾರಿ ಆಯಿತು, ಸೊ ಇಲ್ಲಿ 2, ಇಲ್ಲಿ 2, 2 2 3 3 8 ಇದೆ. ಸೊ LCM is equal to 2 2 3 3 8 ಅಂತ ಕಂಕ್ಲೂಡ್ ಮಾಡ್ಬೋದು. ಫಿಫ್ತ್ ಕ್ವೆಶ್ಚನ್ ನೋಡೋಣ. ಕ್ಯಾನ್ 6 power n ಎಂಡ್ ವಿತ್ 0 ಫಾರ್ ಎನಿ ನ್ಯಾಚುರಲ್ ನಂಬರ್ n? ಇವಾಗ ಇದು ಡಿಫ್ರೆಂಟ್ ಕೈಂಡ್ ಆಫ್ ಕ್ವೆಶನ್. FTA ಅಂದರೆ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್ ಯೂಸ್ ಮಾಡಿಬಿಟ್ಟು ಹೇಗೆ ಸಾಲ್ವ್ ಮಾಡ್ಬೋದು ನೋಡೋಣ. ಇವಾಗ ನನಗೆ ಯಾವುದಾದ್ರೂ ನಂಬರು 0 ಜೊತೆ ಎಂಡ್ ಆದರೆ ಅದು ಯಾವಾಗಲೂ 5 ಜೊತೆ ಡಿವಿಸಿಬಲ್ ಆಗಲೇಬೇಕು. ಸೊ ಫಾರ್ ಎಕ್ಸಾಂಪಲ್ 10, 30, 60 ಇದೆಲ್ಲ ನೋಡಿದ್ರೆ ಆಲ್ ಆಫ್ ಇಟ್ ಕ್ಯಾನ್ ಬಿ ಡಿವಿಸಿಬಲ್ ಬೈ 5. ಸೊ ಇದ್ರ ಪ್ರೈಮ್ ಫ್ಯಾಕ್ಟರೈಸೇಷನ್ಲಿ ಅಥವಾ ಇದ್ರ ಪ್ರೈಮ್ ಫ್ಯಾಕ್ಟರೈಸೇಷನ್ಲಿ ನಾನು ಜಸ್ಟ್ ಎಕ್ಸಾಂಪಲ್ ತೊಗೊಂಡೆ, ಇದ್ರ ಪ್ರೈಮ್ ಫ್ಯಾಕ್ಟರೈಸೇಷನು 2 ಇಂಟು 5, ಇದ್ರದ್ದೇನಾಗುತ್ತೆ 5 ಇಂಟು 3 ಇಂಟು 2 ಆಗುತ್ತೆ. ಸೊ ಎಲ್ಲದರಲ್ಲೂ 5 ಇರಲೇಬೇಕು. ಸೇಮ್ ಥಿಂಗ್ ನಾವು ಇಲ್ಲೂ ಅಪ್ಲೈ ಮಾಡೋಣ. ಸೊ ಇಲ್ಲಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, 6 power n ನಾವು ಇದರ ಪ್ರೈಮ್ ಫ್ಯಾಕ್ಟರೈಸೇಷನ್ ಹುಡುಕಬೇಕು. 6 power n ಅಂದರೆ ಏನು, 6 power 1, 6 power 2, 6 power 3 ಆ್ಯಂಡ್ ಸೋ ಆನ್. ಎಲ್ಲಾದ್ರೂ ಇದು 6 power 2 ಅಂದರೆ 6 ಇಂಟು 6, 6 power 3 ಅಂದರೆ 6 ಇಂಟು 6 ಇಂಟು 6. ಸೊ ನಾವು ಬರೀ 6 ಕಂಡು ಹಿಡಿದ್ರೆ ಸಾಕು, ಯಾಕಂದರೆ ಬಾಕಿದೆಲ್ಲದೂ 6 ಇರೋದು. ಓಕೆ, ಇವಾಗ ಎಷ್ಟು ಇಟ್ಕೊಂಡ್ಬಿಟ್ಟು ನಾವು ಫಸ್ಟು ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 6 ನೋಡೋಣ. 6th ಪ್ರೈಮ್ ಫ್ಯಾಕ್ಟರೈಸೇಷನ್ ಏನು, 2 ಇಂಟು 3. ಸೊ 6 ನಾನು ಏನಂತ ಬರಿಬೋದು, 2 ಇಂಟು 3. 6 power n ಹೇಗೆ ಬರಿಬೋದು, 2 ಇಂಟು 3 power n. ಸೊ ಇದು ನನ್ನ 6th ಪ್ರೈಮ್ ಫ್ಯಾಕ್ಟರೈಸೇಷನ್. ನನಗೆ 0 ಇಂದ ಇದು ಎಂಡ್ ಆಗಬೇಕು ಅಂದರೆ ಯಾವುದಾದ್ರೂ ನಂಬರು, ನನಗೆ 5 ಬೇಕೇ ಬೇಕು ಇದರ ಪ್ರೈಮ್ ಫ್ಯಾಕ್ಟರೈಸೇಷನ್ಲಿ. ಇದರಲ್ಲಿ 5 ಇಲ್ಲ. ಸೊ ನಾವೇನು ಹೇಳ್ಬೋದು, 6th ಪ್ರೈಮ್ ಫ್ಯಾಕ್ಟರೈಸೇಷನಲ್ಲಿ 5 ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಇನ್ನೊಂದು ಥಿಂಗ್ ಏನು ಅಂದರೆ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್ಕಿಂದ ನಮಗೇನು ಗೊತ್ತು, ಈಚ್ ನಂಬರಿಗೆ, ಎವ್ರಿ ಕಾಂಪೋಸಿಟ್ ನಂಬರಿಗೆ ಒಂದು ಯುನೀಕ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಇದೆ ಅಂತ. ಸೊ ಈ 2 ಇಂಟು 3 ಬಿಟ್ಟು 6 ನಾವು ಇನ್ನು ಹೇಗೂ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ದಿಸ್ ಇಸ್ ದಿ ಓನ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 6 ಅಂತ ಹೇಳ್ತಾ ಇದ್ವಿ. ಸೊ ನಾವೇನು ಕನ್ಕ್ಲೂಡ್ ಮಾಡ್ಬೋದು, ಸಿನ್ಸ್ 6 power n ಹ್ಯಾಸ್ does not have ಯಾವ ನಂಬರ್ ಬೇಕು, 5 in its prime factorization. ಸೊ ಯಾವುದಿದೆ, ಬರೀ 2 power n ಮತ್ತು 3 power n ಮಾತ್ರ ಇದೆ. ಸಿನ್ಸ್ ಇಟ್ ಡಸ್ ನಾಟ್ ಹ್ಯಾವ್ 5 in its prime factorization, 6 power n ಕ್ಯಾನ್ ನಾಟ್ ಎಂಡ್ ವಿತ್ 0. ಯಾವುದಕ್ಕೆ, ಫಾರ್ ಎನಿ ನ್ಯಾಚುರಲ್ ನಂಬರ್ n. ಸೊ ಇದು ನಮ್ಮ ಫೈನಲ್ ಆನ್ಸರ್, ನೋ ಇಟ್ ಕ್ಯಾನ್ ನಾಟ್ ಎಂಡ್ ವಿತ್ 0 ಅಂತ ಹೇಳ್ತಾ ಇದ್ದೀವಿ. 6th ಕ್ವೆಶನಲ್ಲಿ ಹೇಳ್ತಿರೋದು, ಎಕ್ಸ್ಪ್ಲೇನ್ ವೈ 7 ಇಂಟು 11 ಇಂಟು 13 ಪ್ಲಸ್ 13 ಆ್ಯಂಡ್ 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 1 ಪ್ಲಸ್ 5 ಆರ್ ಕಾಂಪೋಸಿಟ್ ನಂಬರ್ಸ್ ಅಂತಿರೋದು. ಕಾಂಪೋಸಿಟ್ ನಂಬರ್ಸ್ ಏನು ಡೆಫಿನೇಷನ್ನು, 1 ಮತ್ತು ಆ ನಂಬರ್ ಇಟ್ ಸೆಲ್ಫ್ ಬಿಟ್ಟು ಇನ್ಯಾವುದಾದ್ರೂ ಫ್ಯಾಕ್ಟರ್ಸ್ ಇದ್ದರೆ ಅದಕ್ಕೆ ಕಾಂಪೋಸಿಟ್ ನಂಬರ್ ಅಂತೀವಿ. ಪ್ರೈಮ್ ನಂಬರ್ ಏನು, ಬರೀ ಆ ನಂಬರ್ ಇಟ್ ಸೆಲ್ಫ್ ಮತ್ತು 1 ಅದರ ಫ್ಯಾಕ್ಟರ್ಸ್. ಸೊ ನಾವು ಇದು ಡಿಫ್ರೆಂಟ್ ಕೈಂಡ್ ಆಫ್ ಕ್ವೆಶನ್ ನೋಟಿಸ್ ಮಾಡಿ, ಇಲ್ಲಿ ಇಂಟು ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲೆಲ್ಲಾನು ಇಂಟು ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ಅದು ಅಬ್ಸರ್ವ್ ಮಾಡಬೇಕು ಅಷ್ಟೇ. ನೆಕ್ಸ್ಟ್ ನಾವು ಏನು ಮಾಡೋಣ ಅಂದರೆ, ಫಸ್ಟ್ ಇದನ್ನು ತೊಗೊಳ್ಳೋಣ. 7 ಇಂಟು 11 ಇಂಟು 13 ಪ್ಲಸ್ 13. ಇಲ್ಲಿ ಪ್ಲಸ್ ಏನು ಕೊಟ್ಟಿದ್ದಾರೋ ಅದನ್ನು ನಾವು ಕಾಮನ್ ತೆಗೆಯೋಣ. ಸೊ ಪ್ಲಸ್ ಏನಿದೆ, ಇಲ್ಲೂ 13 ಇದೆ, ಇಲ್ಲೂ 13 ಇದೆ ತಾನೇ. ಸೊ ನಾನು 13 ತೊಳ್ತೀನಿ. ಆಲ್ಸೋ ನೀವು ಏನು ಗೊತ್ತಾಗಬೇಕು ಅಂದರೆ, ಇದನ್ನು ಹಿಂಗಿದೆ ಮತ್ತು ಇಲ್ಲಿ ಒಂದು ಪ್ಲಸ್ ಇದ್ಬಿಟ್ಟು ಹಿಂಗಿದ್ದಾಗ ಇದು ನಾವು ಇದು ಒಂದು ಟರ್ಮು ಅಂತೀವಿ.
ಸೊ 2 ಟರ್ಮ್ ಇದೆ, ಸೊ 13 ನಾನು ಆಚೆ ತೊಳ್ತೀನಿ. ಸೊ 13 ಆಚೆ ತಗೊಂಡಾಗ 7 ಇಂಟು 11 ಉಳಿದಿದೆ. ಇಲ್ಲೇನು ಉಳಿದಿದೆ? ಪ್ಲಸ್ 13 ಇದೆ, ಸೊ ಪ್ಲಸ್ 1. ಯಾಕೆ? 1 ನಾವು ಆಚೆ ತೆಗೆದಿದ್ದೀವಿ. ಓಕೆ, ಬ್ರ್ಯಾಕೆಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇದೇನಾಗುತ್ತೆ? 13 ಇಂಟು 7 ಇಂಟು 11 ಎಷ್ಟು? 77 ಪ್ಲಸ್ 1. ಸೊ ಇದು ಎಷ್ಟಾಯಿತು? 13 ಇಂಟು 78. ಇವಾಗ ನಾವು 13 ಮತ್ತು 78 ಆಗಲೇ ಇದೆ. ಸೊ ಇದರ ಅರ್ಥ ಏನು? ಇದು ಆ್ಯಕ್ಚುಲಿ ಕಾಂಪೋಸಿಟ್ ನಂಬರ್ ಅಂತ ನಮಗೆ ಆಗಲೇ ಗೊತ್ತು. ಬಟ್ ನಾವು ಏನು ಮಾಡಬೇಕು ಅಂದರೆ ಇದನ್ನು ಪ್ರೈಮ್ ಫ್ಯಾಕ್ಟರೈಸ್ ಮಾಡ್ಬಿಡೋಣ. ಸೊ 78 ಪ್ರೈಮ್ ಫ್ಯಾಕ್ಟರೈಸ್ ಮಾಡಿದಾಗ ಏನಾಗುತ್ತೆ? 2 ಜೊತೆ ಡಿವೈಡ್ ಮಾಡಿದಾಗ 3 ಇಲ್ಲಿ ಬರುತ್ತೆ, 39. ಸೊ ಇಲ್ಲಿ 3 ಜೊತೆ ಮಾಡಿದಾಗ 13. ಸೊ 13 ಇದನ್ನು ನಾವು ಏನು ಬರೀಬೋದು? 2 ಇಂಟು 3 ಇಂಟು 13 ಆ್ಯಂಡ್ ಇಲ್ಲೂ ಒಂದು 13 ಆಗಲೇ ಇದೆ. ಸೊ 13 ಸ್ಕ್ವೇರ್. ಸೊ ಎಷ್ಟೊಂದು ಫ್ಯಾಕ್ಟರ್ಸ್ ಇದೆ? 2 ಫ್ಯಾಕ್ಟರ್, 3 ಫ್ಯಾಕ್ಟರ್, 13 ಸ್ಕ್ವೇರೂ ಒಂದು ಫ್ಯಾಕ್ಟರು. ಸೊ ಅದಕ್ಕೆ ನಾವು ಹೇಳ್ತೀವಿ ಈ ನಂಬರು ಕಾಂಪೋಸಿಟ್ ನಂಬರ್ ಅಂತ. ಸೊ ನೀವು ಸೇಮ್ ಥಿಂಗ್ ಇದಕ್ಕೂ ಮಾಡಿ ಟ್ರೈ ಮಾಡಿ, ಅವಾಗ ನಿಮಗೇನು ಸಿಗುತ್ತೆ? ಇದು ಕಾಂಪೋಸಿಟ್ ನಂಬರ್ ಅಂತ ಸಿಗುತ್ತೆ. ಸೊ ಇದಕ್ಕೆ ಮಾಡಿದಾಗ ನಿಮಗೆ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದಾಗ 1008 ಸಿಗುತ್ತೆ. ಪ್ಲಸ್ 1 ಇದೆ, ಸೊ ಪ್ಲಸ್ 1 ಮಾಡಿದಾಗ 5 ಇಂಟು 1009. ಆ್ಯಕ್ಚುಲಿ 1009 ಒಂದು ಪ್ರೈಮ್ ನಂಬರು. ಸೊ 5 ಇಂಟು 1009 ಅಂತ ನಿಲ್ಲಿಸ್ಬೋದು. ನಿಮಗೆ ಅಕಸ್ಮಾತ್ ಗೊತ್ತಿಲ್ಲದೋದ್ರೂ ಅಷ್ಟೇ ಇನ್ನೊಂದು ಹಿಂಟ್ ಹೇಗೆ ಐಡೆಂಟಿಫೈ ಮಾಡೋದು ವೆದರ್ ಇಟ್ಸ್ ಅ ಪ್ರೈಮ್ ಆರ್ ಕಾಂಪೋಸಿಟ್ ನಂಬರ್. ಈ ನಂಬರದು ಪ್ರೈಮ್ ಫ್ಯಾಕ್ಟರೈಸೇಷನ್ಲಿ 5 ಇದೆ ಆ್ಯಂಡ್ 5 ಇಸ್ ನೀದರ್ 1 ಆ್ಯಂಡ್ 5 ಇಸ್ ನೀದರ್ ಈ ನಂಬರು. ಸೊ ಆಗಲೇ ನಮಗೆ ಗೊತ್ತು ಇಟ್ ಹ್ಯಾಸ್ 1 ಮೋರ್ ಫ್ಯಾಕ್ಟರ್ ಅಂತ. ಸೊ ಅಲ್ಲೇ ನಮಗೆ ಕಾಂಪೋಸಿಟ್ ನಂಬರ್ ಅಂತ ಗೊತ್ತಾಯಿತು. 1009 ಇನ್ನೊಂದು ಪ್ರೈಮ್ ಫ್ಯಾಕ್ಟರು. 7th ಕ್ವೆಶನ್ ನೋಡೋಣ. ಇಲ್ಲಿ ಒಂದು ಸರ್ಕ್ಯುಲರ್ ಫೀಲ್ಡ್ ಇದೆ ಆ್ಯಂಡ್ ಈ ಫೀಲ್ಡ್ ಸುತ್ತ ಸೋನಿಯಾ ಮತ್ತು ರವಿ ಓಡ್ತಿದ್ದಾರೆ. ಸೋನಿಯಾಗೆ ಒಂದ್ಸಲಿ ಫುಲ್ ಈ ಫೀಲ್ಡ್ ಸುತ್ತ ಓಡೋದಕ್ಕೆ 18 ಮಿನಿಟ್ಸ್ ತೊಗೊಳ್ತಾಳೆ. ರವಿಗೆ 1 ರೌಂಡ್ ಕಂಪ್ಲೀಟ್ ಮಾಡೋದಕ್ಕೆ 12 ಮಿನಿಟ್ಸ್ ತೊಗೊಳ್ತಾನೆ. ಇವಾಗ ಅವ್ರು ಕೇಳ್ತಿರೋದು ಇವರಿಬ್ಬರು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ರೆ ಯಾವಾಗ ಅವರಿಬ್ಬರು ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಮತ್ತೆ ಯಾವಾಗ ಮೀಟ್ ಮಾಡ್ತಾರೆ ಅಂತ ಕೇಳ್ತಿರೋದು. ಏನು ಮಾಡಬೇಕು ಈ ಕ್ವೆಶನಲ್ಲಿ ಅಂದರೆ, ನಮಗೆ ಗೊತ್ತು ಫಸ್ಟ್ ರೌಂಡಲ್ಲಿ ಸೋನಿಯಾ 18 ಮಿನಿಟ್ಸ್ ತೊಗೊಳ್ತಾಳೆ. ಅದಾದಮೇಲೆ ಸೆಕೆಂಡ್ ರೌಂಡಿಗೆ ಅವಳು ಎಷ್ಟು ಮಿನಿಟ್ಸ್ ತೊಗೊಳ್ತಾಳೆ? ಇನ್ನೊಂದರ 18 ಮಿನಿಟ್ಸ್ ಆದಾಗ ಸೆಕೆಂಡ್ ರೌಂಡ್ ಮುಗಿಸೋ ಹೊತ್ತಿಗೆ ಅವಳು 36 ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ರೌಂಡ್ ಏನಾಗುತ್ತೆ ಆ ಥರ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗುತ್ತೆ. ಇದು ಸೋನಿಯಾಗೆ. ರವಿಗೇನು? ಫಸ್ಟ್ ರೌಂಡ್ ಒಂದು 12 ಮಿನಿಟ್ಸಲ್ಲಿ ಮುಗಿಸ್ತಾನೆ. ಸೆಕೆಂಡ್ ರೌಂಡ್ ಮುಗಿಸೋ ಹೊತ್ತಿಗೆ ಟೋಟಲ್ ಆಗಿ ಎಷ್ಟು ಟೈಮ್ ಕಳೆಯುತ್ತೆ? 24 ಮಿನಿಟ್ಸ್. ಅದಾದಮೇಲೆ 36 ಮಿನಿಟ್ಸ್ ಆ್ಯಂಡ್ ಸೋ ಆನ್. ಅವ್ರು ಕೇಳ್ತಿರೋದು ಯಾವಾಗ ಇವರಿಬ್ಬರು ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ಲಿ ಮೀಟ್ ಆಗೋದು ಅಂತ. ನಾವಿಲ್ಲಿ ನೋಟಿಸ್ ಮಾಡಿದ್ರೆ 18, 36 ಆ್ಯಂಡ್ 54 ಆ್ಯಂಡ್ ಸೋ ಆನ್ ಅದು ಮಲ್ಟಿಪಲ್ಸ್ ಆಫ್ 18. ಇಲ್ಲಿ ನಾವು ನೋಡಿದ್ರೆ 12, 24, 36, 48 ಇದೆಲ್ಲ ಮಲ್ಟಿಪಲ್ಸ್ ಆಫ್ 12. ನಮಗೇನು ಬೇಕು ಅಂದರೆ ಯಾವಾಗ ಈ ಎರಡು ಜನಕ್ಕೂ ನಮಗೆ ಒಂದು ಮಲ್ಟಿಪಲ್ ಬೇಕು ಸಚ್ ದಟ್ ಅದೆರಡು ಕಾಮನ್ನು ಅಂತ. ಆ್ಯಂಡ್ ಅವ್ರು ಕೇಳ್ತಿರೋದು ಅವ್ರು ನೆಕ್ಸ್ಟ್ ಯಾವಾಗ ಮೀಟ್ ಮಾಡ್ತಾರೆ ಅಂತ. ಸೊ ನಮಗೆ ಲೋಯೆಸ್ಟ್ ಮಲ್ಟಿಪಲ್ಲೇ ಬೇಕು. ಆಮೇಲೆ ಯಾವಾಗಲೂ ಮೀಟು ಮಾಡ್ಬೋದು, ಬಟ್ ನಮಗೆ ಫಸ್ಟ್ ಅವ್ರು ಯಾವಾಗ ಮೀಟ್ ಮಾಡ್ತಾರೆ ಅಂತ ಕೇಳ್ತಿರೋದು. ಸೊ ಏನಿದ್ರೆ ಅರ್ಥ ಆಯಿತು ನಮಗೆ LCM ಆಫ್ 18 ಆ್ಯಂಡ್ 12 ಬೇಕು. ಸೊ LCM ಆಫ್ 18 ಆ್ಯಂಡ್ 12 ಯಾವ ನಿಮಿಷ ಸಿಗುತ್ತೋ ಆ ನಿಮಿಷಕ್ಕೆ ಅವರಿಬ್ಬರು ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಮೀಟ್ ಆಗ್ತಾರೆ ಅಂತ. ಸೊ 18 ಪ್ರೈಮ್ ಫ್ಯಾಕ್ಟರೈಸೇಷನ್ ಏನು? ಇಂಟು 2 ಮಾಡಿದಾಗ 9, 3 ಆ್ಯಂಡ್ ಇನ್ 3 ಆ್ಯಂಡ್ 12ಗೆ ಏನಾಗುತ್ತೆ? 2 ಮಾಡಿದಾಗ 6, 2 ಆ್ಯಂಡ್ 3. ಸೊ ಏನು ಬರೀಬೋದು? 18 is equal to 2 into 3 square and 12 is equal to 2 square into 3. ಆ್ಯಂಡ್ LCM ಹೇಗೆ ಕಂಡು ಹಿಡಿಯೋದು? ನಮಗಾಗಲೇ ಗೊತ್ತು. ಗ್ರೇಟೆಸ್ಟ್ ಪವರ್ಸ್ ತೊಗೊಳ್ಬೇಕು ಈ ಎಲ್ಲ ಫ್ಯಾಕ್ಟರ್ಸ್ದು. ಸೊ ಗ್ರೇಟೆಸ್ಟ್ ಪವರ್ ಆಫ್ 2 is 2 square, ಗ್ರೇಟೆಸ್ಟ್ ಪವರ್ ಆಫ್ 3 is 3 square. ಸೊ ಇದೆಷ್ಟು? 4 into 9 which is 36. ಸೊ 36 ಮಿನಿಟಲ್ಲಿ ನಮಗೆ ಗೊತ್ತು ಸೋನಿಯಾ 2 ರೌಂಡ್ಸ್ ಮುಗಿಸಿರ್ತಾಳೆ ಆ್ಯಂಡ್ ಅವಳು ಇಲ್ಲಿ ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದಿರ್ತಾಳೆ. ರವಿ ಅಷ್ಟೊತ್ತಿಗೆ 3 ರೌಂಡ್ಸ್ ಮುಗಿಸ್ಬಿಟ್ಟು ಮತ್ತೆ ಅವನು ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದಿರ್ತಾನೆ. ಸೊ ಆನ್ಸರ್ ಇಸ್ 36 ಮಿನಿಟ್ಸ್. ಥರ್ಡ್ ಥಿಯರಮ್ ನೋಡೋಣ ಈ ಚಾಪ್ಟರದು. ಇಲ್ಲಿ ಹೇಳ್ತಿರೋದು ಲೆಟ್ P be a prime number. If P divides A square, then P also divides A where A is a positive integer. ಸೊ ಒಂದು ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾವುದಾದ್ರೂ ಒಂದು ಸ್ಕ್ವೇರ್ ನಂಬರ್ ನೋಡೋಣ, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಫಾರ್ ಎಕ್ಸಾಂಪಲ್ 36 ನೋಡೋಣ. ಸೊ ಯಾವ ಸ್ಕ್ವೇರ್ ಇಸ್ ಈಕ್ವಲ್ ಟು 36? 6 ಸ್ಕ್ವೇರ್ ಇಸ್ ಈಕ್ವಲ್ ಟು 36. ಇದು ನಮ್ಮ A ಸ್ಕ್ವೇರ್.
ಇವಾಗ ಯಾವ ಪ್ರೈಮ್ ನಂಬರ್ಸ್ ಇದನ್ನು ಡಿವೈಡ್ ಮಾಡುತ್ತೆ? 2 ಇದೆ, 3 ಇದೆ. ಸೊ ನಾನು 3 ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಲೆಟ್ p ಈಸ್ ಈಕ್ವಲ್ ಟು 3. p 36 ಅನ್ನು ಡಿವೈಡ್ ಮಾಡ್ತಿದ್ಯಾ? ಎಸ್. ಸೊ 36 ಈಸ್ ಡಿವಿಸಿಬಲ್, ನಾನು DIV ಅಂತ ಹಾಕ್ತಾ ಇದೀನಿ, ಈಸ್ ಡಿವಿಸಿಬಲ್ ಬೈ 3. ಇದು a ಸ್ಕ್ವೇರ್ ಮತ್ತು ಇದು p. ಆ್ಯಂಡ್ ಕ್ವೆಶನ್ ಥಿಯರಮಲ್ಲಿ ಏನು ಹೇಳ್ತಿರೋದು? ಇಫ್ p ಡಿವೈಡ್ಸ್ a ಸ್ಕ್ವೇರ್ ದೆನ್ p ಆಲ್ಸೋ ಡಿವೈಡ್ಸ್ a. ಸೊ ಇವಾಗ a ಯಾವುದು? 6. 6 3 ಜೊತೆ ಡಿವಿಸಿಬಲ್ ಇದೆಯಾ? ಎಸ್. ಸೊ 6 ಈಸ್ ಆಲ್ಸೋ ಡಿವಿಸಿಬಲ್ ಬೈ 3. ಇದು ನಮ್ಮ p, ಇದು ನನ್ನ a. ಸೊ ಏನು ಹೇಳ್ತಿರೋದು? ಇಂಪಾರ್ಟೆಂಟ್ ನಾವು ಏನು ನೋಡಬೇಕು ಅಂದರೆ ಇದು ಬರೀ ಪ್ರೈಮ್ ನಂಬರ್ ಬಗ್ಗೆ ಮಾತಾಡ್ತಿರೋದು. ನೀವು ಯಾವುದಾದ್ರೂ ಕಾಂಪೋಸಿಟ್ ನಂಬರ್ ತೊಗೊಂಡ್ಬಿಟ್ಟು ಇದನ್ನು ಅಪ್ಲೈ ಮಾಡೋಕ್ಕಲ್ಲ. ಫಾರ್ ಎಕ್ಸಾಂಪಲ್ 12 ಡಿವೈಡ್ಸ್ 36 ಬಟ್ 12 ಡಸ್ ನಾಟ್ ಡಿವೈಡ್ 6. ಆ್ಯಂಡ್ ನಾನು ಯಾಕದು ಹೇಳೋಕ್ಕಲ್ಲ, ಯಾಕಂದರೆ 12 ಪ್ರೈಮ್ ನಂಬರ್ ಅಲ್ಲ. ಸೊ ಇದು ಬರೀ ಪ್ರೈಮ್ ನಂಬರಿಗೆ ಮಾತ್ರ a ಸ್ಕ್ವೇರನ್ನು ಡಿವೈಡ್ ಮಾಡ್ತಿದ್ರೆ ಅವಾಗ ಏನು ಅದು ಡಿವೈಡ್ ಮಾಡೇ ಮಾಡುತ್ತೆ. ಇದರ ಪ್ರೂಫ್ ಟೆಕ್ಸ್ಟ್ ಬುಕ್ಕಲ್ಲಿದೆ, ಬಟ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಲ್ಲ ಅದು. ಇವಾಗ ಎಕ್ಸಸೈಸ್ 8.3 ಮಾಡೋಣ. ಫಸ್ಟ್ ಕ್ವೆಶನಲ್ಲಿ ಹೇಳ್ತಿರೋದು ಪ್ರೂವ್ ದ್ಯಾಟ್ √5 ಇಸ್ ಇರ್ಯಾಷನಲ್. ಸೊ ನಿಮಗೆ ಅವ್ರು ಯಾವ್ದು ನಂಬರ್ ಬೇಕಾದ್ರೂ ಕೊಡ್ಬೋದು, √2, √3, √5 ಈ ಥರ. ಪ್ರೊಸೀಜರ್ ಎಲ್ಲದಕ್ಕೂ ಸೇಮು. ಸೊ ನಾನು √5ಗೆ ತೋರಿಸ್ತೀನಿ, ನೀವೇ ಅದನ್ನು ಬಾಕಿ ನಂಬರ್ಸ್ಗೂ ಟ್ರೈ ಮಾಡ್ಬೋದು. ಫಸ್ಟ್ ನಾವೇನಂದರೆ ಇದ್ರಲ್ಲಿ ತುಂಬ ಇಂಪಾರ್ಟೆಂಟು ಸ್ಟೆಪ್ಸ್ ಫಾಲೋ ಮಾಡೋದು. ಫಸ್ಟ್ ನಾನು ಏನು ಹೇಳ್ತೀನಿ ಅಂದರೆ, ಲೆಟ್ ಅಸ್ ಅಸ್ಯೂಮ್ √5 is rational. ಸೊ ನಾವು ಫಸ್ಟ್ ಏನು ಹೇಳ್ತಾ ಇದ್ದೀವಿ ಅಂದರೆ, ನಾವು ಅಸ್ಯೂಮ್ ಮಾಡೋಣ, ನಾವು ಸುಮ್ಮನೆ ಮೈಂಡಲ್ಲಿ ಅಂದ್ಕೊಳ್ಳೋಣ √5 ಈಸ್ ರ್ಯಾಷನಲ್ ಅಂತ. ಆ್ಯಂಡ್ ನಾವು ಪ್ರೂವ್ ಏನು ಮಾಡಬೇಕು ಅಂದರೆ, ಈ ಅಸಂಪ್ಷನ್ ನಾವು ಏನು ತೊಗೊಂಡ್ವೋ ಅದು ತಪ್ಪು ಅಂತ ನಾವು ಪ್ರೂವ್ ಮಾಡ್ತೀವಿ. ಇದಕ್ಕೆ ನಾವು ಪ್ರೂಫ್ ಬೈ ಕಾಂಟ್ರಡಿಕ್ಷನ್ ಅಂತ ಹೇಳ್ತೀವಿ. ನಾವು ಏನು ಅಸ್ಯೂಮ್ ಮಾಡಿದ್ದೀವೋ ಅದೇ ತಪ್ಪಿತ್ತು, ಸೊ ದೇರ್ ಫಾರ್ ಇದು ಇರ್ಯಾಷನಲ್ ಆಗಬೇಕು ಅಂತ ನಾವು ಹೇಳ್ತೀವಿ. ಸೊ ಇದು ನಮ್ಮ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನು ಅಂದರೆ, √5 is equal to a by b for some integers a and b. ಆ್ಯಂಡ್ ಇನ್ನೇನು ಬರೀಬೇಕು? b ಯಾವತ್ತೂ 0 ಆಗಿರೋಕ್ಕಾಗಲ್ಲ, ಸೊ b ನಾಟ್ ಈಕ್ವಲ್ ಟು 0 ಅಂತ ಹಾಕ್ತೀವಿ. ಸೊ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, √5 ಅಕಸ್ಮಾತ್ ರ್ಯಾಷನಲ್ ಆಗಿದ್ರೆ ನಾವು ಅದಕ್ಕೆ a by b ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಇದು ನಮಗಾಗಲೇ ಗೊತ್ತು. ಆ್ಯಂಡ್ ರ್ಯಾಷನಲ್ ಆಗಿದಾಗ a by b ಫಾರ್ಮ್ ರೆಪ್ರೆಸೆಂಟ್ ಮಾಡಿದಾಗ b ನಾಟ್ ಈಕ್ವಲ್ ಟು 0 ಅಂತ ಇದೆ. ಇನ್ನೇನು ಹೇಳ್ತಾ ಇದ್ದೀವಿ ಅಂದರೆ, ಇಫ್ a ಆ್ಯಂಡ್ b ಹ್ಯಾವ್ ಎನಿ ಕಾಮನ್ ಫ್ಯಾಕ್ಟರ್ಸ್ ಅದರ್ ದ್ಯಾನ್ 1. ಸೊ 1 ಬಿಟ್ಟು, ಓಕೆ ಇದನ್ನು ಎಕ್ಸ್ಪ್ಲೇನ್ ಸರಿಗೆ ಮಾಡ್ತೀನಿ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಎರಡು ನಂಬರ್ a by b ಏನಿದೆಯೋ ಇದೆರಡು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬೇಕು ನಮಗೆ, ಅಷ್ಟೇ ಹೇಳ್ತಿರೋದು. ಆ್ಯಕ್ಚುಲಿ ಇದೆರಡು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಇರಬೇಕು ಅಂದರೆ a ಮತ್ತು b ಕೋ ಪ್ರೈಮ್ ಆಗಿರಬೇಕು. a ಮತ್ತು b ಕೋ ಪ್ರೈಮ್ ಅಂದರೆ ಅವ್ರ ಬರೀ ಕಾಮನ್ ಫ್ಯಾಕ್ಟರ್ ಯಾವುದಿದೆ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇರೋದೇ 1. ಸೊ ಅದರ ಅರ್ಥ ಇದು ಸಿಂಪ್ಲೆಸ್ಟ್ ಫಾರ್ಮ್ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆ. ಸೊ ಇಫ್ ಇಟ್ ಹ್ಯಾಸ್ ಎನಿ ಅದರ್ ಕಾಮನ್ ಫ್ಯಾಕ್ಟರ್ಸ್ ಅದರ್ ದ್ಯಾನ್ 1, ದೆನ್ ಡಿವೈಡ್ a and b by it to make a and b co-prime. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಅಕಸ್ಮಾತ್ ಇದು ಎರಡೂ 2 ಜೊತೆ ಡಿವಿಸಿಬಲ್ ಇದ್ದರೆ ಎರಡೂ 2 ಜೊತೆ ಡಿವೈಡ್ ಮಾಡಿಬಿಡಿ, ಸೊ ದ್ಯಾಟ್ a ಮತ್ತು b ಕೋ ಪ್ರೈಮ್ ಇದೆ, ಲೋಯೆಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆ ಅಂತ. ಇದು ನಮ್ಮ ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಏನು? ಥರ್ಡ್ ಸ್ಟೆಪ್ ನಾನು ಇವಾಗ ಟ್ರಾನ್ಸ್ಪೋಸ್ ಮಾಡ್ತೀನಿ. ಸೊ ಬಿನ ನಾನು ಈ ಕಡೆ ತೊಗೊಂಡು ಹೋಗ್ತೀನಿ. b √5 ಈಸ್ ಈಕ್ವಲ್ ಟು a ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಾವಿವಾಗ ಎರಡನ್ನೂ ಸ್ಕ್ವೇರ್ ಮಾಡ್ತೀವಿ. ಸೊ ಎರಡು ಸೈಡ್ಸನ್ನು ಸ್ಕ್ವೇರ್ ಮಾಡೋಣ. ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಏನು ಸಿಗುತ್ತೆ? b √5 ಹೋಲ್ ಸ್ಕ್ವೇರ್ ಮಾಡಿದಾಗ b ಸ್ಕ್ವೇರ್ ಇಂಟು 5 ಸಿಗುತ್ತೆ. ಸೊ ನಾನು 5b² ಅಂತ ಹಾಕ್ಬೋದು. ಈಸ್ ಈಕ್ವಲ್ ಟು a ಸ್ಕ್ವೇರ್. ಇವಾಗ ಇಲ್ಲಿ ನೋಡಿ 5b² ಇಸ್ ಈಕ್ವಲ್ ಟು a ಸ್ಕ್ವೇರ್ ಇದೆ. ಸೊ ಅದರ ಅರ್ಥ ಏನು? a ಸ್ಕ್ವೇರ್ ಇಸ್ ಡಿವಿಸಿಬಲ್ ಬೈ 5 ಅಂತ ತಾನೆ. ಸೊ ನಾನು ಏನು ಬರೀಬೋದು? a ಸ್ಕ್ವೇರ್ ಇಸ್ ಡಿವಿಸಿಬಲ್ ಬೈ 5.
ನಾವು ಹಿಂದಿನ ಥಿಯರಮಲ್ಲಿ ಏನು ನೋಡಿದ್ವಿ, ಅಕಸ್ಮಾತ್ ಯಾವುದಾದ್ರೂ ಪ್ರೈಮ್ ನಂಬರ್ ಪಿ ಯಾವುದಾದ್ರೂ ಸ್ಕ್ವೇರ್ ನಂಬರ್ ಎ ಸ್ಕ್ವೇರ್ ಡಿವೈಡ್ ಮಾಡ್ತಿದ್ರೆ ದೆನ್ ದ ಸೇಮ್ ಪ್ರೈಮ್ ನಂಬರ್ ಪಿ ಆಲ್ಸೋ ಡಿವೈಡ್ಸ್ ಎ ಅಂತ ನಾವು ಹಿಂದಿನ ಥಿಯರಮಲ್ಲಿ ಆಗಲೇ ನೋಡಿದ್ದೀವಿ. ಸೊ ಇದರ ಅರ್ಥ ಏನು, ಎ ಇಸ್ ಡಿವಿಸಿಬಲ್ ಬೈ 5. ಯಾಕೆ, ಪ್ರೀವಿಯಸ್ ಥಿಯರಮ್, ಸೊ ನಾನು ಬರೀ ಥಿಯರಮ್ ಅಂತ ಹಾಕ್ತೀನಿ. ಇಲ್ಲಿ ನಾವು ಎ ಇಸ್ ಆಲ್ಸೋ ಡಿವಿಸಿಬಲ್ ಬೈ 5 ಅಂತ ಹಾಕಿದೀವಿ ತಾನೆ. ಸೊ ನಾನು ಏನು ಬರೀಬೋದು, ಎ ಇಸ್ ಈಕ್ವಲ್ ಟು 5c ಫಾರ್ ಸಮ್ ಸಿ, ಫಾರ್ ಸಮ್ ಇಂಟೀಜರ್ ಸಿ ಅಂತ ಹಾಕ್ಬೋದು. ಓಕೆ, ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಇಲ್ಲಿ ನಾನು ಏನು ಬರ್ಕೊಂಡಿನೋ, ಸಾರಿ ಇಲ್ಲೇನು ಬರ್ದೀನೋ ಎ ಜಾಗದಲ್ಲಿ ನಾನು ಇವಾಗ b√5 ಅಂತ ಹಾಕ್ತೀನಿ. ಸೊ ಇದನ್ನು ನಾನು 1 ಅಂತ ಕರಿತೀನಿ. ಸಬ್ಸ್ಟಿಟ್ಯೂಟ್ 1 ಇನ್ ಎ ಇಸ್ ಈಕ್ವಲ್ ಟು 5c ಅಂತ ಹಾಕೋಣ. ಸೊ ಇವಾಗ ಏನಾಗುತ್ತೆ, b√5 ಈಸ್ ಈಕ್ವಲ್ ಟು 5c. ಮತ್ತೆ ಏನು ಮಾಡೋಣ, ಇಲ್ಲಿ ನಾವೇನು ಮಾಡಿದ್ವಿ, ಸ್ಕ್ವೇರ್ ಮಾಡಿದ್ವಿ. ಸೊ ಇಲ್ಲೂ ಸ್ಕ್ವೇರ್ ಮಾಡೋಣ. ಸೊ ಇಲ್ಲಿ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ, 5b² ಈಸ್ ಈಕ್ವಲ್ ಟು 5c ದ ಹೋಲ್ ಸ್ಕ್ವೇರ್. ಸೊ 25c ಸ್ಕ್ವೇರ್. ಇಲ್ಲಿ 5 ಸರಿ ಆಗುತ್ತೆ. ಸೊ ಏನು ಸಿಗ್ತಿದೆ ನಮಗೆ, b² ಇಸ್ ಈಕ್ವಲ್ ಟು 5c ಸ್ಕ್ವೇರ್. ಸೊ ಇದರ ಅರ್ಥ ಏನು, b² ಇಸ್ ಡಿವಿಸಿಬಲ್ ಬೈ 5. ಆ್ಯಂಡ್ ಆ ಥಿಯರಮಿಂದ ನಮಗೆ ಏನು ಗೊತ್ತಾಯಿತು, b ಇಸ್ ಆಲ್ಸೋ ಡಿವಿಸಿಬಲ್ ಬೈ 5, ಯಾಕಂದರೆ 5 ಒಂದು ಪ್ರೈಮ್ ನಂಬರ್. ಆಲ್ಸೋ ಡಿವಿಸಿಬಲ್ ಬೈ 5. ಇವಾಗ ನೋಡಿ, a ಇಸ್ ಡಿವಿಸಿಬಲ್ ಬೈ 5 ಮತ್ತು b ಇಸ್ ಆಲ್ಸೋ ಡಿವಿಸಿಬಲ್ ಬೈ 5 ಅಂತಾರೆ. a ಮತ್ತು b ನಾವು ಏನಂತ ಫಸ್ಟ್ ಹೇಳಿದ್ವಿ, √5 ಇಸ್ ಈಕ್ವಲ್ ಟು a ಬೈ b ಅಂತ ಹೇಳಿದ್ವಿ. √5 ಇಸ್ ಈಕ್ವಲ್ ಟು a ಬೈ b ಅಂತ ಹೇಳಿದ್ವಿ. ಆ್ಯಂಡ್ a ಬೈ b ಕೋ ಪ್ರೈಮ್ ಅಂತ ಹೇಳಿದ್ವಿ. ಕೋ ಪ್ರೈಮ್ ಅಂದರೆ ಅವ್ರಿಗೆ ಬರೀ ದಿ ಒನ್ಲಿ ಕಾಮನ್ ಫ್ಯಾಕ್ಟರ್ ಅವರಿಬ್ಬರ ಮಧ್ಯ 1. ಇಲ್ಲಿ ನಾವು ಹೇಳ್ತಿರೋದು ಎನೋ 5 ಜೊತೆ ಡಿವೈಡ್ ಮಾಡ್ಬೋದು, ಬಿನೋ 5 ಜೊತೆ ಡಿವೈಡ್ ಮಾಡ್ಬೋದು. ಸೊ ಅದರ ಅರ್ಥ ಏನಾಯಿತು, a ಮತ್ತು b ಆ್ಯಕ್ಚುಲಿ ಕೋ ಪ್ರೈಮ್ ಅಲ್ಲ ಅಂತ. ಸೊ ನಾವು ಇವಾಗ ಏನು ಬರಿತೀವಿ ಅಂದರೆ, ಸೊ ನೆಕ್ಸ್ಟ್ ನಾನು ಹೇಳ್ತಾ ಇರೋದು ದಿಸ್ ಮೀನ್ಸ್, ಸೊ ಇವಾಗ ದಿಸ್ ಇಂಪ್ಲೈಸ್ a ಆ್ಯಂಡ್ b ಆರ್ ಡಿವಿಸಿಬಲ್ ಬೈ 5. ಸೊ ಅದರ ಅರ್ಥ ಏನು, ಇದೆರಡು ಕೋಪ್ರೈಮ್ ಅಲ್ಲ ಅಂತ. ಆ್ಯಂಡ್ ಆರ್ ದೇರ್ಫೋರ್ ನಾಟ್ ಕೋಪ್ರೈಮ್. ಬಟ್ ನಾವು ಆಗಲೇ ಏನು ಹೇಳಿದ್ವಿ, ಫಸ್ಟು ಏನೇನು ಕಾಮನ್ ಫ್ಯಾಕ್ಟರ್ಸ್ ಇದೆಯೋ ಅದ್ರ ಜೊತೆ ಡಿವೈಡ್ ಮಾಡಿಬಿಟ್ಟು ಎ ಮತ್ತು ಬಿ ಕೋಪ್ರೈಮ್ ಆಗಿರಬೇಕು ಅಂತ ಹೇಳಿದ್ವಿ. ಸೊ ಇದರ ಅರ್ಥ ಏನು, ದಿಸ್ ಇಂಪ್ಲೈಸ್ ಇಟ್ contradicts the fact that A and B are co-prime. ಸೊ ನಾವು co-prime ಅಂತ ಏನು ಹೇಳಿದ್ವೋ ಅದರ ಅಗೇನ್ಸ್ಟ್ ಇದೆ. ಇವಾಗ ನಾವು ಏನು ಪ್ರೂವ್ ಮಾಡಿದ್ವೋ. ಯಾಕಿದು ಅಗೇನ್ಸ್ಟ್ ಇದೆ, ಯಾಕಂದರೆ ಫಸ್ಟ್ ಸ್ಟೆಪ್ ನಾವು ಏನು ಮಾಡಿದ್ವಿ, ನಾವು ಹೇಳಿದ್ವಿ ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ √5 ಇಸ್ ರ್ಯಾಷನಲ್ ಅಂದಿದ್ವಿ. ಸೊ ಅದರ ಅರ್ಥ ಏನಾಯಿತು, ನಾವು ಇವಾಗ ಪ್ರೂಫ್ ಏನು ಸಿಗ್ತದೆ, ಒಂದ್ಸಲಿ ಕೋಪ್ರೈಮ್ ಸಿಗ್ತದೆ, ಇನ್ನೊಂದ್ಸಲಿ ಕೋಪ್ರೈಮ್ ಅಲ್ಲ ಅಂತ ಸಿಗ್ತದೆ. ಸೊ ಈ ಕಾಂಟ್ರಡಿಕ್ಷನ್ ಏನಕ್ಕೆ ಆಗ್ತದೆ ಅಂದರೆ, ಯಾಕಂದರೆ ನಮ್ಮ ಅಸಂಪ್ಷನ್ ಏನು ತೊಗೊಂಡಿದ್ವೋ ಅದು ತಪ್ಪು ಅಂತ. ಸೊ ದೇರ್ ಫೋರ್ ಆರ್ ಅಸಂಪ್ಷನ್ ಈಸ್ ಇನ್ಕರೆಕ್ಟ್ ಅಥವಾ ರಾಂಗ್. ಸೊ ದಿಸ್ ಇಂಪ್ಲೈಸ್ √5 ಈಸ್ ಇರ್ಯಾಷನಲ್. ಸೊ ನಿಮಗೆ ಕ್ವೆಶನ್ ಅಕಸ್ಮಾತ್ √2 √7 ಸಿಕ್ತ್ರೂ ಅಷ್ಟೇ ಇದೇ ಸ್ಟೆಪ್ಸ್ ಫಾಲೋ ಮಾಡಿ ಆ್ಯಂಡ್ ಹೀಗೆ ಕನ್ಕ್ಲೂಡ್ ಮಾಡಬೇಕು. ಸೆಕೆಂಡ್ ಕ್ವೆಶನ್ ನೋಡೋಣ. ಇಲ್ಲಿ ಹೇಳಿರೋದು ಪ್ರೂವ್ ದ್ಯಾಟ್ 3 + 2√5 ಇಸ್ ಇರ್ಯಾಷನಲ್ ಅಂತ. ಇಲ್ಲೂ ಅದೇ ಸ್ಟೆಪ್ಸ್ ಫಾಲೋ ಮಾಡೋಣ. ಸೊ ಲೆಟ್ ಅಸ್ ಅಸ್ಯೂಮ್ 3 + 2√5 ಇಸ್ ಉಲ್ಟಾ ಅಸ್ಯೂಮ್ ಮಾಡೋಣ. ಸೊ ರ್ಯಾಷನಲ್ ಅಂತ ಅಸ್ಯೂಮ್ ಮಾಡೋಣ. ನೆಕ್ಸ್ಟ್ ಏನು ಬರೀಬೋದು, ಸೊ ಇವಾಗ ನಾವೇನು ಬರೀಬೋದು, ವಿ ಹ್ಯಾವ್ 2 co-primes A, B and B not equal to 0 such that ಏನಂತ ಬರೀಬೋದು, 3 + 2√5
ಈಸ್ ಈಕ್ವಲ್ ಟು ಎ ಬೈ ಬಿ. ಸೊ ಇದೆರಡು ಕೋಪ್ರೈಮ್ ಅಂತ ಇವಿ, ಬಿಕಾಸ್ ಇದು ರ್ಯಾಷನಲ್ ಅಂತ ಅಸ್ಯೂಮ್ ಮಾಡಿದೀವಿ, ನಾವು ಇದನ್ನ 2 ಕೋಪ್ರೈಮ್ಸ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು ಆ್ಯಂಡ್ ಬಿ ನಾಟ್ ಈಕ್ವಲ್ ಟು 0 ಅಂತ ಇದ್ವಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇವಾಗ ನಮ್ಮ ಗೋಲ್ ಏನು, ಬರೀ ಈ ಏನು ಇರ್ಯಾಷನಲ್ ನಂಬರ್ ಇದೆಯೋ ಇದರಲ್ಲಿ ಅದನ್ನು ಮಾತ್ರ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇಟ್ಕೊಳ್ಳೋಣ, ಬಾಕಿ ಎಲ್ಲ ನಂಬರ್ಸ್ನ ರೈಟ್ ಹ್ಯಾಂಡ್ ಸೈಡಿಗೆ ಕರ್ಕೊಂಡು ಹೋಗೋಣ. ಸೊ ಇದು ನಾನು ಇವಾಗ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ, 2√5 ಈಸ್ ಈಕ್ವಲ್ ಟು ಎ ಬೈ ಬಿ ಮೈನಸ್ 3. ಈ +3 ಆ ಕಡೆ ಹೋದಾಗ -3 ಆಯಿತು. ಸೊ ಇದ್ರದ್ದು LCM ತಗೊಳ್ತೀನಿ, ಎ ಮೈನಸ್ 3b ಬೈ ಇಲ್ಲಿ ಡಿನಾಮಿನೇಟರ್ ಬಿ. ಇವಾಗ 2 ಈ ಕಡೆ ತೊಗೊಂಡು ಹೋಗ್ತೀನಿ, ಸೊ 2 ಡಿನಾಮಿನೇಟರ್ ಬರುತ್ತೆ. √5 ಈಸ್ ಈಕ್ವಲ್ ಟು ಎ ಮೈನಸ್ 3b ಬೈ 2b ಅಂತ ಸಿಕ್ತು. ಇವಾಗ ಎ ಮತ್ತು ಬಿ 2 ಇಂಟೀಜರ್ಸು ನಮಗಾಗಲೇ ಗೊತ್ತು. ಯಾವುದೋ ಒಂದು ಇಂಟೀಜರ್ ಮೈನಸ್ ಇನ್ನೊಂದು ಇಂಟೀಜರ್ ಡಿವೈಡೆಡ್ ಬೈ ಇಂಟೀಜರ್ ಮಾಡಿದಾಗ ಯಾವಾಗಲೂ ಇದು ರ್ಯಾಷನಲ್ ಆಗೇ ಆಗುತ್ತೆ. ಸೊ ನಾವೇನು ಮಾಡ್ಬೋದು, RHS is equal to a minus 3b by 2b is always rational ತಾನೆ. ಸೊ ಇದರ ಅರ್ಥ ಏನು, ಈ ಕಡೆ ಸೈಡ್ ಎಲ್ಲ ನಂಬರ್ಸು ರ್ಯಾಷನಲ್, ಈ ಎಂಟೈರ್ ಟರ್ಮ್ ರ್ಯಾಷನಲ್ಗೆ ಈಕ್ವೇಟ್ ಆದರೆ ಇದು ರ್ಯಾಷನಲ್ ಆಗಲೇಬೇಕು, ಯಾಕಂದರೆ ಇಲ್ಲಿ 1 ಈಕ್ವಲ್ ಟು ಸೈನ್ ಇದೆ. ಸೊ LHS RHS ಯಾವಾಗಲೂ ಈಕ್ವಲ್ ಆಗಿರಬೇಕು. ಸೊ ದಿಸ್ ಇಂಪ್ಲೈಸ್ √5 ಈಸ್ ಆಲ್ಸೋ ರ್ಯಾಷನಲ್. ಬಟ್ ನಮ್ಮ ಹಿಂದಿನ ಕ್ವೆಶನ್ ನಾವು ಆಗಲೇ ಪ್ರೂವ್ ಮಾಡಿದ್ವಿ √5 ಇರ್ಯಾಷನಲ್ ಅಂತ. ಸೊ ಏನಂತ ಹೇಳ್ತಿದೆ, ದಿಸ್ ಕಾಂಟ್ರಡಿಕ್ಟ್ಸ್ ದ ಫ್ಯಾಕ್ಟ್. ಸೊ ಯಾವಾಗಲೂ ಫ್ಯಾಕ್ಟನ್ನೇ ಕಾಂಟ್ರಡಿಕ್ಟ್ ಮಾಡ್ತಾ ಇದ್ವಿ. ಸೊ ದಿಸ್ ಕಾಂಟ್ರಡಿಕ್ಟ್ಸ್ ದ ಫ್ಯಾಕ್ಟ್ ದ್ಯಾಟ್ ಏನು √5 ಆ್ಯಕ್ಚುಲಿ ಇರ್ಯಾಷನಲ್ಲು. ಸೊ ಯಾಕೆ ಈ ಕಾಂಟ್ರಡಿಕ್ಷನ್ ಬರ್ತಿದೆ, ಈ ಕಾಂಟ್ರಡಿಕ್ಷನ್ ಯಾಕೆ ಬರ್ತಿದೆ ಅಂದರೆ, ಆರ್ ಅಸಂಪ್ಷನ್ ದ್ಯಾಟ್ 3 + 2√5 ಇಸ್ ರ್ಯಾಷನಲ್ ಇಸ್ ರಾಂಗ್. ಸೊ ಏನು ಅರ್ಥ ಆಯಿತು, ಸೊ ನಾವು ಹೇಳ್ಬೋದು ದೇರ್ಫೋರ್ ಆರ್ ಅಸಂಪ್ಷನ್ ಈಸ್ ರಾಂಗ್ ಅಥವಾ ಇನ್ಕರೆಕ್ಟ್. ಇದರ ಅರ್ಥ ಏನು, 3 + 2√5 ಆ್ಯಕ್ಚುಲಿ ಇರ್ಯಾಷನಲ್ಲು, ಈಸ್ ಇರ್ಯಾಷನಲ್. ಸೊ ಥರ್ಡ್ ಕ್ವೆಶನಲ್ಲಿ ಹೇಳ್ತಿರೋದು, ಈ 3 ನಂಬರ್ಸು ಇರ್ಯಾಷನಲ್ ಅಂತ ಪ್ರೂವ್ ಮಾಡಬೇಕು. ಸೇಮ್ ಸ್ಟೆಪ್ಸ್ ಆಸ್ ಬಿಫೋರ್. ನಾನು ಇವಾಗ ಮತ್ತೆ ಎಲ್ಲ ಕಡೆ ಸ್ಟೆಪ್ಸ್ ಬರೆಯಲ್ಲ, ನಾನು ನಿಮಗೆ ಜಸ್ಟ್ ಕ್ಲೂ ಕೊಡ್ತೀನಿ ಹೇಗೆ ಸಾಲ್ವ್ ಮಾಡೋದು ಅಂತ, ನೀವೇ ಟ್ರೈ ಮಾಡಿ. ಸೊ ಫಸ್ಟ್ ನಾವು ಏನು ಅಸ್ಯೂಮ್ ಮಾಡ್ತೀವಿ, ಇದು ರ್ಯಾಷನಲ್ ಅಂತ ಅಸ್ಯೂಮ್ ಮಾಡ್ತೀವಿ. ರ್ಯಾಷನಲ್ ಅಂದರೆ ಏನಂತ ಬರಿಬೋದು, 1/√2 ಇಸ್ ಈಕ್ವಲ್ ಟು ಎ ಬೈ ಬಿ. ನೆಕ್ಸ್ಟ್ ಏನು ಮಾಡಬೇಕು, ನಾನು √2 ಈ ಕಡೆ ತೊಗೊಂಡು ಹೋಗ್ತೀನಿ, ನನಗೆ ಇಲ್ಲಿಗೆ ಟ್ರಾನ್ಸ್ಪೋಸ್ ಮಾಡಿದ್ಮೇಲೆ ಬಾಕಿ ಎ ಬೈ ಬಿ ಟರ್ಮ್ಸಲ್ಲಿ ಬರಿತೀನಿ. ಸೊ √2 ಈ ಕಡೆ ತೊಗೊಂಡು ಹೋದರೆ √2 ಇಸ್ ಈಕ್ವಲ್ ಟು ಇದನ್ನೆಲ್ಲ ಈ ಕಡೆ ತೊಗೊಂಡು ಬಂದರೆ ಬಿ ಬೈ ಎ ಸಿಗುತ್ತೆ. ನೆಕ್ಸ್ಟ್ ಏನು ಹೇಳ್ತೀನಿ, ಇದು ಯಾವಾಗಲೂ ರ್ಯಾಷನಲ್ಲೇ ಆಗುತ್ತೆ, ಸೊ ಇದು ರ್ಯಾಷನಲ್ ಆಗಬೇಕು ಅಂತೀನಿ. ಬಟ್ ನಮಗೆ ಆಗಲೇ ಗೊತ್ತು ಇದು ಇರ್ಯಾಷನಲ್ ಅಂತ, ಸೊ ಕಾಂಟ್ರಡಿಕ್ಷನ್ ಆಗ್ತಿದೆ. ಸೊ ನಮ್ಮ ಅಸಂಪ್ಷನ್ ದ್ಯಾಟ್ 1/√2 ಈಸ್ ರ್ಯಾಷನಲ್ ಇನ್ಕರೆಕ್ಟ್ ಆಗುತ್ತೆ. ಸೊ ದೇರ್ಫೋರ್ 1/√2 ಈಸ್ ಇರ್ಯಾಷನಲ್. ಸಿಮಿಲರ್ಲಿ ಇದಕ್ಕೂ ಅಷ್ಟೇ, ಫಸ್ಟ್ ನಾವು ಅಸ್ಯೂಮ್ ಮಾಡ್ತೀವಿ ಅದು ರ್ಯಾಷನಲ್ ಅಂತ. 7√5 ಈಸ್ ಈಕ್ವಲ್ ಟು ಎ ಬೈ ಬಿ. ಇವಾಗ ನಾನು √5 ಟರ್ಮ್ಸಲ್ಲಿ ಬಾಕಿದೆಲ್ಲ ಬರಿಬೇಕು ಅಂದರೆ √5 ಈಸ್ ಈಕ್ವಲ್ ಟು ಎ ಬೈ 7b ಆಗುತ್ತೆ. ಸೇಮ್ ಆಸ್ ದಿಸ್, ಇದು ರ್ಯಾಷನಲ್ ಆದರೆ ಇದು ರ್ಯಾಷನಲ್ ಆಗುತ್ತೆ, ಬಟ್ ಆ್ಯಕ್ಚುಲಿ ರ್ಯಾಷನಲ್ ಇಲ್ಲ, ನಮ್ಮ ಅಸಂಪ್ಷನ್ ಇನ್ಕರೆಕ್ಟ್. ಆ್ಯಂಡ್ ಲಾಸ್ಟ್ ಒನ್ ನೋಡೋಣ, 6 + √2 ಈಸ್ ಈಕ್ವಲ್ ಟು ಎ ಬೈ ಬಿ. ಇವಾಗ 6 ಆ ಕಡೆ ಸೈಡ್ ಕಳಿಸಿದ್ರೆ √2 ಈಸ್ ಈಕ್ವಲ್ ಟು ಎ ಮೈನಸ್ 6b ಬೈ ಬಿ ಆಯಿತು. ಮತ್ತೆ ಇದು ರ್ಯಾಷನಲ್ ಆಗಿದೆ, ಸೊ ಇದು ರ್ಯಾಷನಲ್ ಆಗಿರಬೇಕು, ಬಟ್ ಇದು ರ್ಯಾಷನಲ್ ಅಲ್ಲ ಅಂತ ನಮಗೆ ಗೊತ್ತು. ಸೊ ನಮ್ಮ ಕಾಂಟ್ರಡಿಕ್ಷನ್ ಆಗ್ತಿದೆ. ಯಾಕೆ ಕಾಂಟ್ರಡಿಕ್ಷನ್ ಬರ್ತಿದೆ, ಯಾಕಂದರೆ ಇದು ಆ್ಯಕ್ಚುಲಿ ಇರ್ಯಾಷನಲ್, ಸೊ ನಮ್ಮ ಅಸಂಪ್ಷನ್ ತಪ್ಪು. ಸೊ ಈ 3 ನೀವೇ ಟ್ರೈ ಮಾಡಿ, ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಇವಾಗ ನಾವು ಡೆಸಿಮಲ್ ಎಕ್ಸ್ಪ್ಯಾನ್ಷನ್ಸ್ ನೋಡೋಣ. ಡೆಸಿಮಲ್ಸ್ ನಿಮಗೆ ಆಗಲೇ ಗೊತ್ತು ಏನು ಅಂತ. 3 ಡಿಫ್ರೆಂಟ್ ಕೈಂಡ್ಸ್ ಆಫ್ ಡೆಸಿಮಲ್ಸ್ ಇದೆ. 3 ಡಿಫ್ರೆಂಟ್ ಕೈಂಡ್ಸ್ ಆಫ್ ಡೆಸಿಮಲ್ಸ್ ಏನು, ಟರ್ಮಿನೇಟಿಂಗ್, ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಮತ್ತು ನಾನ್ ಟರ್ಮಿನೇಟಿಂಗ್ ನಾನ್ ರಿಪೀಟಿಂಗ್. ಟರ್ಮಿನೇಟಿಂಗ್ ಅಂದರೆ ಎಂಡ್ ಆಗುತ್ತೆ ಅಂತ, ಎಲ್ಲೋ ಡೆಸಿಮಲ್ ಪಾಯಿಂಟ್ ಶುರು ಆದಮೇಲೆ ಡಿಜಿಟ್ಸ್ ಎಲ್ಲಿಗೋ ಎಂಡ್ ಆಗುತ್ತೆ ಅಂತ. ಸೊ ಫಾರ್ ಎಕ್ಸಾಂಪಲ್ 2.46 ಇಲ್ಲಿ ಸ್ಟಾಪ್ ಆಯಿತು, 6 ಆದಮೇಲೆ ಇನ್ನೇನು ಇಲ್ಲ. ಅಥವಾ ಇನ್ನೇನು ತೊಗೊಳ್ಬೋದು, 0.527963 ಎಷ್ಟೋ ಡಿಜಿಟ್ಸ್ ಇದೆ, ಬಟ್ ಇಲ್ಲಿ ನಿಲ್ತಿದೆ. ಸೊ ಇದಕ್ಕೆ ನಾವು ಟರ್ಮಿನೇಟಿಂಗ್ ಡೆಸಿಮಲ್ಸ್ ಅಂತೀವಿ.
ನಾನ್ ಟರ್ಮಿನೇಟಿಂಗ್ ಅಂದರೆ ಏನು? ಡೆಸಿಮಲ್ ನಿಲ್ತಾನೆ ಇಲ್ಲ, ಕಂಟಿನ್ಯೂ ಆಗ್ತಾನೇ ಇದೆ. ಆ್ಯಂಡ್ ನಾನ್ ಟರ್ಮಿನೇಟಿಂಗಲ್ಲಿ ಎರಡು ಕೈಂಡ್ಸ್ ಇದೆ, ರಿಪೀಟಿಂಗ್ ಮತ್ತು ನಾನ್ ರಿಪೀಟಿಂಗ್. ಫಸ್ಟ್ ರಿಪೀಟಿಂಗ್ ನೋಡೋಣ. 2.6666 ಅಂತ ಕಂಟಿನ್ಯೂ ಆಗ್ತಾನೇ ಇದೆ. ಸೊ ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ, ಡೆಸಿಮಲ್ ಪಾಯಿಂಟ್ ಆದಮೇಲೆ ಏನು ಡಿಜಿಟ್ಸ್ ಇದೆಯೋ ಅದು ರಿಪೀಟ್ ಆಗ್ತಿದೆ. ಸೊ ಅದಕ್ಕೆ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್. ಇದು ಕಂಟಿನ್ಯೂ ಆಗ್ತಾನೆ ಇದೆ, ಅದಕ್ಕೆ ನಾನ್ ಟರ್ಮಿನೇಟಿಂಗ್. ಪ್ಯಾಟರ್ನ್ ಇಲ್ಲಿ ರಿಪೀಟ್ ಆಗ್ತಿದೆ, ಸೊ ರಿಪೀಟಿಂಗ್. ನಾನು ಬೇಕಾದರೆ 2.464646 ಅಂತಲೂ ರಿಪೀಟ್ ಆಗ್ಬೋದು. ಸೊ ಒಂದೇ ಡಿಜಿಟ್ ರಿಪೀಟ್ ಆಗಬೇಕು ಅಲ್ಲ, ಈ ಪ್ಯಾಟರ್ನು ರಿಪೀಟ್ ಆಗ್ಬೋದು. ಇದಕ್ಕೆ ನಾವು ಇನ್ನೊಂದು ನೊಟೇಷನ್ ಏನು, ನಾನು ಇದನ್ನು 2.6 ಬಾರ್ ಅಂತಲೂ ಹೇಳ್ಬೋದು. ಅಥವಾ ಇದಕ್ಕೆ ನಾನು ಏನು ಹೇಳ್ಬೋದು, 2.46 ಬಾರ್ ಅಂತಲೂ ಹೇಳ್ಬೋದು. ಇನ್ನೊಂದೇನು ಅಂದರೆ, ನಾನು ಸಪೋಸ್ 0.63333 ಅಂತಲೂ ಸಿಗ್ಬೋದು. ಜಸ್ಟ್ ಬಿಕಾಸ್ ಇಲ್ಲಿ 6 ಇದೆ ಮತ್ತು 6333 ಅಂತ ಕಂಟಿನ್ಯೂ ಆಗ್ಬೋದು. ಇಲ್ಲಿ 6 ಇದೆ ಅಂತ ನಾವಿದು ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಅಲ್ಲ ಅಂತ ಹೇಳೋಕ್ಕಲ್ಲ. ಇದೂ ಕೂಡ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್. ಇಲ್ಲಿ 3 ರಿಪೀಟ್ ಆಗ್ತದೆ, ಸೊ ಇದನ್ನು ಕನ್ಸಿಡರ್ ಮಾಡ್ತೀವಿ. ಇದನ್ನು ಹೇಗೆ ಬರೀಬೋದು, 0.63 ಬಾರ್, 3 ಮೇಲೆ ಮಾತ್ರ ಬಾರ್ ಇಡ್ತೀವಿ. ಸೊ ಕಾಮನ್ ಎಕ್ಸಾಂಪಲ್ ಏನು, 10/3 ನೀವು ನೋಡಿದ್ದೀರಾ, ನೀವು ಅಥವಾ 20/3 ನೋಡಿದ್ದೀರಾ. ಇದೆಲ್ಲ ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್. ನೆಕ್ಸ್ಟ್ ಏನು, ನಾನ್ ಟರ್ಮಿನೇಟಿಂಗ್ ನಾನ್ ರಿಪೀಟಿಂಗ್. ಸೊ ಇಲ್ಲಿ ನನಗೆ 2.46321562 ಏನೋ ಕಂಟಿನ್ಯೂ ಆಗ್ತಾನೆ ಇದೆ. ಸೊ ಇಲ್ಲಿ ಏನು ಪ್ಯಾಟರ್ನು ಇಲ್ಲ ಡೆಸಿಮಲ್ ಪ್ಲೇಸ್ ಆದಮೇಲೆ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ನಾನ್ ಟರ್ಮಿನೇಟಿಂಗ್ ನಾನ್ ರಿಪೀಟಿಂಗ್. ಇವಾಗ ನಾವೇನು ನೋಡೋಣ ಅಂದರೆ, ನಮಗೆ ಆಗಲೇ ಗೊತ್ತು ರ್ಯಾಷನಲ್ ನಂಬರ್ಸ್ನ ನಾವು P/Q ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ Q ಯಾವತ್ತೂ 0 ಆಗಿರೋಕ್ಕೆ ಸಾಧ್ಯ ಇಲ್ಲ. ಸೊ P/Q ಫಾರ್ಮಲ್ಲಿ ಕ್ಯೂದ್ ಫ್ಯಾಕ್ಟರೈಸೇಷನ್ ತೊಗೊಳ್ಬೇಕು. ಕ್ಯೂದ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ Q ಯಾವಾಗಲೂ 2m 5n ಫಾರ್ಮಲ್ಲಿ ಇರುತ್ತೆ ಕ್ಯೂದ್ ಫ್ಯಾಕ್ಟರೈಸೇಷನ್ನು. ಆ್ಯಂಡ್ m ಮತ್ತು n ಏನು, m ಆ್ಯಂಡ್ n ನಾನ್ ನೆಗೆಟಿವ್ ಇಂಟೀಜರ್ಸ್. ನಾನ್ ನೆಗೆಟಿವ್ ಅಂದರೆ ಯಾವುದು, 0 ಇಂದ 0 1 2 3 4 5 ಆ ಥರ. ಸೊ ನಾನ್ ನೆಗೆಟಿವ್ ಇಂಟೀಜರ್ಸ್. ಸೊ ಕ್ಯೂದ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಥವಾ ಡಿನಾಮಿನೇಟರ್ ಫ್ಯಾಕ್ಟರೈಸೇಷನ್ನು 2m 5n ಇಲ್ಲಿದ್ರೆ ಆವಾಗ ಅದು ಟರ್ಮಿನೇಟಿಂಗ್ ಡೆಸಿಮಲ್ ಅಂತೀವಿ. ಇಲ್ಲಿ ಕ್ಯೂದ್ ಫ್ಯಾಕ್ಟರೈಸೇಷನ್ನು ಈಸ್ ನಾಟ್ ಇನ್ ದ ಫಾರ್ಮ್ 2m 5n ಅಂದರೆ. ಸೊ ಏನು ಬರೀಲಿ, ಕ್ಯೂ ನಾಟ್ 2m 5n ಅಂದರೆ ಆವಾಗ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಆಗುತ್ತೆ. ಇಲ್ಲಿ ಏನಾಗ್ಬೋದು ಅಂದರೆ, ಒಂದೊಂದ್ಸಲಿ 2 ಇರ್ಬೋದು ಅಥವಾ 5 ಇರ್ಬೋದು, ಬಟ್ ಅದ್ರ ಜೊತೆಗೆ ಇನ್ನೂ ಬೇರೆ ಯಾವುದಾದ್ರೂ ಫ್ಯಾಕ್ಟರ್ ಇರ್ಬೋದು. ಅದಕ್ಕೆ ಇದು ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಆಗುತ್ತೆ. ಇಲ್ಲಿ ನಾವು ಫ್ರ್ಯಾಕ್ಷನಾಗಿ ರೆಪ್ರೆಸೆಂಟೇ ಮಾಡೋಕ್ಕಾಗಲ್ಲ, ಅದಕ್ಕೆ ಇದು ನಾನ್ ಟರ್ಮಿನೇಟಿಂಗ್ ನಾನ್ ರಿಪೀಟಿಂಗ್ ಅಂತೀವಿ. ಇವಾಗ ಎಕ್ಸಸೈಸ್ ಕ್ವೆಶನ್ ನೋಡೋಣ. ಫಸ್ಟ್ ಒನ್ ಇಲ್ಲಿ ಹೇಳ್ತಿದ್ದಾರೆ, ಈ ಫ್ರ್ಯಾಕ್ಷನ್ಸನ್ನು ನಾವು ಡಿವೈಡ್ ಮಾಡ್ದೇನೆ ನಾವು ಹೇಳಬೇಕು ಟರ್ಮಿನೇಟಿಂಗಾ ಅಥವಾ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಅಂತ. ಸೊ ನಾವೇನು ಮಾಡಬೇಕು, ಜಸ್ಟ್ ಡಿನಾಮಿನೇಟರ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ. ಅದು ಯಾವ ಫಾರ್ಮಲ್ಲಿ ಇದೆ ನೋಡೋಣ, ಅದು ಆಮೇಲೆ ಡಿಸೈಡ್ ಮಾಡೋಣ. ಅಕಸ್ಮಾತ್ 2m 5n ಇದ್ರೆ ಟರ್ಮಿನೇಟಿಂಗ್, ಇಫ್ ಇಟ್ಸ್ ನಾಟ್ 2m 5n ಅವಾಗಿದು ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಆಗುತ್ತೆ. 3 1 2 5 ಫಸ್ಟ್ ಮಾಡೋಣ. 3 1 2 5 ಪ್ರೈಮ್ ಫ್ಯಾಕ್ಟರೈಸೇಷನ್ ಏನು, ನಾನಿವಾಗ ಫಸ್ಟ್ 3 ಜೊತೆ ಡಿವಿಸಿಬಲ್ ಇದೆಯಾ ಅಂತ ನೋಡೋಣ. 5 + 2 is 7, 8 8 + 3 11 ಇಲ್ಲ. ಸೊ 5 ಜೊತೆ ಡಿವೈಡ್ ಮಾಡ್ತೀವಿ. ಸೊ 5 × 6 is 30, 12 ಇದೆ. 5 × 2 is 10, 25 ಇದೆ. 625 ಆಯಿತು. ಮತ್ತೆ 5 ಜೊತೆ ಮಾಡೋಣ. ಸೊ 5 ಜೊತೆ ಮಾಡಿದ್ರೆ ಇಲ್ಲಿ 5 × 1, ಇಲ್ಲಿ 5 × 2, ಇಲ್ಲಿ 5 × 5. ಮತ್ತೆ 5 ಜೊತೆ ಮಾಡಿದ್ರೆ 25, ಮತ್ತೆ 5 ಜೊತೆ ಮಾಡಿದ್ರೆ 5 ಉಳ್ಕೊಡುತ್ತೆ. ಸೊ ನಮಗೇನು ಸಿಗ್ತದೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ಕ್ಯೂ, 5 × 5 × 5 × 5 × 5 ಅಥವಾ 5 to the power 5. 1 2 3 4 5. ಸೊ 5 to the power 5 ಆಗ್ತದೆ. ಸೊ ಕ್ಯೂ ಇವಾಗ ಏನು 3 1 2 5 ನಾವು ಏನು ಬರಿಬೋದು, 5 to the power 5. ಇದು 2m 5n ಫಾರ್ಮಲ್ ಇದೆಯಾ, ಎಸ್. ಇದನ್ನ ಏನಂತ ಬರಿಬೋದು, 2 0 × 5 5. 2 0 is nothing but 1. ಸೊ ಅದಕ್ಕೆ ಇದು ನಾವು ಏನು ಹೇಳ್ತೀವಿ, ಇದು ಟರ್ಮಿನೇಟಿಂಗ್ ಅಂತ ಹೇಳ್ತೀವಿ. ಸೊ ನಾನು ಟಿ ಅಂತ ಮಾರ್ಕ್ ಮಾಡಿದ್ರೆ ಟರ್ಮಿನೇಟಿಂಗ್. ಸೆಕೆಂಡ್ ಒನ್ ನೋಡೋಣ. 8 ಪ್ರೈಮ್ ಫ್ಯಾಕ್ಟರೈಸೇಷನ್ ಏನು, 2 power 3. ಸೊ ಇದು ಯಾವ ಫಾರ್ಮಲ್ಲಿ ಇದೆ, 2 power 3 × 5 power 0. ಸೊ ಇದೂ ಟರ್ಮಿನೇಟಿಂಗ್ ಅಂತಲೇ ಹೇಳ್ಬೋದು. 455 ಇವಾಗ ನೋಡೋಣ. 4 5 5 ಏನು ಜೊತೆ ಡಿವೈಡ್ ಮಾಡೋದು, 5 + 5 10, 10 + 4 14. ಸೊ 3 ಜೊತೆ ಡಿವಿಸಿಬಲ್ ಇಲ್ಲ. ಇದನ್ನು 5 ಜೊತೆನೇ ಮಾಡೋಣ. 9 × 1.
ನೆಕ್ಸ್ಟ್ ಏನು ಮಾಡ್ಬೋದು, ಇದನ್ನು ನಾನು 13 ಜೊತೆ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಅಥವಾ 7 ಜೊತೆ ಮಾಡಿದ್ರೆ ನನಗೆ 13 ಸಿಗುತ್ತೆ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಏನು 45 5 ಇಂಟು 7 ಇಂಟು 13. ಇದರ ಅರ್ಥ ಏನು, ಇದು 2 ಪವರ್ m 5 ಪವರ್ n ಫಾರ್ಮಲ್ಲಿ ಇದೆಯಾ, ಇಲ್ಲ. ಯಾವ ಫಾರ್ಮಲ್ಲಿ ಇದೆ ಇದು ಜಸ್ಟ್ 5 ಪವರ್ ಯಾವುದೋ n ಅಥವಾ m ಇದೆ, ಬಟ್ ಅದ್ರ ಜೊತೆ 7 ಮತ್ತು 13 ಇದೆ. ಸೊ 2 ಪವರ್ n 5 ಪವರ್ m ಮಾತ್ರ ಫಾರ್ಮಲ್ ಇಲ್ಲ. ಸೊ ಇದಕ್ಕೆ ಏನು ಹೇಳ್ತೀವಿ, ಇದನ್ನು ನಾವು ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಅಂತ ಹೇಳ್ತೀವಿ. ನಾನು ಇಲ್ಲಿ ಶಾರ್ಟ್ ಫಾರ್ಮ್ ಬರೀತಾ ಇದ್ದೀನಿ, ನೀವು ಎಕ್ಸ್ಪ್ಯಾಂಡ್ ಮಾಡಿ ಬರೀಬೇಕು, ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್. 6th ಕ್ವೆಶನ್ ನೋಡೋಣ. ಇಲ್ಲಿ ಆಗಲೇ ಡಿನಾಮಿನೇಟರ್ 2 ಪವರ್ 3 5 ಪವರ್ 2 ಕೊಟ್ಟಿದ್ದಾರೆ. ಸೊ ಆಗಲೇ ಆ ಫಾರ್ಮಲ್ ಇದೆ, ಸೊ ಇದು ನಾನು ಡೈರೆಕ್ಟಾಗಿ ಟರ್ಮಿನೇಟಿಂಗ್ ಅಂತ ಹೇಳ್ಬೋದು. 7th ಒನ್ ನೋಡೋಣ. ಇಲ್ಲಿ 2 ಪವರ್ 2 5 ಪವರ್ 7 7 ಪವರ್ 5. ಇಲ್ಲಿ ಅಡಿಷ್ನಲಿ ಇನ್ನೂ ಒಂದು ಏನೋ ಇದೆ. ಸೊ ಅದು 2 ಪವರ್ m 5 ಪವರ್ n ಫಾರ್ಮಲ್ ಇಲ್ಲ. ಸೊ ಇದನ್ನು ನಾನು ಏನು ಹೇಳ್ತೀನಿ, ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್. 6th ಒನ್ ನೋಡೋಣ. ಡೈರೆಕ್ಟಾಗಿ ನಾವು 15 ಫ್ಯಾಕ್ಟರೈಸ್ ಮಾಡಿದ್ರೆ ಅವಾಗ ಏನು ಸಿಗುತ್ತೆ ನಮಗೆ, 5 ಇಂಟು 3 ಅಂತ ಸಿಗುತ್ತೆ. ಆದರೆ ನಾವು ಏನು ನೋಡಬೇಕು, ನ್ಯೂಮಿನೇಟರ್ ಮತ್ತು ಡಿನಾಮಿನೇಟರ್ ಸಿಂಪ್ಲೆಸ್ಟ್ ಫಾರ್ಮಲ್ ಇಲ್ಲ. ಸೊ ನಾನು ಏನು ಮಾಡ್ಬೋದು, 3 ಇಂಟು 2 ಆ್ಯಂಡ್ 3 ಇಂಟು 5. ಸೊ ಇದೇನಾಗ್ತದೆ, ಇದು ಆ್ಯಕ್ಚುಲಿ ಫ್ರ್ಯಾಕ್ಷನ್ ಇರೋದು 2/5. ನಾನು 2/5 ಕನ್ವರ್ಟ್ ಮಾಡಿದ್ಮೇಲೆ ನಾನು ಪ್ರೈಮ್ ಫ್ಯಾಕ್ಟರೈಸ್ ಮಾಡಬೇಕು ಡಿನಾಮಿನೇಟರ್ನ. ಸೊ ಇವಾಗ ಇದನ್ನು ನಾನು ಪ್ರೈಮ್ ಫ್ಯಾಕ್ಟರೈಸ್ ಮಾಡಿದ್ರೆ ಏನು ಬರೀಬೋದು, 5ನ ನಾನು 5 ಪವರ್ 1 ಅಂತ ಹಾಕ್ಬೋದು. ಆ್ಯಂಡ್ ಇದು ಯಾವ ಫಾರ್ಮಲ್ ಇದೆ, 2 ಪವರ್ 0 ಇಂಟು 5 ಪವರ್ 1. ಸೊ ಅದಕ್ಕೆ ಇದನ್ನು ನಾನು ಏನು ಹೇಳ್ತೀನಿ, ಇದೂ ಟರ್ಮಿನೇಟಿಂಗ್ ಅಂತಲೇ ಹೇಳ್ತೀನಿ. 9th ಒನ್ ನೋಡೋಣ. ಇಲ್ಲೂ ನಾನು ಏನು ಹೇಳಿದೆ ಆಗಲೇ, ವಿ ಹ್ಯಾವ್ ಟು ರೆಡ್ಯೂಸ್ ದ ಫ್ರ್ಯಾಕ್ಷನ್ ಫಸ್ಟ್. ಸೊ ಇವಾಗ 5 ಇಂಟು 7 ಆಯಿತು, ಇದು 5 ಇಂಟು 10 ಆಯಿತು. ಸೊ 7/10 ಸಿಕ್ಕಿದೆ. ಆ್ಯಂಡ್ 10 ಪ್ರೈಮ್ ಫ್ಯಾಕ್ಟರೈಸೇಷನ್ ಏನು, 2 ಇಂಟು 5. ಈ 2 ಪವರ್ m 5 ಪವರ್ n ಫಾರ್ಮಲ್ ಇದೆ, ಎಸ್. ಸೊ ಇದು ಟರ್ಮಿನೇಟಿಂಗ್. ಇದಕ್ಕೇನು ಮಾಡೋಣ, ಮತ್ತೆ ರೆಡ್ಯೂಸ್ ಮಾಡೋಣ. ಇದು 7 ಇಂಟು 11, ಇದು 7 14 21, ಸೊ 30. ಇದು ಏನಾಗ್ತದೆ, 11/30. 30 ಪ್ರೈಮ್ ಫ್ಯಾಕ್ಟರೈಸೇಷನ್ ಏನು, ಕ್ವಿಕ್ಲಿ ಮಾಡೋಣ. 3 ಮಾಡಿದಾಗ 10, 5 ಅಥವಾ ಇಲ್ಲಿ 2 ಮಾಡಿದಾಗ 5. ಸೊ 3 ಇಂಟು 2 ಇಂಟು 5. ಸೊ ಇದ್ರ ಏನು ಪ್ರೈಮ್ ಫ್ಯಾಕ್ಟರೈಸೇಷನ್, 2 ಇಂಟು 3 ಇಂಟು 5. ಸೊ ಇಲ್ಲಿ 2 ಪವರ್ m 5 ಪವರ್ n ಇದೆ, ಪ್ಲಸ್ 1 3ನೂ ಅಡಿಷ್ನಲ್ ಆಗಿದೆ. ಸೊ ಇದಕ್ಕೆ ನಾವೇನು ಹೇಳ್ತೀವಿ, ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್. ಸೆಕೆಂಡ್ ಕ್ವೆಶನಲ್ಲಿ ಹೇಳ್ತಿದ್ದಾರೆ, ಹಿಂದಿನ ಕ್ವೆಶನಲ್ಲಿ ಯಾವುದಾದ್ರು ಟರ್ಮಿನೇಟಿಂಗ್ ಡೆಸಿಮಲ್ ಸಿಕ್ತೋ ಅದಕ್ಕೆಲ್ಲ ಲಾಂಗ್ ಡಿವಿಷನ್ ಮಾಡಿಬಿಟ್ಟು ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಬರೀರಿ ಅಂತ ಹೇಳಿರೋದು. ಸೊ ಫಸ್ಟ್ ಒನ್ ನಮ್ಮ ಟರ್ಮಿನೇಟಿಂಗ್ ಅಂತ ಸಿಕ್ತು. ಸೊ 13/3125 ಮಾಡೋಣ. ಸೊ 13 ನಮ್ಮ ಡಿವಿಡೆಂಡ್ ಡಿವೈಡೆಡ್ ಬೈ 3125. ಇವಾಗ 13 ಅದಕ್ಕಿಂತ ಚಿಕ್ಕದಿದೆ. ಸೊ ನಾನು ಒಂದು ಡೆಸಿಮಲ್ ಪಾಯಿಂಟ್ ಇಡ್ತೀನಿ. ಸೊ ಇಲ್ಲಿ ನಾನು ಏನು ಬರ್ಕೊಳ್ಳಿ, 130 ಹಾಕ್ತೀನಿ. 130ನೂ ಚಿಕ್ಕದಿದೆ. ಸೊ ನನಗೆ ಇನ್ನೊಂದು 0 ಬೇಕು. ಸೊ 0 ಅಪ್ 0 ಡೌನ್. 1300ನೂ ಚಿಕ್ಕದಿದೆ. ಸೊ ಇನ್ನೊಂದು 0 ಇಲ್ಲಿ ಹಾಕೋಣ, ಇನ್ನೊಂದು 0 ಇಲ್ಲಿ ಹಾಕೋಣ. 3125 13000ಗಿಂತ ಚಿಕ್ಕದಿದೆ. ಸೊ ಇಲ್ಲಿ ನಾವು ಸ್ಟಾಪ್ ಮಾಡ್ಬೋದು. ನನಗೇನು ಗೊತ್ತು, 3 ಇಂಟು 4 ಇಸ್ ಈಕ್ವಲ್ ಟು 12 ಅಂತ ಗೊತ್ತು. ಸೊ ನಾನು 4 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 3125 ಇಂಟು 4. ಸೊ 5 ಇಂಟು 4 ಮಾಡಿದಾಗ 20, 4 ಇಂಟು 2 8 9 10, 4 1 4 5, ಇಲ್ಲಿ 4 ಇಂಟು 2 12. ಸೊ 12500 ಸಿಗ್ತದೆ. ಸೊ 4 ಜೊತೆ ಮಲ್ಟಿಪ್ಲೈ ಮಾಡಿದಾಗ 12500. ಇದನ್ನ ಇವಾಗ ಸಬ್ಟ್ರಾಕ್ಟ್ ಮಾಡೋಣ. 0 ಇಂದ 0 ಇಲ್ಲಿ ಎರಡು ಕಡೆನೂ, ಇಲ್ಲಿ 5 ಆಗುತ್ತೆ, ಇಲ್ಲಿ ಹೇಗೂ ಕ್ಯಾನ್ಸಲ್ ಆಗಿರುತ್ತೆ, ಯಾಕಂದರೆ ಇಲ್ಲಿ 10 ಆ್ಯಂಡ್ ಇದು 12. 500 ಇದೆ. ಇವಾಗ ನನಗೇನು ಬೇಕು, ನಾನು ಇವಾಗ ಎಷ್ಟು ಝೀರೋಸ್ ಬೇಕಾದರೂ ಹಾಕ್ಬೋದು. ಇವಾಗ ನಾನು 1 0 ಹಾಕ್ತೀನಿ, ಸಾರಿ. ಸೊ ಇವಾಗ ಏನಾಗುತ್ತೆ, 5000 ಇಸ್ ಗ್ರೇಟರ್ ದ್ಯಾನ್ 3125. ನೆಕ್ಸ್ಟ್ ಏನು ಮಾಡ್ಬೋದು, ಇಂಟು 1 ಮಲ್ಟಿಪ್ಲೈ ಮಾಡಿದಾಗ 3125 ಸಿಗುತ್ತೆ. ಇವಾಗ ಸಬ್ಟ್ರಾಕ್ಟ್ ಮಾಡೋಣ. ಸೊ ಇಲ್ಲಿ 0 ಇಂದ 5 ಹೋದಾಗ 10 ಆಗುತ್ತೆ ಇಲ್ಲಿ. ಸೊ ಇಲ್ಲಿ 5, 9, ಸೊ ಇಲ್ಲಿ 7, 9, ಸೊ ಇಲ್ಲಿ 8 ಆ್ಯಂಡ್ ಇಲ್ಲಿ 1. ನೆಕ್ಸ್ಟ್ ಏನು ಮಾಡೋಣ, ಮತ್ತೊಂದು 0 ಹಾಕ್ತೀನಿ. ಇವಾಗ ಏನರ ಜೊತೆ ಮಲ್ಟಿಪ್ಲೈ ಮಾಡಲಿ, 3125 ಇಂಟು 6 ಮಾಡ್ತೀನಿ. 6 ಜೊತೆ ಮಾಡಿದಾಗ 6 ಇಂಟು 5 30, ಇಲ್ಲಿ 12, 13, 14, 15, ಇಲ್ಲಿ 7, ಇಲ್ಲಿ 18. ಇಲ್ಲೂ 18750, ಅಲ್ಲೂ 18750. ಸೊ ಇಂಟು 6 ಮಾಡಿದ್ರೆ 18750 ಸಿಕ್ತು. ಸೊ ಇಲ್ಲಿ ನಂಗೆ 0 ಸಿಕ್ಕಿದೆ, ಟರ್ಮಿನೇಟ್ ಆಗಿದೆ ಡೆಸಿಮಲ್. ಸೊ ದಿಸ್ ಇಸ್ ಈಕ್ವಲ್ ಟು 0.00416. ಸಿಮಿಲರ್ಲಿ 17/8 ಮಾಡೋಣ.
ಸೊ ಇವಾಗ ನಾನು 17/8 ಮಾಡಬೇಕು ಅಂದರೆ ಯಾವ್ದು ನನ್ನ ಡಿವಿಡೆಂಡು ಅದು ಕೇರ್ಫುಲ್ಲಾಗಿ ಬರೀರಿ. ಇಲ್ಲಿ 17 ಡಿವಿಡೆಂಡ್ ಆ್ಯಂಡ್ 8 ಡಿವೈಸರ್. ಸೊ ಇವಾಗ ನಾನು ಏನು ಮಾಡಲಿ, ಇಲ್ಲಿ ನಂಗೆ ಏನು 0 ಆ್ಯಡ್ ಮಾಡೋದು ಬೇಕಾಗಿಲ್ಲ. ಇಂಟು 2 ಮಾಡಿದಾಗ 16 ಅಂತ ಸಿಕ್ತು. ಇಲ್ಲಿ 1 ಹಾಕ್ಬೋದು. 1ಗೆ ಇವಾಗ ನಾನು ನಾನು 0 ಆ್ಯಡ್ ಮಾಡ್ತಾಯಿನಿ. ಸೊ ಇಲ್ಲಿ 1 ಡೆಸಿಮಲ್ ಪಾಯಿಂಟ್ ಇಡಬೇಕು. 8 ಇಂಟು 1 ಇಸ್ ಈಕ್ವಲ್ ಟು 8. 2 ಸಿಕ್ತು. ಸೊ ಇವಾಗ ನಾನು 1 0 ಹಾಕಿದಾಗ ಇನ್ನೇನು ಡೆಸಿಮಲ್ ಪಾಯಿಂಟ್ ಇಡೋದು ಬೇಡ. 8 ಇಂಟು 2 ಮಾಡಿದಾಗ 16 ಸಿಕ್ತು. ಸೊ ಇಲ್ಲಿ ಉಳ್ಕೊಂಡಿರೋದು ಇವಾಗ ನಮಗೆ 4. ಇನ್ನೊಂದು 0 ಹಾಕ್ತೀವಿ. 8 ಇಂಟು 5 ಮಾಡಿದಾಗ 40. ಸೊ ಸಬ್ಟ್ರಾಕ್ಟ್ ಮಾಡಿದಾಗ ಇದು 0 ಸಿಕ್ತು. ಸೊ ಏನು ಸಿಗ್ತದೆ ನಮಗೆ ಟರ್ಮಿನೇಷನು 2.125. ಸೊ ಫೋರ್ತ್ ಒನ್ ಮಾಡೋಣ. ಇದು ನ್ಯೂಮರೇಟರ್ ಡಿನಾಮಿನೇಟರ್ನ ನಾವು 5 ಜೊತೆ ಡಿವೈಡ್ ಮಾಡ್ಬೋದು. ಸೊ ಇಲ್ಲಿ 3 ಆಗುತ್ತೆ, ಇಲ್ಲಿ 3 2 0 ಆಗುತ್ತೆ. ಸೊ ಇದು ಟರ್ಮಿನೇಟಿಂಗ್ ಆಗೇ ಆಗುತ್ತೆ. ಅದಕ್ಕೆ ಇವಾಗ ನಾವು ಇದನ್ನು ಸಾಲ್ವ್ ಮಾಡೋಣ. ಸೊ 3 ಇವಾಗ ನನ್ನ ಡಿವಿಡೆಂಡ್, 320 ನನ್ನ ಡಿವೈಸರ್. ಸೊ 3 ಚಿಕ್ಕದಿದೆ. ಸೊ ಫಸ್ಟ್ ಡೆಸಿಮಲ್ ಪಾಯಿಂಟ್ ಇಡೋಣ. ಇಲ್ಲಿ 30 ಆಗುತ್ತೆ. 30ನೂ ಚಿಕ್ಕದಿದೆ. ಸೊ ಇನ್ನೊಂದು ಡೆಸಿಮಲ್ ಪಾಯಿಂಟ್ ಇಡೋಣ. 300 ಚಿಕ್ಕದೇ ಇದೆ 320ಗಿಂತ. ಸೊ ಇನ್ನೊಂದು ಪಾಯಿಂಟ್ ಇಡೋಣ. ಸೊ 3000 ಆಯಿತು. ಇವಾಗ ನಾನು 320 ಇಂಟು ವಾಟ್ ಗಿವ್ಸ್ ಮೀ ಸಮಥಿಂಗ್ ಕ್ಲೋಸ್ ಟು 3000 ಕಂಡುಹಿಡಿಬೇಕು. ನನಗೇನು ಗೊತ್ತು ಅಂದರೆ ನಾನು ಇವಾಗ 320ನ ನಾನು 300ಗೆ ಅಪ್ರಾಕ್ಸಿಮೇಟ್ ಮಾಡ್ಕೊಳ್ಬೋದು ನನ್ನ ಮೈಂಡಲ್ಲಿ. ಆ್ಯಂಡ್ 300 ಇಂಟು 10 ಮಾಡಿದಾಗ 3000 ಸಿಗುತ್ತೆ. ಬಟ್ 320 300ಗಿಂತ ಜಾಸ್ತಿ ಇದೆ. ಸೊ 320 ಇಂಟು 10 ಮಾಡಿದಾಗ 3200 ಆಗುತ್ತೆ, ವಿಚ್ ಇಸ್ ಮೋರ್. ನನಗೆ 3200 ಅಂತ ಗೊತ್ತಿಲ್ಲದೋದ್ರೂ ಪರವಾಗಿಲ್ಲ. ಬಟ್ ಸಿನ್ಸ್ ಇಟ್ಸ್ ಗ್ರೇಟರ್, ನಾನು 10 ಬದಲಾಗಿ 9 ಜೊತೆ ಮಾಡ್ತೀನಿ. ಆ್ಯಂಡ್ ಇದು ಯಾವಾಗಲೂ ನಿಮಗೆ ಕರೆಕ್ಟಾಗಿ ಇಲ್ಲದೆ ಇರ್ಬೋದು. ಸೊ ನೀವು ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದಾಗ ನಿಮಗೆ ಏನು ರಿಮೈಂಡರ್ ಸಿಗ್ತಿದೆಯೋ ಅಥವಾ ಏನು ಸಬ್ಟ್ರಾಕ್ಟ್ ಮಾಡ್ಮೇಲೆ ಸಿಗ್ತಿದೆಯೋ ಆನ್ಸರು ಆ 320ಗಿಂತ ಚಿಕ್ಕದಾಗಿರಲೇಬೇಕು. ಅದು ವೆರಿಫೈ ಮಾಡಿ. ಸೊ ಇಂಟು 9 ಮಾಡ್ತೀನಿ. 9 ಇಂಟು 2 18. ಸೊ ಇಲ್ಲಿ 1 ಆಗುತ್ತೆ. ಆ್ಯಂಡ್ 9 ಇಂಟು 3 27 28 ಆಯಿತು. ಸೊ ಇದನ್ನು ಸಬ್ಟ್ರಾಕ್ಟ್ ಮಾಡ್ತೀನಿ. ಇಲ್ಲಿ 0, ಇಲ್ಲಿ 2, ಇಲ್ಲಿ 9, ಇಲ್ಲಿ 1. ಸೊ 120 ಇಸ್ ಲೆಸ್ ದೆನ್ 320. ಸೊ ಇದು ಕರೆಕ್ಟ್ ಆಗೇ ಇದೆ ಅಂತ ವೆರಿಫೈ ಆದಂಗೆ ಆಯಿತು. ಇನ್ನೊಂದು ಪಾಯಿಂಟ್ ಇಡ್ತೀನಿ. ನನಗೆ 300 ಇಂಟು 4 ಮಾಡಿದಾಗ 1200 ಸಿಗುತ್ತೆ. ಸೊ 320 ಇಂಟು 4 ಮಾಡಿದಾಗ 1200ಗಿಂತ ಜಾಸ್ತಿ ಆಗುತ್ತೆ. ಸೊ ನಾನು ಇಂಟು 3 ಮಾಡ್ತೀನಿ. ಇವಾಗ ಏನಾಗುತ್ತೆ, ಇಲ್ಲಿ 1 0 ಆಯಿತು. ಸೊ 3 ಇಂಟು 2 ಮಾಡಿದಾಗ 6, 3 ಇಂಟು 3 ಮಾಡಿದಾಗ 9. ಸೊ ಇದನ್ನು ಸಬ್ಟ್ರಾಕ್ಟ್ ಮಾಡೋಣ. ಇವಾಗ ನನಗೆ ಏನು ಸಿಗ್ತದೆ, 0, ಇಲ್ಲಿ 4 ಮತ್ತು ಇಲ್ಲಿ 11. ಸೊ ಇಲ್ಲಿ 240 ಸಿಗ್ತದೆ. ಆ್ಯಂಡ್ 240 ಇಸ್ ಲೆಸರ್ ದ್ಯಾನ್ 320. ಸೊ ಸಿಮಿಲರ್ಲಿ ಹೀಗೆ ಪ್ರೊಸೀಡ್ ಮಾಡೋಣ. ಇವಾಗ ಮತ್ತೆ ಇನ್ನೊಂದು 0 ಇಟ್ಟರೆ ನಾನು ಇವಾಗ 7 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಇಲ್ಲಿ 0 ಆಯಿತು. 7 ಇಂಟು 2 14. ಇಲ್ಲಿ 1, 7 ಇಂಟು 3 21. ಸೊ ಇಲ್ಲಿ 22 ಆಯಿತು. ನಿಮಗೆ ಡೈರೆಕ್ಟಾಗಿ ಹಿಂಗೆ ಮಲ್ಟಿಪ್ಲೈ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನೀವು ಸೈಡಲ್ಲಿ ಸೆಪ್ರೇಟಾಗಿ ಬರ್ಬಿಟ್ಟು ಮಾಡಿ. ಸೊ ದಟ್ ಯಾವ ಎರರ್ಸು ಮಾಡಲ್ಲ ಮಲ್ಟಿಪ್ಲೈ ಮಾಡ್ತಿರುವಾಗ. ಇಲ್ಲಿ 6 ಆಗುತ್ತೆ, ಇಲ್ಲಿ 1 ಆಗುತ್ತೆ. ಮತ್ತೆ 1 0 ಇಡ್ತೀನಿ. 320 ಇಂಟು 5 ಮಾಡಿದ್ರೆ 1600 ಆಗುತ್ತೆ. ಸೊ ಫೈನಲ್ ಆನ್ಸರ್ ಏನು, 3/320 ಈಸ್ ಈಕ್ವಲ್ ಟು 0.009375. ನೆಕ್ಸ್ಟ್ ಕ್ವೆಶನ್ ನೋಡೋಣ. 23 ಡಿವೈಡೆಡ್ ಬೈ 2 ಪವರ್ 3 5 ಪವರ್ 2. ಸೊ ಇದನ್ನು ನಾನು 2 ಪವರ್ 3 5 ಪವರ್ 2 ಮಾಡಿದ್ರೆ 8 ಇಂಟು 25 ಸಿಗ್ತದೆ. 8 ಇಂಟು 25 ಎಷ್ಟು, 200. ಸೊ ಇದನ್ನು ನಾನು ಏನು ಬರಿಬೋದು, 23/200. ಇದು ನಾನು ಹೇಗೆ ಬರಿಬೋದು, 23 ಡಿವೈಡೆಡ್ ಬೈ 2 ಇಂಟು 100. ಯಾಕೆ ಹಿಂಗೆ ಸಿಂಪ್ಲಿಫೈ ಮಾಡ್ತಾ ಇದ್ದಾರೆ, ಬೇಕಾದರೆ ನೀವು 23/200 ಈ ಥರ ಲಾಂಗ್ ಡಿವಿಷನ್ ಮಾಡಿಬಿಟ್ಟು ಆನ್ಸರ್ ತೆಗಿಬೋದು. ಅಥವಾ ನಾನು ಏನು ಮಾಡ್ತೀನಿ ಈಸಿ ಕ್ಯಾಲ್ಕುಲೇಷನ್ಗೆ ಅಂದರೆ 2 ಇಂಟು 1 2 ಇಂಟು 1 1.5 11.5 ಅಂತ ನಮಗೆ ಗೊತ್ತು. ಸೊ ನೆಕ್ಸ್ಟ್ ನಾನು ಏನು ಮಾಡ್ಬೋದು, 11.5 ಇವಾಗ ಇಲ್ಲಿ ಡಿನಾಮಿನೇಟರ್ ಇನ್ನೂ 100 ಇದೆ. ಸೊ ಡಿವೈಡೆಡ್ ಬೈ 100 ಮಾಡಿದ್ರೆ 0.115 ಆಗುತ್ತೆ. ಯಾಕೆ, 2 ಡೆಸಿಮಲ್ ಪ್ಲೇಸಸ್ ಲೆಫ್ಟಿಗೆ ಶಿಫ್ಟ್ ಆಗ್ತಿದೆ. ಸೊ 8th one ನೋಡೋಣ. ಇಲ್ಲಿ ನಾವು ಆಗಲೇ ಸಿಂಪ್ಲಿಫೈ ಮಾಡಿದ್ವಿ, ಇಲ್ಲೂ ಮಾಡೋಣ. ಸೊ 3 ಇಂಟು 2 3 ಇಂಟು 5. 2/5 ಎಷ್ಟಾಗುತ್ತೆ, ನಾನು 2 ಡಿವೈಡೆಡ್ ಬೈ 5 ಮಾಡ್ತೀನಿ. ಸೊ ಇಲ್ಲಿ 0 ಹಾಕೋಣ. ಸೊ ಇಲ್ಲಿ 20 ಆಗುತ್ತೆ. ಆ್ಯಂಡ್ ಡೆಸಿಮಲ್ ಪಾಯಿಂಟ್ ಇಡೋಣ. 5 ಇಂಟು 4 ಇಸ್ ಈಕ್ವಲ್ ಟು 20. ಸೊ ಡೈರೆಕ್ಟಾಗಿ ಟರ್ಮಿನೇಟ್ ಆಗ್ತಿದೆ. ದಿಸ್ ಇಸ್ ಈಕ್ವಲ್ ಟು 0.4. ಇಲ್ಲಿ ಏನು ಬರೆದ್ವಿ, 5 ಇಂಟು 7 ಆ್ಯಂಡ್ 5 ಇಂಟು 10. 7/10 ಅಂದರೆ ಎಷ್ಟು, ಇದೇನು ಡಿವೈಡ್ ಮಾಡೋದು ಬೇಕಾಗಿಲ್ಲ, ನಮಗೆ ಆಗಲೇ ಗೊತ್ತು, ಇದು 0.7 ಅಂತ. ಥರ್ಡ್ ಕ್ವೆಶನ್ ನೋಡೋಣ. ಇಲ್ಲಿ ಕೇಳ್ತಿರೋದು ಈ ಡೆಸಿಮಲ್ಸ್ ಏನು ಕೊಟ್ಟಿಯಾರೋ ಇದು ರ್ಯಾಷನಲ್ ಇರ್ಯಾಷನಲ್ ಅಂತ ಕೇಳ್ತಿರೋದು. ಅದಾದಮೇಲೆ ರ್ಯಾಷನಲ್ನ P/Q ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡಿದಾಗ ಕ್ಯೂದ್ ಪ್ರೈಮ್ ಫ್ಯಾಕ್ಟರ್ಸ್ ಬಗ್ಗೆ ಏನು ಹೇಳ್ಬೋದು ಅಂತ ಕೇಳ್ತಿರೋದು. ಫಸ್ಟ್ ಒಂದು ಪ್ರಾಪರ್ಟಿ ತಿಳ್ಕೊಳ್ಳೋಣ. ನಾವು ಡೆಸಿಮಲ್ಸ್ ಆಗಲೇ ನೋಡಿದ್ವಿ, ಎಕ್ಸ್ಪ್ಯಾಂಡ್ ಮಾಡಿದಾಗ ಅವರು ಅದು ಟರ್ಮಿನೇಟಿಂಗ್ ಆಗಿರ್ಬೋದು, ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಆಗಿರ್ಬೋದು, ಅಥವಾ ನಾನ್ ಟರ್ಮಿನೇಟಿಂಗ್ ನಾನ್ ರಿಪೀಟಿಂಗ್ ಆಗಿರ್ಬೋದು. ಇಂಪಾರ್ಟೆಂಟ್ ಏನು ಅಂದರೆ
ಈ ಎರಡು ಯಾವಾಗಲೂ ರ್ಯಾಷನಲ್. ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಮತ್ತು ಟರ್ಮಿನೇಟಿಂಗ್ ಯಾವಾಗಲೂ ರ್ಯಾಷನಲ್. ನಾನ್ ಟರ್ಮಿನೇಟಿಂಗ್ ನಾನ್ ರಿಪೀಟಿಂಗ್ನ ನಾವು ಇರ್ರ್ಯಾಷನಲ್ ಅಂತೀವಿ. ಸೊ ಇದನ್ನು ನಾವು P/Q ಫಾರ್ಮಲ್ಲಿ ರೆಪ್ರೆಸೆಂಟೇ ಮಾಡೋಕ್ಕಾಗಲ್ಲ. ಇವಾಗ ಫಸ್ಟ್ ಕ್ವೆಶನ್ ನೋಡೋಣ. 43.12345678 9 ಅಂದ್ಬಿಟ್ಟು ನಿಲ್ತಿದೆ, ಅಲ್ಲಿ ಟರ್ಮಿನೇಟ್ ಆಗ್ತಿದೆ. ಸೊ ಟರ್ಮಿನೇಟ್ ಆಗ್ತಿರೋದ್ರಿಂದ ಇದು ರ್ಯಾಷನಲ್ ಆಗುತ್ತೆ. ನಾನು R ಅಂತ ಹಾಕ್ತೀನಿ. ಸೆಕೆಂಡ್ ಒನ್ ನೋಡೋಣ. 0 ಪಾಯಿಂಟ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. 1 2 0 1 2 0 0 1 2 0 0 0 ಆ ಥರ ಪ್ಯಾಟರ್ನ್ ಇದೆ. ಯಾವುದಾದ್ರೂ ಒಂದು ಪ್ಯಾಟರ್ನ್ ಇದೆಯಾ ವಿಚ್ ಇಸ್ ರಿಪೀಟಿಂಗ್ ಅಗೇನ್ ಅಂಡ್ ಅಗೇನ್? ಇಲ್ಲ, ಯಾಕಂದರೆ ಇಲ್ಲಿ 1 2 0 ಒಂದೇ 0 ಇದೆ, ಆದರೆ ಇಲ್ಲಿ 1 2 0 0 2 0 ಬಂತು. ಸೊ ಪ್ಯಾಟರ್ನ್ ರಿಪೀಟಿಂಗ್ ಆಗ್ತಿಲ್ಲ. ಸೊ ಇದಕ್ಕೆ ನಾವು ಏನು ಹೇಳ್ತೀವಿ? ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟ್, ನಾನ್ ಟರ್ಮಿನೇಟಿಂಗ್ ನಾನ್ ರಿಪೀಟಿಂಗ್. ಸೊ ನಾನ್ ಟರ್ಮಿನೇಟಿಂಗ್ ನಾನ್ ರಿಪೀಟಿಂಗ್ ಆಗಿದ್ದಾಗ ಇರ್ರ್ಯಾಷನಲ್ ಅಂತ. ಸೊ ನಾವು ಇದನ್ನು ಇರ್ರ್ಯಾಷನಲ್ ಅನ್ಬೋದು. ಇಲ್ಲಿ ನೋಡೋಣ. 43.12345678 ಬಾರ್ ಹಾಕಿದ್ದಾರೆ. ಬಾರ್ ಅಂದರೆ ಏನು? 1 2 3 4 5 6 7 8 9 ಮತ್ತೆ 1 2 3 4 5 6 7 8 9 ಮತ್ತೆ 1 2 3 4 5 6 7 8 9 ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಸೊ ಈ ಪ್ಯಾಟರ್ನ್ ರಿಪೀಟ್ ಆಗ್ತಿರೋದ್ರಿಂದ ಇದನ್ನು ನಾವು ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಅಂತೀವಿ. ಸೊ ಇದು ರ್ಯಾಷನಲ್ ಆಯಿತು. ಇನ್ನೇನು ಹೇಳಬೇಕು ನಾವು? ಕ್ಯೂ ಬಗ್ಗೆ ಹೇಳಬೇಕು. ಸೊ P/Q ರೆಪ್ರೆಸೆಂಟ್ ಮಾಡಿದಾಗ ಇದಕ್ಕೆ ಯಾವಾಗಲೂ ನಾವೇನು ಹೇಳಿವಿ? ಟರ್ಮಿನೇಟಿಂಗ್ ಅಂದರೆ ಕ್ಯೂಗೆ ಕ್ಯೂತ್ ಪ್ರೈಮ್ ಫ್ಯಾಕ್ಟರ್ಸ್ ವಿಲ್ ಬಿ ಆಫ್ ದ ಫಾರ್ಮ್ 2 power m 5 power n, ಅಥವಾ ಏನು ಹೇಳ್ಬೋದು? ಕ್ಯೂತ್ ಫ್ಯಾಕ್ಟರ್ಸ್ ಯಾವಾಗಲೂ 2 and 5 ಇರುತ್ತೆ. ಇದಕ್ಕೇನು P/Q ಫಾರ್ಮೇ ಇರಲ್ಲ. ಸೊ ಇದಕ್ಕೇನು ಹೇಳೋದು ಬೇಕಾಗಿಲ್ಲ. ಇದನ್ನು ನೋಡಿದ್ರೆ ನಾವು ಇದಕ್ಕೆ ನಾವೇನು ಹೇಳ್ಬೋದು ಅಂದರೆ ಕ್ಯೂಸ್ ಫ್ಯಾಕ್ಟರ್ಸ್ 2 5 ಅಥವಾ ಬೇರೆ ಯಾವುದಾದ್ರೂ ನಂಬರು ಇರ್ಬೋದು. ಸೊ ಇಟ್ ಕ್ಯಾನ್ ಹ್ಯಾವ್ ಅದರ್ ಫ್ಯಾಕ್ಟರ್ಸ್ ಬಿಸೈಡ್ಸ್ 2 and 5. ಸೊ 2 ಮತ್ತು 5 ಬಿಟ್ಟು ಬೇರೆ ಫ್ಯಾಕ್ಟರ್ಸು ಇರ್ಬೋದು ಅಂತ ಹೇಳ್ತಾ ಇದ್ದೀವಿ. ಹಲೋ, ಸೊ ನೀವು ಇಲ್ಲಿ ತನಕ ನೋಡಿರಾ ಅಂದರೆ ನಾನು ಹೇಳಿದ್ದು ಕೇಳಿಸ್ಕೊಂಡ್ಬಿಟ್ಟು ಮಲಗಿಲ್ಲ ಅಂತ ಅರ್ಥ ಆಯಿತು. ಸೊ ವೆರಿ ಇಂಪಾರ್ಟೆಂಟ್, ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಅಲ್ಲಿ ಕೆಲವು ರಿಸೋರ್ಸಸ್ ಅಟ್ಯಾಚ್ ಮಾಡೀವಿ ಈ ಚಾಪ್ಟರ್ ರಿಲೇಟೆಡು. ಸೆಕೆಂಡ್ಲಿ, ಯಾವುದಾದ್ರೂ ಡೌಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ, ಅಥವಾ ನನಗೆ ಫೀಡ್ಬ್ಯಾಕ್ ಇದ್ದರೆ, ಅಕ್ಕ ನೀವು ಹೇಳಿದ್ದು ಏನೂ ಅರ್ಥ ಆಗಿಲ್ಲ ಆ ಥರ ಇದ್ದರೆ, ನಿಮಗೆ 3 ಆಪ್ಷನ್ಸ್ ಇದೆ. 1, ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. 2, ನಮ್ಮ ವಾಟ್ಸಾಪ್ ನಂಬರಿಗೆ ನೀವು ಮೆಸೇಜ್ ಕಳಿಸ್ಬೋದು. ಅಥವಾ 3, ನಮ್ಮ ಇಮೇಲ್ ID-ಗೆ ಒಂದು ಮೇಲ್ ಕಳಿಸ್ಬೋದು. ನಮ್ಮ ವಾಟ್ಸಾಪ್ ನಂಬರು 9591192157 ಆ್ಯಂಡ್ ನಮ್ಮ ಇಮೇಲ್ ID info.projectsitara@gmail.com. ನಮ್ಮ ಹೇಳಿರೋ ವಿಡಿಯೋಸ್ಲೆಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇನ್ನೂ ವಿಡಿಯೋಸ್ ಬೇರೆ ಚಾಪ್ಟರ್ಸ್ ಮೇಲೂ ರಿಲೀಸ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.